ಸಿನಿಮಾದಲ್ಲಿ ಎಷ್ಟು ತುಂಬ ವರ್ಷದಿಂದ ಕೆಲಸ ಮಾಡಿದವರು ಮಳವಳ್ಳಿ ಸಾಯಿ ಕೃಷ್ಣ. ಉಳಿದನ್ನು ನಾನು ಅವ್ರ ಹತ್ರ ಮಾತಾಡ್ತೇನೆ. ಸರ್ ನಮಸ್ಕಾರ. ಮಳವಳ್ಳಿ ಬರೋ ಏನ ಇವತ್ತು ಈ ಊರಲ್ಲಿ ಹೆಂಗಸರು ಮಕ್ಕಳು ದೊಡ್ಡವರು ಚಿಕ್ಕವರಲ್ಲ ನಿನ್ ನೋಡಲ್ಲಣ್ಣ, ನಿನ್ ಬಟ್ಟೆ ನೋಡಿ. ಗಣೇಶ್ ಕಾಸ್ಕೋಡ್ ಅಂತ ಕೇಳಿದ ತಕ್ಷಣ ಪತ್ರಿಕಾ ಮಾಧ್ಯಮದಲ್ಲಿ ಅದು ಬೇರೆ ತರನೇ ಒಂದು ಹೆಸರು ಕೇಳಿಸುತ್ತೆ ನಮ್ಗೆ. ಇಂಡಸ್ಟ್ರಿಯನ್ನು ನಂಬ್ಕೊಂಡು ಬಂದು ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. 25 ವರ್ಷ ಆಯ್ತು. 25 ವರ್ಷದಲ್ಲಿ ಯಾರ್ಯಾರು ಏನೇನೋ ಆಗಿದಾರಲ್ಲ. ಅದೇ ಒಂದು ಗಾದೆ ಇದೆಯಲ್ಲ, ಜೋಗಿ ಪಡೆದು ಜೋಗಿಗೆ, ಸಾಯಿ ಪಡೆದು ಸಾಯಿಗೆ ಅಂತ. 2000 ಫಸ್ಟ್ ಸಿನಿಮಾ ಮಂಡ್ಯ ರಮೇಶ್ ಹೀರೋ ಕಲರ್ಸ್ ಅಂತ. ಆ ಸಿನಿಮಾಕ್ಕೆ ಫಸ್ಟ್ ಸಿನಿಮಾಗೆನೆ ಏನವ ನಾ ಕರೆದ್ರೆ ಕೇಳ್ದ ಕುತ್ಕೊಂಡಿದ್ಯಾ ಯಾಕ್ಚಾ? ಅಪ್ಪ ಬೈಯೋದು ನಂಗೇನು ಕೇಳಬಾರ್ದು ಅಂತ ಕಿವಿಗೆ ಹತ್ತಿ ಇಕ್ಕಂಡೀವ್ನಿ. ಅಕಸ್ಮಾತ್ ನಮ್ಮ ಮನೇಲಿ ಒಪ್ಸಿ ನಿನ್ನ ಮದುವೆ ಆದ್ರೂ ಕೂಡ ನೀನು ನನ್ನ ಸಾಕ ಯೋಗ್ಯತೆ ಇದೆಯಾ ಅಂತ ಎಲ್ರು ನನ್ನ ನೋಡ್ಬೇಕು ಅಂತ ಅದೊಂದು ಚಾಲೆಂಜ್ ತಕೊಂಡು ನಾನು ಇಲ್ಲಿ ಬಂದಿದ್ದು ಸಿನಿಮಾ ರಂಗಕ್ಕೆ. ಆದ್ರೆ ಅವ್ರ ಪರೀಕ್ಷೆಯಲ್ಲಿ ನಾನೊಂದು ಆಟ ತೊಟ್ಕೊಂಡಿದ್ದೆ. ಏನು ಅಂತಂದ್ರೆ ಕಲ್ಯಾಣ ಅವರ ಇಲ್ಲ ನಾನು ಅವರು ನನ್ನ ಶಿಷ್ಯನಾಗಿ ನನ್ನ ತಕೊಂಬೇಕು ಅಂತ ಅನ್ನೋದೊಂದೇ ಧ್ಯೇಯ ಇತ್ತು. ಸಂಭಾಷಣೆ ಬರೆದ್ರೆ ಶೂಟಿಂಗ್ ಸ್ಪಾಟ್ಗೂ ಹೋಗ್ಬೋದು ಅನ್ನೋದೊಂದು ಲೆಕ್ಕಾಚಾರ. ನಾನು ಕಲ್ಯಾಣ ಅವ್ರ ಹತ್ರ ಕೇಳಿದೆ, ಸರ್ ಈ ತರ ನನ್ನ ಸಂಭಾಷಣೆನೂ ಸ್ವಲ್ಪ ಕಲಿತೀನಿ ಸರ್, ನಾನು ನಾಗೇಂದ್ರ ಪ್ರಸಾದ್ ಹತ್ರ ಹೋಗ್ತೀನಿ ಅಂತ. ತಾಜ್ ಮಹಲ್ ಅಂತ ಒಂದು ಸಿನಿಮಾ, ನಮ್ಮ 6 ಜನರು ತಾಜ್ ಮಹಲ್ ಅಲ್ಲ, ಬೇರೆ ವಿನೋದ್ ರಾಜ್ ಹೀರೋ. ಅದು ಅರ್ಧಕ್ಕೆಲ್ಲ ಒಂದು 10% ಶೂಟಿಂಗ್ಗೆ ನಿಂತೋಯ್ತು. ನೆಕ್ಸ್ಟ್ ಇನ್ನೇನು ಅಂತ ಅನ್ನೋದು ಗೊತ್ತಿಲ್ಲ. ಅಣ್ಣವ್ರು ಕಿಡ್ನಾಪ್ ಬೇರೆ ಆಗುದು 108 ದಿವಸ. ತುಂಬಾನೇ ಹೆಂಗೆ ಅಂತಂದ್ರೆ ಈ ಕಡೆ ನಾಗೇಂದ್ರ ಪ್ರಸಾದ್ ಅವರಿಂದ ನನ್ನ ಮನೆಗೆ ಹೋಗಕ್ಕಾಗಲ್ಲ, ಊಟಕ್ಕೆ ತೊಂದ್ರೆ, ತುಂಬಾನೇ ತೊಂದ್ರೆ. ಏನೋ ಒಂದು ಮಾಡ್ತಾ ಇರ್ಬೇಕು, ನನ್ನ ಜೀವನ ಬದುಕಬೇಕಲ್ಲ. ಅದಕ್ಕೆ ಅವ್ರ ಮನೇಲಿ ಊಟ ಗೀಟ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಇದ್ದೆ. సాయి రీడింగ్ చాలా భాగిస్తారు కదా వాడు. ఇప్పుడు ఆ ఆర్టిస్ట్ దొరకలేదు అంటే ఈతనే వేసుకోండి అని చెప్పేసి ಹೇಳ್ಬಿಟ್ರು ಅವರು. ಅಬ್ಬೋ ಅಪ್ಪ ಯಾಕೆ ಗೊತ್ತಾ ಬೈತಾ ಇರೋದು? ನಿನ್ ಸೌತಿ ಮನೆಗೆ ಹೋಗಿದ್ನ ನಿನ್ ಗಂಡ ಪ್ರೇಮ್ ಅವರು NM ಸುರೇಶ್ ಇಬ್ರು. ರಾಘವ್ ಲೋಕಿ ಇಂದ ಮುಂದೆ ಏನು ನೋಡ್ಲಿಲ್ಲ. ನೋಡ್ರಿ ಇವ್ ನಮ್ಮ ಹುಡುಗ ಡೈಲಾಗು ಸಾಂಗು ತುಂಬಾ ಚೆನ್ನಾಗಿ ಬರೀತಾನೆ ಹೇಳಿದ್ರು. ಹೌದನ್ರಿ? ಬರೀತೀನನ್ರಿ? ಯಾವ ಊರು? ಮಳವಳ್ಳಿ. ಓಹೋ ಹೌದಾ? ರವಿಚಂದ್ರನ್ ತಮ್ಮನ್ಗೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡು. ಇವ್ರು ಯಾರಿಗೂ ನನಗೆ ಮುತ್ತು ಕೊಡೋಕೆ ಯೋಗ್ಯತೆನೇ ಇಲ್ಲ. ಒಟ್ನಲ್ಲಿ ಸಿನಿಮಾ ಡ್ರಾಪ್ ಆಯ್ತು ಅಂತ ಕೇಳ್ಪಟ್ಟೆ. ಅಶ್ವಿನಿ ರಾಮ್ ಪ್ರಸಾದ್ ಅವರು ನನ್ಗೊಂದು ಸಿನಿಮಾ ಮಾಡಿ ಅಂತ ಬೆನ್ನಿಗೆ ಬೀಳ್ತಾನೆ ಇದ್ರು. ಆಮೇಲೆ ಮಾದೇಶನ್ ಭಟ್ಟದ ಕಡೆಯಿಂದ ಬಂದಿರು ಈ ತರ ಪ್ರಾಂತ್ಯನ ಇಟ್ಕೊಂಡು ಮಾಡೋಣ ಅಂತ ಎಲ್ಲ. ಈಗ ಶಿವಣ್ಣನು ಒಪ್ಕೊಂಡ್ಬಿಟ್ಟವ್ರೆ ಕತೆನ. ಈಗ ಇವನು ಹೊಸ ಹುಡುಗನ್ ಕೊಟ್ರೆ ಅವ್ರ ಕೈಯಲ್ಲಿ ನಿಭಾಯಿಸಕ್ಕಾಗುತ್ತಾ? ನೀವು ಜೋಗಿ ಅಂತ ಸಿನಿಮಾ ಇಟ್ಟು ಯೋಗಿ ಪಡೆದಿದ್ದು ಯೋಗಿಗೆ ಅನ್ನೋ ಡೈಲಾಗ್ನ ನೀವು ಹಾಕ್ಲೇ ಇಲ್ವಲ್ಲ ಎಲ್ವೇ? ಬುಡಿ ವಿಶ್ವಪ್ನವ್ರೆ, ಯಾರ ಅಣಿಯಾಗ ಮಾದೇಶ್ವರ ಏನ್ ಬರ್ದನೋ ಏನೋ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಒಟ್ಟು ಫಿಲ್ಮ್ ಎಷ್ಟಾಯ್ತು? ಒಟ್ಟು ಫಿಲ್ಮು 45 ಸಿನಿಮಾ ಆಯ್ತು ಸರ್. ಜೋಗಿ ನಂತರ ಹಿಟ್ ಆದ ಫಿಲ್ಮ್? ಜೋಗಿ ನಂತರ ಹಿಟ್ ಆಗಿದ್ದು ಗಣೇಶ್ ಅವ್ರದ್ದು ಹುಡುಗಾಟ. ಆಮೇಲೆ ದರ್ಶನ್ ಅವ್ರದ್ದು. ಒಂದು ಕೆಲಸ ಮಾಡಿ, ನೀವು ಈಗ ನೀವು ಬಿಸಿ ಇರೋದ್ರಿಂದ ನವಗ್ರಹದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ರಿ ಅಂತ ಹೇಳುದು. ಸ್ವಾಮಿ ಎಲ್ಲ ಇಟ್ಟಿದ್ದೀರಾ, ಆದ್ರೆ ನನಗ್ ಬೇಕಾಗಿರೋದೇ ಇಟ್ಟಿಲ್ವಲ್ಲ. ನಿಮ್ಗೆ ಏನ್ ಬೇಕು ಸ್ವಾಮಿ? ವರ್ಲ್ಡ್ ಫೇಮಸ್ ದಸರಾ ಅಂಬಾರಿ. ಒಂದು ಸೀನಲ್ಲಿ ಒಂದು 20,000 ರೂಪಾಯಿನೂ ನನ್ನ ಕೈ ಕೊಡ್ಬೇಕಾಗುತ್ತೆ. ಆ 20,000 ಅವ್ರು ವಾಪಸ್ ಕೊಡಬಾರ್ದು. ನಿಮ್ ಜೋಬಲ್ಲೇ ಇರ್ಬೇಕು. ಅದು ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಕು ನೀವು. ಏನ್ ಮುಖ ನೋಡ್ತಿದ್ಯಾ? ಇನ್ನು 5 ನಿಮಿಷ ಸಿನಿಮಾ ಸ್ಟಾರ್ಟ್, ಹೋಗ್ ನೋಡು. ಯಾಕೆ ಗುರು? ನೀ ನನ್ನ ಜೊತೆ ಬಂದ್ರೆ ನಿನಗೆ 20,000 ರೂಪಾಯಿ ಕೊಡ್ತೀನಿ. ಮ್ಯಾಕ್ಸಿಮಮ್ ಎಷ್ಟು ದುಡ್ಡು ತಗೊಂಡಿದ್ದೀರಿ? ಒಂದು ಸಿನಿಮಾಗೆ 2 ಲಕ್ಷ. ವಿಲನ್ ಸಿನಿಮಾಗೆ ಮಾತ್ರ ಕೊಟ್ರು ಸರ್, ಒಳ್ಳೆ ಸಂಭಾವನೆ ಕೊಟ್ರು. ಈ ದುಡ್ಡೆಲ್ಲ ಕೊಡ್ತಾರೆ ಅವರು. ಕೆಲವೊಂದು ನನ್ನ ಕಂಪ್ನಿಗಳ ಹೆಸರು ಹೇಳಲ್ಲ. ಈ ಸಿನಿಮಾ ಅಲ್ಲರಿ, ಈ ಸಿನಿಮಾ ಬಂದ್ಬಿಡ್ರಿ, ನೆಕ್ಸ್ಟ್ ಸಿನಿಮಾ ನಾನು ಇನ್ನೂ ಸೇರಿಸ್ಕೊಡ್ತೀನಿ ಅಂತಂತಾರೆ. ಎಲ್ಲ ನಾ ಡೈಲಾಗ್ ಎಲ್ಲ ಬರ್ದಾದ್ಮೇಲೆ ಬರೀ 10,000 ರೂಪಾಯಿ ಕೊಟ್ಟಿದ್ದೀರಿ, ಇನ್ನು ಮಿಕ್ಕಿದ ಅಮೌಂಟ್ ಕೊಡ್ರಿ ಅಂತ. ಏನ್ ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಬರ್ಬೇಕಾ ಮನೆ ಹತ್ರ ಗಲಾಟೆ ಮಾಡ್ಬೇಕಾ? ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತ ಇದ್ರು. ಯಾಕೆಂತಂದ್ರೆ ಈ ಸಾಲಗಾರ ಕಾಟ ತಡೆಯಕ್ಕಾಗ್ತಿಲ್ಲ. ಈಗ ಹೇಗಿದೆ ಇಂಡಸ್ಟ್ರಿ? ಈಗ ನಿಮ್ಗೆ ಗೊತ್ತಲ್ಲ ಸರ್, ಕತೆ ಚೆನ್ನಾಗಿತ್ತು ಅಂತ ಹೇಳಲ್ಲ. ಏನೋ ಅವನು ಅಷ್ಟು ಕೋಟಿ ಕೊಡಿಸ್ಬಿಡ್ತೀನಿ, ಇಷ್ಟು ಕೋಟಿ ಕೊಡಿಸ್ಬಿಡ್ತೀನಿ, ಆ ಸ್ಯಾಟಲೈಟ್ ಅಲ್ಲಿ ಇಷ್ಟು ಬಂದ್ಬಿಡುತ್ತೆ, ಇದ್ರಲ್ಲಿ ಇಷ್ಟು ಬಂದ್ಬಿಡುತ್ತೆ ಸರ್ ಅಂತಂದ ಆ ಆಸೆ ಮೇಲೆ ಬಂದ್ಬಿಟ್ಟೆ. ಸೂಸೈಡ್ ಅದ್ರ ಬಗ್ಗೆ ಅಯ್ಯೋ ನಾವು ಈ ಟೈಮ್ನಲ್ಲಿ ಈಗೆಲ್ಲ ಮಾಡೋ ಯೋಚನೆ ಮಾಡಿದ್ವಿ ಅಂತ ಮಾತಾಡೋದು ಏನಿದೆ ಈಗ? ನೋಡ್ರಿ, ನಾನು ನಿಮ್ಮ ಮಾತಿಗೆ ವಿರುದ್ಧವಾಗಿ ಇವತ್ತಲ್ಲ ಯಾವತ್ತೂ ನಡ್ಕೊಳ್ಳಲ್ಲ. ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಅನ್ಕೊಳ್ಳೋದೇ ದೊಡ್ಡ ತಪ್ಪು ಅಂತ ಇವಾಗ ಬುದ್ಧಿ ಹೇಳ್ತಾರೆ ನನಗೆ. ಏನೋ ದೊಡ್ಡದಾಗಿ ಏನೋ ನನಗೆ ಇಂಡಸ್ಟ್ರಿ ಕೊಟ್ಟಿಲ್ಲ ಅಂತ ಹೊರಗೇನಿಲ್ಲ. ಚಿತ್ರರಂಗ ಕೊಟ್ಟಿದೆ ಸರ್. ಅದನ್ನ ನಮ್ಮ ಕೆಲವೊಂದು ಸ್ವಯಂಕೃತ ಅಪರಾಧಗಳು ಮತ್ತೆ ಮಾಸ್ ಡೈಲಾಗಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಗಾಂಚಲಿಗಳಿಂದನೇ ನಾವು ಹೋಗ್ತೀವಿ. ಅದಂತೂ 100%. ಚಿತ್ರರಂಗ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಈ ಇಂಡಸ್ಟ್ರಿಯನ್ನು ನಂಬ್ಕೊಂಡು ನಾನು ಫುಟ್ಪಾತ್ ಅದೇ ಯಾರದೋ ನಿರ್ದೇಶಕನ ಮಾತಿನ ಮರಳಾಗಿ ಮೋಸವಾಗಿದ್ದು ಅದು ನಿಮ್ ತಪ್ಪು. ಆಮೇಲೆ ಅದನ್ನೇ ಚಿತ್ರರಂಗದ ಮೇಲೆ ಎತ್ತಾಕಿದ್ರೆ ಅದು ತುಂಬಾ ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ.
ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನನಗೆ ಸ್ವಲ್ಪ ತೊಡರುತ್ತೆ, ಯಾಕೆಂದರೆ ನಾನೊಬ್ಬ ಅತಿಥಿಯನ್ನು ಕಾದೆ, ತುಂಬ ಕಾದೆ. ಯಾಕೆ ಕಾದೆ ಎನ್ನುವುದಕ್ಕೆ ಒಂದು, ಅವರು ಬಂದಿರೋದು ವಿಲ್ಸನ್ ಗಾರ್ಡನ್ನಿಂದ. ವಿಲ್ಸನ್ ಗಾರ್ಡನ್ ಅಲ್ಲಿ ಒಂದು ಸ್ಫೋಟ ಘಟಸ್ಫೋಟ ಆದಂಥ ಒಂದು ಜಾಗ ಅದು. ಆ ಜಾಗದಿಂದ ಬಾಂಬುದಲ್ಲಿ ಇಟ್ಕೊಂಡು ಆ ಜಾಗದಿಂದ ಇಲ್ಲಿ ಬರಬೇಕಿದ್ರೆ ಆಟೋ, ಅದು ನೋಟ್ ಮಾಡ್ಕೊಳ್ಳಿ, ಆಟೋದಲ್ಲೇ ಬಂದಿದ್ದದ್ದು. ಬಂದು ತುಂಬ ದೂರದಲ್ಲಿ ಇಳಿದ್ಬಿಟ್ಟು ಅವರಿಗೆ ಈ ಉತ್ತರಹಳ್ಳಿಯ ಜಾಗದ ಅಡ್ರೆಸ್ ಹಿಡಿಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ದೂರದಲ್ಲಿ ಹಿಡಿದು ಬಹುಶಃ ಆಟೋದಲ್ಲಿ ಬಂದಿರೋಕ್ಕಿಂತ ಜಾಸ್ತಿ ನಡ್ಕೊಂಡು ಬಂದರು ಪಾಪ. ನನಗೆ ಇನ್ನೇನಿಲ್ಲ, ಸಿನಿಮಾದಲ್ಲಿ ಎಷ್ಟೋ ತುಂಬ ವರ್ಷದಿಂದ ಕೆಲಸ ಮಾಡಿದವರು. ಮಳವಳ್ಳಿ ಸಾಯಿ ಕೃಷ್ಣ. ಉಳಿದಿದ್ದನ್ನು ನಾನು ಅವ್ರ ಹತ್ರ ಮಾತಾಡ್ತೇನೆ. ಸರ್ ನಮಸ್ಕಾರ. ನಮಸ್ತೆ. ನೀವು ನಮ್ಮ ಸ್ಟುಡಿಯೋಕ್ಕೆ ಬಂದದ್ದು ಭಾರಿ ಖುಷಿ ಆಯಿತಪ್ಪ. ನಿಮಗೆ ಖುಷಿ ನನ್ನ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಗಣೇಶ್ ಕಾಸರಗೋಡು ಅಂತ ಕೇಳಿದ ತಕ್ಷಣ ಪತ್ರಿಕಾ ಮಾಧ್ಯಮದಲ್ಲಿ ಅದು ಬೇರೆ ಥರನೇ ಒಂದು ಹೆಸರು ಕೇಳಿಸುತ್ತೆ ನಮಗೆ. ತುಂಬಾ ಸಂತೋಷ ಸರ್ ನಿಮ್ಮ ಹತ್ರ. ಅದು ನೀವು ನನ್ನ ಕರೆದು ಈ ಥರ ಒಂದು ಇಂಟ್ರ್ಯೂ ನನ್ನ ಹತ್ರ ಕೇಳಬೇಕು, ಹಲವಾರು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅಂದ್ಕೊಂಡಿರೋದೇ ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ಸರ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್. ಸಾಯಿ ಅವರೇ, ಸರ್ ಏನಂದರೆ ಈಗ ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಟೆ, ಕೇಳಿದ್ದೀರಿ. ಯಾಕೆ ಅದು ಹಾಗೆ? ಒಂದು ಗಾಡಿ ಇಲ್ವಾ ನಿಮ್ಮ ಹತ್ರ? ಒಂದು ಸ್ಕೂಟ್ರ್ ಇಲ್ವಾ? ಒಂದು ಬೈಕ್ ಇಲ್ವಾ? ಒಂದು ಕಾರ್ ಇಲ್ವಾ? ಎಂಥ ಇಂಡಸ್ಟ್ರಿಯಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಆಗುವಂಥ ಒಂದು ಇಂಡಸ್ಟ್ರಿಯಲ್ಲಿ ಎಷ್ಟು ವರ್ಷದಿಂದ ಇದ್ದರೆ ಹೇಳಿ? ನಾನು ಬಂದು ಕಲ್ಯಾಣವ್ರ ಹತ್ರ ಸೇರಿದ್ದು 95ಅಲ್ಲಿ, ಅಸ್ಟೆಂಟಾಗಿ ಸೇರಿದ್ದು. ಈಗ ಎಷ್ಟಾಯಿತು? 95ಇಂದ 98ವರೆಗೂ ಕಲ್ಯಾಣವ್ರ ಹತ್ರ ಮಾಡಿದೆ. ಇದು ಇಂಡಸ್ಟ್ರಿಯನ್ನು ನಂಬ್ಕೊಂಡು ಬಂದು ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು ಸರ್. 25 ವರ್ಷ ಆಯಿತು. 25 ವರ್ಷದಲ್ಲಿ ಯಾರ್ಯಾರು ಏನೇನೋ ಆಗಿದ್ದಾರಲ್ಲ. ಹೌದು ಸರ್, ಅದೇ ಒಂದು ಗಾದೆ ಇದೆಯಲ್ಲ, ಜೋಗಿ ಪಡೆದು ಜೋಗಿಗೆ, ಸಾಯಿ ಪಡೆದು ಸಾಯಿಗೆ ಅಂತ ಅಷ್ಟೇ. ಆಮೇಲೆ ಕೆಲಸ ಮಾತ್ರ ಮುಖ್ಯ ಅಂತ ನಾನು ಹೋಗಿರೋದ್ರಿಂದ ದುಡ್ಡಿನಿಂದ ಬೀಳಲಿಲ್ಲ ಅಂತ ಕಾಣುತ್ತೆ ಅಂತ ನನ್ನ ಅನಿಸುತ್ತೆ. ಈಗ ದುಡ್ಡಿನಿಂದ ಬೀಳಬೇಕು ಅಂತ ಅನಿಸುತ್ತೆ, ಆದರೆ ಆ ದುಡ್ಡಿನಿಂದ ಬೀಳಬಾರ್ದು ಅಂತ ಅನ್ನೋದು ನನ್ನ ಮನೆ ಧ್ಯೇಯ ಅಷ್ಟೇ. ಅಂದರೆ ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಬೇರೆಯವ್ರ ಥರ ಬಂಗ್ಲೆ, ಕಾರು ಇದಕ್ಕೆಲ್ಲ ಆಸೆ ಪಟ್ಟವನೇ ಅಲ್ಲ. ಕೆಲಸ ಮಾಡಬೇಕು, ಕೆಲಸದಲ್ಲಿ ನಾನು ಒಳ್ಳೆಯ ಹೆಸರು ತಗೊಬೇಕು, ಮತ್ತು ಈ ಕೆಲಸದಲ್ಲಿ ತುಂಬ ನಿಯತ್ತಾಗಿದ್ದಾನೆ ಅಂತ ಅನ್ನಿಸ್ಕೊಬೇಕು ಅಂತ ಅನ್ನೋದು ಅಷ್ಟೇ ನನ್ನ ಧ್ಯೇಯ. ಹೊರಗೆ ಊರಲ್ಲಿ ಇವರೇ ಮಳವಳ್ಳಿ ಇವರೆಲ್ಲ ಹೇಳಲ್ವಾ ನಿಮ್ಮ ಹತ್ರ ಏನಂತ? ಇದು ಯಾಕೆ ಅಂದರೆ ನಾನು ಕೇಳಿದ ಪ್ರಶ್ನೆ ಅವರು ಕೇಳಲ್ವಾ? ಕೇಳ್ತಾರೆ. ಕೇಳಿದಕ್ಕೆ ಅವ್ರು ಏನು ಉತ್ತರ ಹೇಳ್ತಾರೆ? ಅವರು ಪಾಪ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಸಾಯಿ ಕೃಷ್ಣ ದೊಡ್ಡ ಸಿನಿಮಾಗಳನ್ನೆಲ್ಲ ಬರ್ದಿದ್ದಾನೆ, ಬಂಗ್ಲೆ ಗಿಂಗ್ಲೆ ಕಾರ್ಗಿರೆಲ್ಲ ತಗೊಂಡು ನೆಮ್ಮದಿಯಾಗಿದ್ದಾನೆ ಅಂತ ಅಲ್ವಾ ಅವರ ಭ್ರಮೆಲಿದ್ದಾರೆ. ಭ್ರಮೆ ಅಂತ ಅನ್ನೋಕ್ಕಿಂತ ಪಾಪ ಅವ್ರ ಕಲ್ಪನಾ ಲೋಕದಲ್ಲಿದ್ದಾರೆ. ನಾನು ಅವ್ರ ಆಸೆ ಯಾಕೆ ನನ್ನದೆಲ್ಲ ಹೇಳ್ಕೊಂಬಾರ್ದು ಅಂತ ನಾನು ಅವ್ರಿಗೆ ಅದೇ ಥರ ಇರಲಿ, ನಾನು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾನೆಲ್ಲೂ ಆಡಂಬರ ತೋರಿಸಿಲ್ಲ. ಜೋಗಿ ಅಲ್ವಾ? ಜೋಗಿ ಅಂತ ಅದ್ಭುತವಾದ ಸಿನಿಮಾಕ್ಕೆ ಅದ್ಭುತವಾದ ಸಂಭಾಷಣೆ ಬರೆದವರು ನೀವು. ಹೇಳಿ ಅದ್ರ ಬಗ್ಗೆ. ಅದು ಹೇಗಾಯ್ತು ಅವಕಾಶಗಳು? ಅಂದರೆ ನಾನು 2000ಅಲ್ಲಿ ಫಸ್ಟ್ ಸಿನಿಮಾ ಮಂಡ್ಯ ರಮೇಶ್ ಹೀರೋ, ಕಲರ್ಸ್ ಅಂತ ಆ ಸಿನಿಮಾಕ್ಕೆ ಫಸ್ಟ್ ಸಿನಿಮಾಗೇನೆ ಸಂಭಾಷಣೆ. ನಾವು ಆ ಕಾಲದಿಂದ ನ್ಯೂಸ್ ಬರಿತಾ ಬಂದವರು. ಹೌದು, ಕಲರ್ಸ್ ಅನ್ನೋ ಸಿನಿಮಾಗೆ ಫಸ್ಟ್ ಸಿನಿಮಾಗೆ ಸಂಭಾಷಣೆ, ಸಾಹಿತ್ಯ ಜೊತೆಗೆ ಒನ್ ಆಫ್ ದ ಹೀರೋ ಕ್ಯಾರೆಕ್ಟರ್ ಫಸ್ಟ್ ಸಿನಿಮಾದಲ್ಲಿ. ಹೌದು ಸರ್, ಹೀರೋ ಅಂತಂದರೆ ಪಕ್ಕ ಹೀರೋ, ಒಂದು ಹೀರೋ ಅಲ್ವಾ? 5 ಜನ ಹೀರೋಗಳು, ಅದರಲ್ಲಿ ನಾನು ಒಬ್ಬ. ಯಾವುದನ್ನು ನಂಬ್ಕೊಂಡು ಬಂದ್ರಿ ಇಂಡಸ್ಟ್ರಿಗೆ? ನಾನು ಇಲ್ಲಿ ಏನೋ ಮಾಡಲೇಬೇಕು, ಏನಾದ್ರು ಒಂದು ಸಾಧನೆ ಮಾಡಿಯೇ ತೀರಬೇಕು ಅಂತ ಇಲ್ಲಿ. ಹೇಗಿದೆ ಅಂಟು ಹುಚ್ಚು ಅಂತಂದರೆ ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಈ ಬರವಣಿಗೆಗಳ ಮತ್ತು ಒಂದಷ್ಟು ಓಪನ್ ಆಗಿ ಹೇಳ್ತೀನಿ. ಏನಂತಂದರೆ ನನ್ನ ಹ್ಯಾಂಡ್ ರೈಟಿಂಗು ತುಂಬ ಚೆನ್ನಾಗಿತ್ತು. ಒಂದು ಸ್ಕೂಲಲ್ಲಿ ಓದ್ತಿರ್ಬೇಕು. ನಾನು SLC ಆದಮೇಲೆ PUC ಸೆಕೆಂಡ್ ಇಯರ್ ಓದಿದೆ, ಫೇಲ್ ಆಗಿದೆ, ಈ ಕಡೆ ಹೇಳ್ಕೊಂಬಂತು. ಅದಕ್ಕೂ ಬಿಫೋರ್ ಏನು ನಡೀತು ಅಂತಂದರೆ, ಇದನ್ನು ಹೇಳ್ಬೇಕೋ ಹೇಳ್ಬಾರ್ದು ಅದ್ರ ಗೊತ್ತಿಲ್ಲ, ಮನಸ್ಸು ಬಿಚ್ಚಿ ಹೇಳ್ಬಿಡ್ತೀನಿ. ನೀವು ಇಲ್ಲಿ ಮನಸ್ಸು ಬಿಚ್ಚು ಧಾರಾಳವಾಗಿ ಮಾತಾಡ್ಬೋದು ನನ್ನ ಎದುರು, ಎಸ್ಪೆಷಲಿ. ಬೇರೆ ಯಾರ ಹತ್ರ ಮಾತಾಡ್ತೀರಾ ಏನೋ ಗೊತ್ತಿಲ್ಲ, ಬಟ್ ನಾನು ಅದು ಇನ್ವೈಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದರಿಂದ ಏನಾಯಿತು ಅಂತಂದರೆ, ಒಂದಷ್ಟು ಜನ ನನ್ನ ದೊಡ್ಡ ಸ್ನೇಹಿತರು, ಅಂದರೆ ನಮ್ಮ ಹಿರಿಯರು ಇರ್ತಾರಲ್ಲ, ನನಗಿಂತ ಸೀನಿಯರ್ಸು, ಅವರು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ನನಗೆ ಯಾವ್ದಾದ್ರು ಒಂದು ಲವ್ ಲೆಟ್ರ್ ಬರ್ಕೊಡ್ತಾರೆ ಯಾವ ಥರ ಅಂತ. ಇಲ್ಲಿಂದ ಶುರುವಾಯಿತು ಸರ್. ಬರೀ ಲವ್ ಲೆಟ್ರು ಅಂತಂದರೆ ನೀನು ಕುಶಲವೇ ನಾನು ಕುಶಲವೇ ಅಂತ ಅನ್ನೋದಕ್ಕಿಂತ ನಾನು ಬೇರೆ ಥರ ಬರಿತಾ ಇದ್ದೆ ಅಲ್ಲಿ. ಯಾಕೆಂತಂದರೆ
ಅವ್ರು ನೀನು ಎಲ್ಲೆಲ್ಲಿ ನೋಡಿದೆ ಅಂತ ಫಸ್ಟ್ ಕೇಳ್ಕೊಂತಿದ್ದೆ. ನೀನು ಎಲ್ಲೆಲ್ಲಿ ಆ ಹುಡುಗಿಗೆ ನೋಡ್ತಾ ಇದ್ದೆ ಅದನ್ನೆಲ್ಲ ಹೇಳು, ವಿತ್ ಟೈಮಿಂಗ್ಸ್ ಎಲ್ಲ ಹೇಳು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂತಿದ್ದೆ. ಅವ್ರು ಹೇಳೋರು ಅದ್ರ ಮೇಲೆ ಇಟ್ಕೊಂಡು ಕಲ್ಪನಾ ಇದ್ರಲ್ಲಿ ನನ್ನದೇ ಆದಂಥ ಕಲ್ಪನೆಯಲ್ಲಿ ಬರೆದು ಕೊಡ್ತಾ ಇದ್ದೆ. ಎಷ್ಟೋ ಲವ್ಗಳು ಸಕ್ಸಸ್ಸು ಆಗಿದೆ ಕೂಡ. ಹೌದು ಸರ್, ಕೆಲವೊಂದು ಫೇಲ್ಯೂರು ಆಗಿದೆ. ಬಟ್ ನನ್ನ ಹ್ಯಾಂಡ್ ರೈಟಿಂಗು ಮತ್ತು ಅವ್ರ ಹ್ಯಾಂಡ್ ರೈಟಿಂಗ್ ಇದ್ದಂಗೆ ಇದೆ ಅಂತ ಅಂದ್ಬಿಟ್ಟು ಅವ್ರು ತಿಳ್ಕೊಂಡು ಲವ್ ಮಾಡಿದ್ದಾರೆ. ಆಮೇಲೆ ಮದುವೆ ಆದ್ಮೇಲೆ ಗೊತ್ತಾಗಿದೆ ಇದು ಸಾಯಿ ಕೃಷ್ಣ ಬರೀತಾ ಇದ್ದು. ಊರಲ್ಲೇ ನನ್ನ ಕಿಟ್ಟಿ ಅಂತ ಕರೀತಾರೆ. ಹೌದಾ? ಕಿಟ್ಟಿ ಬರ್ದಿದ್ದು ಕಿಟ್ಟಿ ಅಂತ ಕರೀತಾರೆ. ಆಮೇಲೆ ಕಿಟ್ಟಿ ಬರ್ದಿದ್ದು ಅಂತಂದ್ರೆ ಅವರು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನಗ್ತಾ ಇದ್ರು. ಈ ಥರದ್ದೆಲ್ಲ ಕರೆದು ಊಟನೂ ಹಾಕಿದ್ದಾರೆ. ಯಾವಾಗ ಈ ಸಿನಿಮಾದಲ್ಲಿ ಸ್ವಲ್ಪ ಹೆಸರು ಮಾಡಿದ್ಮೇಲೆ ನೀವೆಲ್ಲ ನಮ್ಮನ್ನು ಸೇರಿಸಿದ್ದೀರಿ ಅಂತ ಅಂದ್ಬಿಟ್ಟು ಎಷ್ಟೋ ಜನ ನನಗೆ ಸತ್ಕಾರನೂ ಮಾಡಿದ್ದಾರೆ ಊರಲ್ಲಿ. ಇದರಿಂದ ಹಿಂಗೆ ಬರವಣಿಗೆ ಶುರುವಾಗಿ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಹಾಡಾಡೋ ಹುಚ್ಚು, ಸಾಂಗ್ ಆಡೋದು. ನಮ್ಮದೇ ಆದಂತ ಒಂದು ನಿಮಿಷ ಅಲ್ಲಿ ನಿಲ್ಲಿಸಿ. ಈ ಲವ್ ಲೆಟ್ರಿನಲ್ಲೇ ಇರೋ ಸ್ವಲ್ಪ ಹೊತ್ತು ಏನಂದ್ರೆ ನಿಮ್ಮದು ಲವ್ ಏನಾಗಿಲ್ವಾ? ಇಲ್ಲ ಆವಾಗ ಏನು ಒಂದು ಲವ್ ಆಗಿತ್ತು, ಅದು ಹೇಳ್ಬಿಡ್ತೀನಿ. ಅದು 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 ಹೇಳಿ ಒಂದು ಲವ್ ಆಗಿತ್ತು. ಆವಾಗ ಏನು ಅಂತಂದ್ರೆ ನಮ್ಗೆ ಕನ್ನಡ ಬಿಟ್ರೆ ಬೇರೆ ಪದಗಳು ಗೊತ್ತಿಲ್ಲ, ಲ್ಯಾಂಗ್ವೇಜ್ ಗೊತ್ತಿಲ್ಲ. ಆ ಹುಡುಗಿ ಬಂದು ಕಾನ್ವೆಂಟು, ನಿನ್ಗೆ ಇಂಗ್ಲೀಷ್ ಮಾತಾಡಕ್ ಬರುತ್ತಾ, ಬರೆಯಕ್ ಬರುತ್ತಾ ಅಂತ. ಆಮೇಲೆ ಸರಿ, ಆಮೇಲೆ ಅಟ್ಲೀಸ್ಟ್ ಅಕಸ್ಮಾತ್ ನಮ್ಮ ಮನೇಲಿ ಒಪ್ಸಿ ನಿನ್ನ ಮದುವೆ ಆದರೂ ಕೂಡ ನೀನು ನನ್ನ ಸಾಕ ಯೋಗ್ಯತೆ ಇದೆಯಾ ಅಂತಂದ್ರು. ಅಂದರೆ ನನ್ನ ಲವ್ಗೆ ಇಂಗ್ಲೀಷೇ ದೊಡ್ಡ ಗಂಡಾಂತರ ಆಗುತ್ತೆ ಅಂತಂದರೆ ನಾನು ಬೇರೆ ಥರನ ಸಾಧಿಸಿ ತೋರಿಸ್ತೀನಿ, ಎಲ್ಲರೂ ನನ್ನ ನೋಡಬೇಕು ಅಂತ ಅದೊಂದು ಚಾಲೆಂಜ್ ತಗೊಂಡು ನಾನು ಇಲ್ಲಿಗೆ ಬಂದಿದ್ದು ಸಿನಿಮಾ ರಂಗಕ್ಕೆ. ಇಂಗ್ಲೀಷ್ ಅನ್ನೋದು ಒಂದು ಪ್ರೇಮಕ್ಕೆ ಅದು ಭಾಷೆ ಬೇಕಾಗಿಲ್ಲ, ಮನಸ್ಸಿನ ಭಾವನೆಗಳು ಸಾಕು ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡೆ ಅಷ್ಟೇ. ಆಮೇಲೆ ಹುಡುಗಿ ಈಗ ಬೇರೆ ಮದುವೆ ಚೆನ್ನಾಗಿದ್ದಾರೆ. ನೀವು ಏನೇನಾಗಿದ್ದೀರಿ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿದೆ. ಅಂದರೆ ಅವರು ಹೇಳಲ್ಲ, ನಾನು ಹೇಳ್ಕೊಂತ ಇಲ್ಲ ಅಷ್ಟೇ. ಇದು ಒಂದು ಸಿನಿಮಾದ ಎಳೆ ಇದ್ದಂಗೆ. ಹೌದು ಸರ್. ಸಾಜನ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ನನಗೆ ಇದೇ ಬರ್ತಿತ್ತು, ಏನಯ್ಯ ಯಾರೋ ಬರ್ಕೊಟ್ಟಿದ್ರಲ್ಲಿ ಯಾರೋ ಲವ್ ಮಾಡ್ತಾವ್ರೆ ಅಂತ ಅಲ್ವಾ. ಸಲ್ಮಾನ್ ಖಾನ್ ಬರಿತಾ ಇದ್ದ, ಅಲ್ಲ ಸಂಜಯ್ ದತ್ ಬರ್ಕೊಡ್ತಾ ಇದ್ರು, ಸಲ್ಮಾನ್ ಖಾನ್ ಹೇಳ್ತಾ ಇದ್ರು. ಸಲ್ಮಾನ್ ಅಂದ್ರೆ ಇದಕ್ಕೂ ಬಿಫೋರು ಅಣ್ಣವ್ರು ಶ್ರಾವಣ ಬಂತು ಸಿನಿಮಾದಲ್ಲಿ ಆಗೋಗಿದೆ. ಅದರ ಒಂದು ಎಳೆನೇ ಸಾಜನ್ ಅಂತ ನಾನು ಅನ್ಕೊಂತೀನಿ. ಶ್ರಾವಣ ಬಂತುಲಿ ಅಣ್ಣವರು ಬರಿತಾ ಇರ್ತಾರೆ, ಶ್ರೀನಾಥ್ ಹೋಗಿ ಏನ್ ಮಾಡ್ತಾರೆ, ನಾನು ಚೆನ್ನಾಗಿ ಆಶು ಕವಿತೆ ಎಲ್ಲ ಬರಿತೀನಿ ಅಂತಂದ್ರು. ಆಶು ಕವಿತೆ ಅಂದ್ರೆ ಏನು ಅನ್ನೋದು ಗೊತ್ತಿರಲ್ಲ, ಆದ್ರೂ ಕೂಡ ಬರ್ದು ಏನೋ ಹಂಗೆ ಲವ್ ಮಾಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಅಣ್ಣವರೇ ಇವ್ರನ್ನ ಲವ್ ಮಾಡ್ತಾ ಇರೋದು. ಅಷ್ಟರಲ್ಲಿ ಏನೋ ಒಂದು ಬೇರೆ ಆಗುತ್ತೆ. ಆ ಎಳೆ ತಕೊಂಡೆ ಸಾಜನ್ ಮಾಡಿದ್ದಾರೆ ಅಂತ ನನ್ಗನ್ನಿಸ್ತು. ನೀವೇನನ್ಸ್ತು? ಅಲ್ಲಿ ಸವಾಲ್ ಹಾಕಿ ಬೆಂಗಳೂರಿಗೆ ಬಂದ್ರಿ? ಹೌದು ಸರ್. ಯಾರು ಕರೆದ್ರ ಅಥವಾ ನೀವಾಗಿ? ಇಲ್ಲ ಯಾವ ಅದೇ ಆರ್ಕೆಸ್ಟ್ರಾ ವಿಷಯಕ್ಕೆ ಬಂದಲ್ಲ, ನಮ್ಮದೇ ಆದಂಥ ಸರಿಗಮ ಅಂತಂದ್ಬಿಟ್ಟು ಇದು ಸಪ್ತಸ್ವರ ವಾದ್ಯರು ಅಂತ ಅದರಲ್ಲಿ ಏನು ಹಾಡ್ತಿದ್ದೆ. ಅಂದರೆ ತಮಿಳು, ತೆಲುಗು, ಕನ್ನಡದಲ್ಲಿ ರವಿಚಂದ್ರನ್ ಸಾಂಗ್ಸ್ಗಳು ಜಾಸ್ತಿ ಆಡ್ತಿದ್ದೆ. ಆಮೇಲೆ ತಮಿಳಲ್ಲಿ ಬಂದು ರಜನಿಕಾಂತ್ ಅವ್ರದ್ದು ಯಾವುದು ಅಣ್ಣಾಮಲೈ ಸಾಂಗು ಇದೆಲ್ಲ. ಆ ಟೈಮಲ್ಲಿ ಮುಠಾ ಮೇಸ್ತ್ರಿ ಎಲ್ಲ ರಿಲೀಸ್ ಆಗಿತ್ತು. ಒಂದು ಸ್ವಲ್ಪ ಎಲ್ಲ ಕನ್ನಡದಲ್ಲೇ ಬರ್ಕೊಂಡು ನೀಟಾಗಿ ಹಾಡ್ತಿದ್ದೆ. ಇದನ್ನ ನಮ್ಮ ರಿಲೇಟಿವ್ ಒಬ್ಬ ಶ್ರೀಧರ್ ಅಂತ ಇದ್ದಾನೆ, ಅವನು ಎಲ್ಲ ನೋಡಿ ನೀನು ಹಾಡುಗಳೆಲ್ಲ ಆಡ್ತೀಯಲ್ಲ, ಡ್ಯಾನ್ಸು ಆಡ್ತೀಯ, ಹಾಡು ಆಡ್ತೀಯ, ಚೆನ್ನಾಗಿ ಬರಿತೀಯ, ನೀನು ನನ್ನ ಫ್ರೆಂಡ್ ಒಬ್ಬ ಕಲ್ಯಾಣ ಅಂತ ಇದ್ದಾನೆ, ಅವ್ರ ಹತ್ರ ನೀನು ಸೇರ್ತೀಯ. ಅಯ್ಯೋ ನನಗೆ ಸಿನಿಮಾಗೆ ಒಂದು ದಾರಿ ತೋರ್ಸಯ್ಯ, ನಾನು ಅದನ್ನೇ ಕಾಯ್ತಾ ಇದ್ದೆ ಅಂತಂದ್ಬಿಟ್ಟು. ಆ 95 ಇದು 95 ಏನಾಯ್ತು. ಆಮೇಲೆ ಸೀದಾ ಬಂದೆ ನಮ್ಮ ಕಲ್ಯಾಣ ಅವ್ರ 30 years ಬ್ಯಾಕ್. ಹೌದು 90. ಆವಾಗ ಇನ್ನು ಅವರು ಇನ್ನು ಅದು ಅಮೃತ ವರ್ಷನೂ ಬರೆದಿರಲಿಲ್ಲ. ಅದಕ್ಕೂ ಬಿಫೋರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಅವರು ಏನು ಅಂತಂದರೆ ಎಷ್ಟೇ ಆಗಲಿ ಅವ್ರಿಗೂ ಟೆಸ್ಟ್ ಮಾಡೋದು ಇದ್ದೇ ಇರುತ್ತಲ್ಲ, ಇವನ ಹತ್ರ ತಾಳ್ಮೆ ಎಷ್ಟಿದೆ, ಛಲ ಎಷ್ಟಿದೆ, ಇವನ್ ಟ್ಯಾಲೆಂಟ್ ಏನು ಅಂತ ಅನ್ನೋದೆಲ್ಲ ಪರೀಕ್ಷೆ ಮಾಡ್ತಿದ್ರು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಆದರೆ ಅವ್ರ ಪರೀಕ್ಷೆಯಲ್ಲಿ ನಾನೊಂದು ಆಟ ತೊಟ್ಕೊಂಡಿದ್ದೆ. ಏನು ಅಂತಂದರೆ ಕಲ್ಯಾಣ ಅವರ ಇಲ್ಲ ನಾನ, ಅವರು ನನ್ನ ಶಿಷ್ಯನಾಗಿ ನನ್ನ ತಗೊಬೇಕು ಅಂತ ಅನ್ನೋದೊಂದೇ ಧ್ಯೇಯ ಇತ್ತು. ಇದಾದಮೇಲೆ ಕಲ್ಯಾಣ ಅವರು ಪರಿಚಯ ಆಯ್ತು. ಅಷ್ಟರಲ್ಲಿ ದೊಡ್ಡ ಹಿಟ್ಟಾಯಿತು. ಯಾವುದು ಅಮೃತ ವರ್ಷಿಣಿ, ನಮ್ಮೂರ ಮಂದಾರ ಹೂವೆ ಎಲ್ಲ ಹಿಟ್ಟಾಗಿತ್ತು. ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ? ಅಸಿಸ್ಟೆಂಟ್ ಆಗಿ ಮಾಡಿದೆ. ಅಸಿಸ್ಟೆಂಟ್ ಅಂದರೆ ಹೇಗೆ? ಹಾಡು ಬರೆಯೋರು. ಆದರೆ ನನಗೂ ಗೊತ್ತಾಗಬೇಕಲ್ಲ ಸರ್, ಸಾಹಿತ್ಯ ಅಂದರೆ ಏನು, ಮೀಟ್ರ್ ಅಂದರೆ ಏನು, ಮ್ಯಾಟ್ರ್ ಅಂದರೆ ಏನು ಎಲ್ಲ ತಿಳ್ಕೊಬೇಕಾಯ್ತಲ್ಲ. ಒಂದಷ್ಟು ವರ್ಷ ಮಾಡಿದೆ. ಆಮೇಲೆ ನಾನೇ ತಿಳ್ಕೊಂಡೆ, ಬ್ಲೈಂಡಾಗಿ ಬಂದಿದ್ದೆ ಆ್ಯಕ್ಚುಲಿ. ಅಲ್ಲಿ ಓದಿದ ತಕ್ಷಣ ನನ್ನ ಸಿಂಗರಾಗಿ ಮಾಡ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ಇದ್ರ ಬಂದಮೇಲೆ ಇಲ್ಲಿ ಒಳಗಿನ ವಿಷಯಗಳು ಗೊತ್ತಾಗಿದ್ದು. ಸಂಗೀತ ಕಲ್ತಿರ್ಬೇಕು, ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ಮಾಡಿರಬೇಕು. ಅದೇ ಆದಂಥ ಸಂಗೀತದ ಒಂದಷ್ಟು
ಭಾಗಗಳಿರುತ್ತಲ್ಲ ಆ ಭಾಗಗಳನ್ನೆಲ್ಲ ಮಾಡಿದರೆ ಇಲ್ಲಿ ನಮ್ಗೆ ಅವಕಾಶ ಸಿಗೋದು ಅಂತ ಆಮೇಲೆ ಗೊತ್ತಾಗಿದ್ದು. Okay. ಅಲ್ಲಿ ಕಲ್ಯಾಣ ಅವರು ಒಂದು ನನ್ನ ಒಳಗಿನ ಒಬ್ಬ ರೈಟರ್ನ ಕರೆಸಿದವ್ರೆ, ತೆಗೆಸಿದವ್ರೆ. ನೀವು ಒಂದು ಸಾಂಗು ಆಡಿಸಿದ್ರು ಅಲ್ಲಿ ಆಕಾಶ ಅಡಿಯಲ್ಲಿ, ರೆಕಾರ್ಡು ಮಾಡಿಸಿದ್ರು. ಬಟ್ ವಾಯ್ಸ್ ಚೆನ್ನಾಗಿದೆ ಸಾಯಿ, ಆದರೆ ನಿನ್ಗೆ ಈಗಾಗಲೇ 25 ವರ್ಷ ಆಗಿದೆ. ಇನ್ನು ಸಂಗೀತ ಜೂನಿಯರು ಸೀನಿಯರ್ ಎಲ್ಲ ನೀನು ಕಲಿಯೋಷ್ಟಕ್ಕೆ ಏಜ್ ಬಾರ್ ಆಗಿಬಿಡುತ್ತೆ. ನನಗೆ ನಿನ್ನ ಹತ್ರ ನೋಡಿದ ತಕ್ಷಣ ನಿನ್ನಲ್ಲಿ ನನಗೇನೋ ಒಂದು ಅನ್ನಿಸ್ತು, ಅದನ್ನು ನಿನ್ನ ಒಳಗಡೆ ಇರ್ತಕ್ಕಂಥ ಬರಹಗಾರನ ಎದ್ದು ಈಚೆ ಬಿಡಿ ಅಂತಂದ್ರು. ಎದ್ದು ಈಚೆ ಕರ್ಸು ಅಂತಂದರು. ಅಲ್ಲಿಂದ ಶುರುವಾಯಿತು ಸರ್. ಏನು ಅಂತಂದರೆ ಸರ್ ನನಗೆ ಒಂದು ಸ್ವಲ್ಪ ಒಂದು ಧೈರ್ಯ ಏನು ಅಂತಂದರೆ, ಈ ಲವ್ ಲೆಟರ್ಗಳೆಲ್ಲ ಬರೆಯುವಾಗ ಒಂದಷ್ಟು ಪದಗಳನ್ನೆಲ್ಲ ಹಾಕ್ತಿದ್ದೀನಲ್ಲ, ಅದೇ ಇದು ಅಂತ ಅನ್ಕೊಂಬಿಟ್ಟು ನಾನು ಇದು ಮಾಡಿದೆ. ಆಗ ಒಂದು ಟ್ಯೂನ್ ಕೊಟ್ಟರು, ಆ ಟ್ಯೂನ್ಗೆ ನಿನ್ನದೇ ಆದಂಥ ಒಂದು ಲಿರಿಕ್ ಬರಿ ಅಂತಂದರು. ಯಾರು? ಕಲ್ಯಾಣ್ ಸರ್. ಅದೇ ಇದು ಎಂದೆಂದು ನಿನ್ನ ಮರೆತು, ಅದು ಚರಣದ ಒಂದು 2 ಲೈನ್ ಕೊಟ್ಟರು. ಎಂದೆಂದು ನೀವು ಆದರೆ ನಾನು, ಅಲ್ಲಿ ಅದು ಕೊಟ್ಟರು. ಅದು ಇಷ್ಟಕ್ಕೆ ಬರೀ ಸಾಕು, ಆಮೇಲೆ ನೋಡ್ತೀನಿ ಅಂತಂದ್ರು. ನಿನ್ನ ಟ್ಯಾಲೆಂಟ್ ಏನಿದೆ ಅಂತಂದ್ರೆ ಆವಾಗ ನಾನು ಬರೆದೆ, ಸೂರ್ಯನಿಗಿಲ್ಲ ಪ್ರೇಮಿ ತುಂಬಾ ವಿರಹಿ, ಅದಕ್ಕೋಸ್ಕರ ದಿನವೂ ಉರಿತಾ ಇರ್ತಾನೆ ಅಂತಂದ್ಬಿಟ್ಟು ಬರೆದೆ. ಎಂಥ ತಾಟೆ ಇದು, ಸೂಪರ್ ತಾಟು. ನಿನ್ನೊಳಗಡೆ ಒಬ್ಬ ಬರಹಗಾರ ಇದ್ದಾನೆ, ದಯವಿಟ್ಟು ನೀನು ಶುರು ಮಾಡಿ ಇವತ್ತಿಂದನೇ ಏನೇನು ಬರುತ್ತೆ ಮನಸ್ಸಿಗೆಲ್ಲ ಬರಿತಾ ಹೋಗು. ಅಬ್ಸರ್ವೇಷನ್ ಜಾಸ್ತಿ ಮಾಡ್ತಾ ಇರು. ಅಬ್ಸರ್ವೇಷನ್ ನಾನೇನು ಬರಿತೀನಿ, ಯಾರೇನು ಸಿಚುಯೇಷನ್ ಹೇಳ್ತಾರೆ ಅದನ್ನೆಲ್ಲ ಮೈಂಡ್ಗೆ ಹಾಕ್ಕೊಂತೀನಿ. ಮತ್ತೆ ಯಾವ ಪದ ಸೇರಿದ್ರೆ ಈಸಿಯಾಗಿರುತ್ತೆ, ಪಲ್ಲವಿ ಅಂದರೆ ಏನು, ಚರಣ ಅಂದರೆ ಏನು ಅಂತ ನನಗೆ ಆವಾಗ ಗೊತ್ತಾಗಿತ್ತು. ಅಲ್ಲಿಂದ ಬರವಣಿಗೆ ಶುರುವಾಯಿತು ಸರ್. ನಮಸ್ಕಾರ ಸರ್. ಸೂಪರ್. ಇದೆಲ್ಲಾದ್ರೂ ಹೇಳ್ಕೊಂಡಿದ್ದೀರಿ ಇದೆಲ್ಲ? ಇಲ್ಲ ಎಲ್ಲೂ ಹೇಳ್ಕೊಂಡಿಲ್ಲ. ಸಂದರ್ಭನೇ ಹೌದು ಅಲ್ವಾ? ಹೌದು. ಆಮೇಲೆ ಬರಹಗಾರನಾಗಿ ಹೌದಲ್ವಾ, ನನ್ನ ಹತ್ರ ಒಬ್ಬ ಗುರುವಾಗಿ ನನ್ನ ಹತ್ರ ಇರೋ ಶಕ್ತಿನ ಅವ್ರು ಕಂಡುಹಿಡಿದಿದ್ದಾರೆ ಅಂದರೆ ನನಗೇನೋ ಒಂದು ಇದೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿವರೆಗೂ ಏನಾಯಿತು ಅಂತಂದರೆ, ಇವ್ರ ಹತ್ರ ಬಂದು ಪಕ್ಕ ಸೇರೋವರೆಗೂ 95ಇಂದ 96 ಬೆಳಿಗ್ಗೆ ಒಂದು ಉದರಂಗ ಬಸ್ ಅಂತಿತ್ತು ನಮ್ಮ ಮಹಾಲಕ್ಷ್ಮಿ ಥಿಯೇಟ್ರ್ ಅವರು. ಅವ್ರ ಹತ್ರ ಕೇಳ್ಕೊಂಬಿಟ್ಟಿದ್ದೆ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ, ಸ್ವಲ್ಪ ಕಾಸು ಗೀಸೆಲ್ಲ ಏನು ಕೊಡೋಕ್ಕಾಗಲ್ಲ, ಹೋಗ ನಾನು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅನ್ನೋರು. ಇವರು ಇಲ್ಲಿ ನನ್ನ ಕಲ್ಯಾಣ ಅವ್ರ ಹತ್ರ ಬರ್ತಿದ್ದೆ. ಬಂದ ತಕ್ಷಣ ಇನ್ನೊಂದು ವಾರ ಬಿಟ್ಬಾ ಅನ್ನೋದು. ಸರಿ, ಕರೆಕ್ಟಾಗಿ ಆ ಡೇಟ್ ಗುರ್ತಾಕೊಂಡು ಇನ್ನೊಂದು ವಾರಕ್ಕೆ ಕರೆಕ್ಟಾಗಿ ಸ್ವಾತಿ ಮುತ್ತಮ್ಮಲ್ಲಿ ಕಮಲಾಸನ್ ಹೋಗಿ ನಿಂತ್ಕೊಂತಾರಲ್ಲ ಹಂಗೆ ಸಾರ್ ಅಂತ ಅಂದ್ಬಿಟ್ಟು ಅವರು ತುಂಬ ಟೆಸ್ಟ್ ಮಾಡಿದ್ರು. 1 ವರ್ಷ ಟೆಸ್ಟ್ ಮಾಡಿದ್ರು. ಅಪ್ ಟು ಓಮ್ ಪಿಕ್ಚರ್ ರಿಲೀಸ್ ಆಗೋವರೆಗೂ ಮಾಡ್ತಾನೆ ಇದ್ರು. ನಾನು ಬರೋದು ಹೋಗೋದು ಮಾಡ್ತಿದ್ದೆ. ಆಮೇಲೆ ಕಲ್ಯಾಣ ಅವ್ರ ತಾಯಿ, ಸುಮ್ಮನೆ ಆ ಹುಡುಗನ್ನ ಬರೆಸ್ತಾ ಇದೆಯಾ ಏನೋ, ಸುಮ್ಮನೆ ಕರೆಸ್ತಾ ಇದೆಯಾ ಪಾಪ ಆ ಹುಡುಗ ಅದು ಏನು ಮಾಡ್ಕೊಂಡಿದ್ದಾನೆ, ಅದು ಏನು ಕಥೆನೆ ಅಂತ ಹೇಳಿದ್ರಂತೆ. ಸೇರಿ ಆಮೇಲೆ ಈಗ ಯಾವಾಗ ಓಮ್ ಪಿಕ್ಚರ್ ರಿಲೀಸ್ ಆಯಿತು ಆವಾಗ ನಾನು ಇನ್ನೂ ದಟ್ಟವಾಗಿ ಸಿನಿಮಾ ರಂಗದಲ್ಲಿ ನೆಲೆ ಊರ್ಲೇಬೇಕು ಅಂತ ದೃಢ ನಿರ್ಧಾರ ಮಾಡಿಬಿಟ್ಟೆ ಅಲ್ಲಿ. ಯಾಕೆಂದರೆ ಆ ಸ್ಕ್ರೀನ್ ಪ್ಲೇ ಅದು ಬೇರೆ ಥರನೇ ಇತ್ತು ಸರ್. ಅದು ಓಮದು ಹೆಚ್ಚು ಕಡಿಮೆ. ಈಗ ಮುರಳಿ ಮೋಹನ್ ನಿಮಗೆ ಗೊತ್ತಿರಬೇಕು, ಅಲ್ಲಿ ಸಂಭಾಷಣೆ ಮುರಳಿ ಮೋಹನ್ ಅಂತಿತ್ತಲ್ಲ, ಆವಾಗಿಂದ ಏನು ಯಾವ ಥರ ಬರೆದೆ, ಈ ಥರ ನಾನು ಒಬ್ಬ ಬರಹಗಾರನಾಗಬೇಕು ಅಂತ ಅನ್ನೋದು ಒಂದು ಆಸೆ ಇತ್ತು. ಸರಿ, ಇಲ್ಲಿಗೆ ಬಂದೆ, ಈ ರೂಟ್ಗೆ ಇಂಗ್ಲಿಷ್ ಹಾಕಂತು. ಅಲ್ಲಿಂದ ಶುರು ಸಂಭಾಷಣೆ. ಅಲ್ಲ, ಆವಾಗ ಫಸ್ಟ್ ಪಿಕ್ಚರೇ ಕಲರ್ಸು. ಓಕೆ. ಇಲ್ಲಿ ಸಾಹಿತ್ಯಿಕವಾಗಿ ಎಲ್ಲ ಸ್ವಲ್ಪ ಎಲ್ಲ ಕಲಿತಾ ಇದ್ದೆ. ಇದರ ಮಧ್ಯೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯಿಕವಾಗಿ ಚರ್ಚೆಗೆ ಕಲ್ಯಾಣ ಅವ್ರ ಹತ್ರ ಬರೋರು, ಅದು ಇದು ಎಲ್ಲ ಮಾತಾಡೋರು. ಆವಾಗ ನಾಗೇಂದ್ರ ಪ್ರಸಾದ್ಗೆ ಗಾಜಿನ ಮನೆ ಅಂತ ಒಂದು KV ಜಯರಾಮ್ ಅವ್ರದ್ದು ಸಿನಿಮಾ ಸಿಕ್ತು. ಅದಕ್ಕೆ ಸಂಭಾಷಣೆ ಹಾಗೂ ಸಾಹಿತ್ಯನೂ ಎರಡೂ ಬರೆದಿದ್ದಾರೆ ಅಂತ ವಿಷಯ ಗೊತ್ತಾಯಿತು. ಆವಾಗ ನಾನು, ಸರ್ ಸಂಭಾಷಣೆ ನಾನು ಕಲಿಬೇಕು ಸರ್, ಬರೆಯೋದು ಹೆಂಗೆ ಏನು ಅಂತಂದು ಅಲ್ಲಿ ಒಂದು ಸ್ವಾರ್ಥ ಅನ್ನೋಕ್ಕಿಂತ ಒಂದು ತುಂಬ ಉತ್ಕಟವಾದ ಬಯಕೆ ಇತ್ತು. ಸಂಭಾಷಣೆ ಬರೆದ್ರೆ ಶೂಟಿಂಗ್ ಸ್ಪಾಟ್ಗೂ ಹೋಗ್ಬೋದು ಅನ್ನೋದೊಂದು ಲೆಕ್ಕಾಚಾರ. ಶೂಟಿಂಗ್ ಸ್ಪಾಟಲ್ಲಿ ಏನೇನು ನಡೀತದೆ, ಯಾವಾಗ ಏನೇನು ಮಾಡ್ಬೋದು ಅನ್ನೋದೊಂದು ಲೆಕ್ಕಾಚಾರ ಹಾಕ್ಕೊಂಡು ನಾನು ಕಲ್ಯಾಣ ಅವ್ರ ಹತ್ರ ಕೇಳಿದೆ, ಸರ್ ಈ ಥರ ನಾನು ಅಂದರೆ ಸಾಹಿತ್ಯಿಕವಾಗಿ ನಾನು ಸಂಪೂರ್ಣ ಏನೂ ಕಲ್ತಿಲ್ಲ, ಬಟ್ ನಾನು ಸಂಭಾಷಣೆನೂ ಸ್ವಲ್ಪ ಕಲಿತೀನಿ ಸರ್, ನಾನು ನಾಗೇಂದ್ರ ಪ್ರಸಾದ್ ಹತ್ರ ಹೋಗ್ತೀನಿ ಅಂತಂದು. ಸರಿನಪ್ಪ, ನಿನ್ನ ಧ್ಯೇಯ ಏನಿದೆ ಬರವಣಿಗೆ ಮಾತ್ರ ಬಿಡಬೇಡ, ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಬಂದರೂ ಏನೇ ಆದರೂ ನೀನು ಬರವಣಿಗೆ ಮಾತ್ರ ಬಿಡಬೇಡ ಅಂತ ಅವರು ಒತ್ತಾಸೆ ಕೊಟ್ಟು ಕಳಿಸಿದ್ರು. ನನ್ನ ಅದೃಷ್ಟ ಚೆನ್ನಾಗಿದೆ, ನನ್ನ ಭಾಗ್ಯನೇನೋ ಗೊತ್ತಿಲ್ಲ, ನನ್ನ ಪುಣ್ಯನೇನೋ ಗೊತ್ತಿಲ್ಲ. ಇಲ್ಲಿ ಬಂದಾಗ ಕಲ್ಯಾಣ ಅವ್ರ ತಂದೆ ತಾಯಿ ಪ್ರೀತಿನೂ ಪಡೆದೆ, ಅವ್ರ ಮನೇಲಿ ಒಬ್ಬ ಮಗನಾಗಿ ಬೆಳೆದೆ. ಇಲ್ಲಿ ಬಂದೆ ನಾಗೇಂದ್ರ ಪ್ರಸಾದ್ ಮನೇಲಿ, ಅವ್ರದ್ದು ಆವಾಗ ತುಂಬ ಚಿಕ್ಕ ಮನೆ, ಇವ್ರಿಗೂ 3 ಜನ ತಮ್ಮಂದಿರು ನಾಗೇಂದ್ರ ಪ್ರಸಾದ್ಗೆ. ಅವ್ರ ತಂದೆ ತಾಯಿ ಅಂತೂ ಅದೇನೋ ನನ್ನ ನೋಡಿದ ತಕ್ಷಣ ನೀವೆಲ್ಲ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಲಿಕಳಿ, ಎಲ್ಲ ಕಲೀರಿ, ಕೆಲಸ ಕಲೀರಿ ಅಂತ ಅವರೇ ನನ್ನ ಅಲ್ಲೂ ಕೂಡ ಒಬ್ಬ ಮಗನಾಗಿ ನನ್ನ ಸಾಕಿದ್ರು. ಹಿಂಗೆ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಒಡನಾಟ ಶುರುವಾಯ್ತಲ್ಲ. ಆಗ ಸುಮಾರು ಸಿನಿಮಾಗಳು ಅವ್ರ ಸಂಭಾಷಣೆ ಬರೆಯೋಕ್ಕೆ ಬಂತು ಅವ್ರಿಗೆ. ಯಾರಿಗೆ? ನಾಗೇಂದ್ರ ಪ್ರಸಾದ್ಗೆ. ನಾಗೇಂದ್ರ ಪ್ರಸಾದ್ ಏನು ಮಾಡೋರು, ಅದು ನೋಡ್ಬಿಟ್ಟು ನೀನು ಕಾಪಿ ಮಾಡು ನೀಟಾಗಿ ಹೆಂಗೆ ಮಾಡ್ತೀಯ ಅಂತ. ಅಯ್ಯೋ ಅಷ್ಟು ಕೊಡಿ ಸರ್ ನಾನು ಕಲ್ತ್ಕೊಂತೀನಿ ಅಂತ ಅಂದ್ಬಿಟ್ಟು ಫಸ್ಟು ಸಿನಿಮಾ
ಮಂಜುನಾಥ ಮಾಡಬೇಕಾಯ್ತು. ಮಂಜುನಾಥ ಮಾಡಕ್ಕೆ ಬಿಫೋರ್ ಏನು ಮಾಡಿದ್ರು, ಚಿತ್ರ ಅನ್ನೋ ಒಂದು ಸಿನಿಮಾನ ರಿಮೇಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದರು ದಿನೇಶ್ ಬಾಬು. ದಿನೇಶ್ ಬಾಬು. ಇವರೇ ಸಂಭಾಷಣೆ, ಇವರೇ ಯಾರು, ನಾಗೇಂದ್ರ ಪ್ರಸಾದ್. ಸಂಭಾಷಣೆ ಬರ್ದವರು. ಹಾಂ ಹೌದು. ಅದಕ್ಕೆ ಸಂಭಾಷಣೆ ಬರೆದ್ರು, ಒಂದು ಕ್ಯಾರೆಕ್ಟ್ರು ಮಾಡಿದ್ರು. ಆಗ ಆ ಸಂಭಾಷಣೆ ಹೆಂಗೆ ಏನು ಅದರ ತುಲನೆ ಅಂದರೆ ಅದ್ರ ಬಗ್ಗೆ ಹೆಂಗೆ ಏನು ಅಂತೆಲ್ಲ ತಿಳ್ಕೊಂಡು ರಿಮೇಕ್ ಆದರೂ ಕೂಡ ನೀಟಾಗಿ ಬರೆದು ಅಲ್ಲಿಂದ ಫಸ್ಟು ಚಿತ್ರಗ ಅವ್ರ ಜೊತೆಲಿ ಕೆಲಸ ಮಾಡಿದೆ. ಆಮೇಲೆ ನೆಕ್ಸ್ಟು ರವಿಚಂದ್ರನ್ ಅವ್ರದ್ದು ಪ್ರೇಮಕ್ಕೆ ಸೈ ಅಂತ ಬಂತು. ಅದಾದಮೇಲೆ ಈಶ್ವರ ಬಾಳೆಗುಂಡಿ ನಿರ್ದೇಶನದಲ್ಲಿ ಇದು ಬಂತು, ಒಂದು ಪ್ರೀತಿ ನೀಲದನೆ ಹೇಗಿರಲಿ ಅಂತ, ಅದು ರಿಮೇಕ್ ಸಿನಿಮಾ. ಅದು ಕೂಡ ರಿಮೇಕ್ ಆದ್ದರಿಂದ ಅಲ್ಲೂ ಕೂಡ ನೀಟಾಗಿ ಏನೇನು ಬರಿಬೇಕು ಅಂತ ಎಲ್ಲ ಬರ್ಕೊತಾ ಇದ್ದೆ. ಈಶ್ವರ ಬಾಳೆಗುಂಡಿ ಆವಾಗಲೇ ನನ್ನ ಮೇಲೆ ಕಣ್ಣು ಹಾಕಿದ್ರು, ಅಂದರೆ ಇವನ ಹತ್ರನೂ ಏನೋ ಟ್ಯಾಲೆಂಟ್ ಇದೆ, ಏನೋ ಒಂದು ಮಾಡಬೇಕು ಅಂತಂದ. ಇದ್ರ ಮಧ್ಯೆ ಅಂದರೆ ಇದು ಬಿಯಾಂಡ್ ಅಂದರೆ ಏನು ಅಂತ ಏನು ನಡೀತು ಅಂತ ಹೇಳ್ತೀನಿ. ಆವಾಗ ತಾಜ್ ಮಹಲ್ ಅಂತ ಒಂದು ಸಿನಿಮಾ, ನಮ್ಮ ಆರ್ ಚಂದ್ರು ತಾಜ್ ಮಹಲ್ ಅಲ್ಲ, ಬೇರೆ ವಿನೋದ್ ರಾಜ್ ಹೀರೋ, ರುಚಿತಾ ಪ್ರಸಾದ್ ಅಂತ ಒಂದು ಆರ್ಟಿಸ್ಟ್, ಅದಕ್ಕೆ ಗಂಧರ್ವ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಗಂಧರ್ವ ಪಿ ಸಿ ರಮೇಶ್ ಡೈರೆಕ್ಟ್ರು, ನಮ್ಮ ನಾಗೇಂದ್ರ ಪ್ರಸಾದ್ ಲಿರಿಕ್ ರೈಟ್ರು. ಅದಕ್ಕೆ ಆವಾಗ ಅವರು ಬಂದು ಇದು ಮಾಡುವ ಲಿರಿಕ್ ಇದು ಮಾಡುವಾಗ ಅದೇನಾಯ್ತು, ತಾಜ್ ಮಹಲ್ಲು ಅದು ಅರ್ಧಕ್ಕೆಲ್ಲ ಒಂದು 10% ಶೂಟಿಂಗೇ ನಿಂತೋಯ್ತು. ಅದ್ರ ಕಾಪಿ ಒಂದು ಇದು ಬರುತ್ತಲ್ಲ, ಪ್ರಸಾದ್ ಲ್ಯಾಬಲ್ಲಿ ಹೋಗಿ ನೋಡಿದ್ವು, ವಿನೋದ್ ರಾಜ್ ಅವ್ರದ್ದು ಒಂದಷ್ಟು ಸೀನ್ಗಳು, ಅದನ್ನೆಲ್ಲ ಏನೇನೋ ಚೇಂಜಸ್ ಮಾಡಬೇಕು ಅಂತ ಡೈಲಾಗ್ದು ಅದು ಇದು ಎಲ್ಲ ಆಗಿತ್ತು. ಅದಾದಮೇಲೆ ಆ ಪಿ ಸಿ ರಮೇಶ್ ಅನ್ನೋರು ನನ್ನ ನೋಡಿದರು, ಕಲ್ಯಾಣ ಅವ್ರ ಹತ್ರನೂ ನೋಡಿದರು. ಆ್ಯಕ್ಚುಲಿ ತಾಜ್ ಮಹಲ್ ಅನ್ನೋ ಸಿನಿಮಾಗೆ ಕಲ್ಯಾಣ ಅವ್ರು ಮ್ಯೂಸಿಕ್ ಮಾಡಬೇಕಾಯ್ತು, ಸಂಭಾವನೆ ವಿಷಯದಿಂದ ಏನೇನೋ ಬೇರೆ ಬೇರೆಯಾಗಿ. ಆಮೇಲೆ ಗಂಧರ್ವ ಅನ್ನೋರು ಬಂದ್ರಲ್ಲ, ಅಲ್ಲಿಂದ ಏನಾಯಿತು, ಸಿನಿಮಾ ನಿಂತ ಹೋಯ್ತು. ನೆಕ್ಸ್ಟ್ ಇನ್ನೇನು ಅಂತ ಅನ್ನೋದು ಗೊತ್ತಿಲ್ಲ. ಅಷ್ಟರಲ್ಲಾಗಲೇ ನನಗೆ 98, 99 ಬಂದ್ಬಿಟ್ಟಿದ್ದೆ. ಆವಾಗ ಒಂದು ಇದಾಯಿತು, ಏನು ಅಂತಂದರೆ ನಾನು ಒಡನಾಟ ಇವ್ರ ಜೊತೆ ಜಾಸ್ತಿ ಇದ್ದೆ. ಆವಾಗ ಕರೆಕ್ಟಾಗಿ ಅಣ್ಣವ್ರು ಕಿಡ್ನಾಪ್ ಬೇರೆ ಆಗ್ಬಿಡ್ತು. 108 ದಿವಸ ತುಂಬಾ ಹೆಂಗೆ ಅಂತಂದರೆ, ಈ ಕಡೆ ನಾಗೇಂದ್ರ ಪ್ರಸಾದ್ ಅವ್ರು ಇಲ್ಲದೆ ನಾನು ಮನೆಗೆ ಹೋಗೋಕ್ಕಾಗಲ್ಲ, ಊಟಕ್ಕೆ ತೊಂದರೆ, ತುಂಬಾ ತೊಂದರೆ. ಅದರಲ್ಲಿ ಶಿವಾಜಿರಾವ್ ಸಿಂಗನ್ ಮನೆ ಅಂತ ಈಗ ರಘುವೀರ್ ಅಂತೇನೋ ಹೆಸರಿಟ್ಕೊಂಡಿದ್ದಾರೆ. ಅವರು ಮನೇಲಿ ಹೋಗಿ ಅವ್ರ ಮನೇಲಿ ಪಾತ್ರೆ ತೊಳ್ಕೊಂಡು ಎಲ್ಲ ತೊಳ್ಕೊಂಡು ಅವ್ರ ಮನೇಲಿ ಇವರು ಚೆನ್ನೈಗೆ ಹೋಗ್ಬಿಟ್ಟು ಅದಕ್ಕೂ ಸಟ್ಲಾಗ್ಬಿಟ್ರು. ಯಾರು, ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ಯಾವುದೋ ಸಿನಿಮಾ ವಿಷಯಕ್ಕೆ. ನಾನು ಅವ್ರ ತಂದೆ ತಾಯಿ ಬೇಡ ಅಂತ ಹೇಳ್ತಿರ್ಲಿಲ್ಲ, ಬಟ್ಟು ನನಗೆ ಒಂಥರ ಹೋಗಕ್ಕೆ ಮುಜುಗರ ಆಯ್ತಿತ್ತು. ನನ್ನ ಹತ್ರ ಏನು ಕೆಲಸ ಮಾಡಿದೆ, ಸುಮ್ಮನೆ ತಿನ್ಕೊಂಡು ಹೆಂಗಿರಲಿ ಅಂತಂದ. ಅಷ್ಟರಲ್ಲಿ ನಮ್ಮ ಶಿವಾಜಿರಾವ್ ಸಿಂಗನ್ ಅವ್ರ ಮನೆಗೆ ಹೋಗಿ ಅಲ್ಲಿ ಕಾಲ ಕಳೀತಾ ಇದ್ದೆ. ಬಟ್ಟು ಅಂದರೆ ಅವ್ರು ಶಿವಾಜಿರಾವ್ ಸಿಂಗನ್ ಮನೆ ಇದ್ದಿದ್ದು ಎಲ್ಲಿ ಅಂತಂದರೆ ನಮ್ಮ ಗುರುರಾಜುಲು ನಾಡು ಹರಿಕಥಾ ಅವ್ರ ಮನೆ ಮೇಲೆ ಅವ್ರು ಬಾಡಿಗೆಗಿದ್ರು. ಅದಕ್ಕೆ ಬಿಫೋರ್ ಅವ್ರು ತಿಮ್ಮರಾಯ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದರು. ಅವ್ರ ಜೊತೆಲಿ ಏನು ಅಂತಂದರೆ, ಈಗ ನಾಗೇಂದ್ರ ಪ್ರಸಾದ್ ಬರೋವರೆಗೂ ಕೂಡ ಏನೋ ಒಂದು ಮಾಡ್ತಾ ಇರಬೇಕು, ನನ್ನ ಜೀವನ ಬದುಕಬೇಕಲ್ಲ. ಅದಕ್ಕೆ ಅವ್ರ ಮನೇಲಿ ಊಟ ಗೀಟ ಮಾಡ್ಕೊಂಡು ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡು ಇದ್ದೆ. ಏನು ಕೆಲಸ ಮಾಡಿದ್ರಿ? ಬೇರೆ ಅಂದರೆ ಅವರು ಸಿನಿಮಾದ ಇನ್ನೂ ಯಾವುದೂ ಸ್ಟಾರ್ಟ್ ಆಗಿರಲಿಲ್ಲ, ಅಂದರೆ ಅವ್ರು ಒತ್ತಾಸೆಯಾಗಿ ನಿಂತಿದ್ದೆ ಅಷ್ಟೇ ಮನೇಲಿ. ಅದಾದಮೇಲೆ ನಾಗೇಂದ್ರ ಪ್ರಸಾದ್ ಅವ್ರು ಬಂದು ಎಲ್ಲ ಆಯಿತು. ಅದು ಏನದು ಹೇಳಿ, ಅಲ್ಲಿ ಏನು ಕೆಲಸ ಮಾಡ್ತಾಯಿದ್ರು? ಅಂದರೆ ಪಾಪ ಅವ್ರ ಮನೇಲಿ ಅವ್ರ ಮಿಸ್ಸಸ್ ಬಂದು ಅಲ್ಲಿ ಕೊಪ್ಪಳದಲ್ಲಿ ಕೆಲಸ ಮಾಡ್ತಿದ್ರು. ಅವರು ಇಲ್ಲದೆ ಇರುವಾಗ ಇವರು ಎಲ್ಲ ಅಡುಗೆ ಗಿಡ್ಗೆ ಮಾಡ್ಕೊತಿದ್ರಲ್ಲ, ನಾನು ಅವ್ರ ಜೊತೆಲಿ ಸಪೋರ್ಟಿವ್ ಆಗಿ ಮಲಿಕೊಳ್ಳೋಕ್ಕೋಸ್ಕರ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ನೀಟಾಗಿ ಮನೆಯೆಲ್ಲ ಕಸ ಗೀಸ ಎಲ್ಲ ಹೊಡೆದು ನೀಟಾಗಿ ಇಟ್ಕೊತಿದ್ದೆ. ಇದು ಕಲ್ಯಾಣ. ನಾನು ಜೀವನ ಮಾಡುವಂಥ ಒಂದು ಮನೆ, ಅದು ನಂದೇ ಮನೆ ಥರ. ಹೌದು ಸರ್, ಹೌದು ಸರ್, ಅಷ್ಟೇ. ಅದಾದಮೇಲೆ ಶುರುವಾಯಿತು ಅದೇ ಪ್ರೇಮಕ್ಕೆ ಸೈ ಇದೆಲ್ಲ ಬಂತಲ್ಲ, ಅಲ್ಲಿಂದ ಪ್ರೇಮಕ್ಕೆ ಸೈ ರವಿಚಂದ್ರನ್ ಅದು ರಿಮೇಕೆ. ಚಿರುನವ್ವುತು ಅಂತ ಅದು. ಆವಾಗೆಲ್ಲ ಒಂದೊಂದಾಗಿ ಇಲ್ಲಿವರೆಗೆ ಈಗಾಗಲೇ 99ಗೆ ಬಂದೆ. ಈ 99 ಎಂಡಲ್ಲಿ ಮಧ್ಯದಲ್ಲಿ ಏನಾಯಿತು, ಈಗ ನಮ್ಮ ದೇವು ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ, ನಮ್ಮ ರಾಜೇಶ್ ರಾಮನಾಥ್ ಹತ್ರ. ದೇವು ಅಂತ ಒಬ್ರು ಇಂಜಿನಿಯರ್ ಮೀನ್ಸ್ ಇದು ಅರೇಂಜರ್ ಆಗಿದ್ದು. ಅವರು ಒಂದು ವಿಷ್ಣು ಅಂತ ಒಂದು ಸಿನಿಮಾ ಡೈಲಾಗ್ ಬರೆಯೋಕ್ಕೆ ನನ್ನ ಅಂತಲ್ಲ, ಹಿಂಗೆ ಹುಡುಕಾಡ್ತಿದ್ರು, ಯಾರ್ಕೆಲ್ಲಾರು ಬರ್ಸ್ಬೇಕು ಅಂತ. ಆಗ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಕೇಳಿದೆ, ಈ ಥರ ಕರೀತಾ ಇದ್ದಾರೆ ಸರ್, ಹೋಗ್ಲಾ? ಹೋಗಮ್ಮ ಮಾಡಮ್ಮ. ಆದರೆ ಅವ್ರಿಗೆ ಒಂದು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆವಾಗ ರಾಘವೇಂದ್ರ ಲಾಡ್ಜ್ ಅಂತ ಅಲ್ಲಿದೆ, ಎಲ್ಲಿ ರಾಮ ಮಂದಿರದ ಹತ್ರ. ಅಲ್ಲಿ ಹೋಗಿ ಬರಿತಾ ಇದ್ದೆ. ಬರೆದು ಒಂದು ಇಂಟರ್ವಲ್ವರೆಗೂ ವಿಷ್ಣು ಅಂತ ಫಸ್ಟ್ ಸಿನಿಮಾನೇ ಅದು ನಂದು. ಬರಿತಾ ಇದ್ದೆ. ಅಷ್ಟರಲ್ಲಾಗಲೇ ಏನಾಗಿದೆ, ಈ ಪಿ ಸಿ ರಮೇಶ್ ಇದ್ರಲ್ಲ, ಇವ್ರು ಕಲ್ಯಾಣ ಹತ್ರನೂ ನೋಡಿದ್ರು, ನಾಗೇಂದ್ರ ಪ್ರಸಾದ್ ಹತ್ರನೂ ನೋಡಿದ್ರು. ಇದಕ್ಕೆ ಮಧ್ಯೆ ಏನಾಗಿತ್ತು ಅಂತಂದರೆ, ನಾಗೇಂದ್ರ ಪ್ರಸಾದ್ ಕೈಯಲ್ಲಿ ಡೈಲಾಗ್ ಬರೆಸ್ಬೇಕು ಅಂತ, ಅದೇ ಈ ಕಲರ್ ಸಿನಿಮಾಗೆ ಬಂದು ಕತೆ ಹೇಳಿದ್ರು. ಅದೇನೇನೋ ಅವ್ರಿಗೂ ಅಡ್ಜಸ್ಟ್ ಆಗಲಿಲ್ಲ. ಸಂಭಾವನೆ ವಿಚಾರನೋ ಏನು ವಿಚಾರನೋ ಗೊತ್ತಿಲ್ಲ. ಆಗ ಸರಿ ಬಿಡಿ, ನಾವು ಬೇರೆಯವ್ರು ನೋಡ್ಕೊಂತೀವಿ ಅಂತ ಅಂದ್ಬಿಟ್ರು. ಅಷ್ಟರಲ್ಲಿ ಗಂಗು ಇದ್ದಾರಲ್ಲ, ಗಂಗು ಅಂತ ಮ್ಯಾನೇಜರ್ ನೀವು ನೋಡಿರ್ಬೇಕು. ಇವರು ಗಂಗು ಅವರು ಕೂಡ ನನ್ನ ಕಲ್ಯಾಣದ ಜೊತೆಲಿ ಇದನ್ನು ನೋಡಿದ್ರು. ಇವರು ಪಿ ಸಿ ರಮೇಶ್ ಅವರು ಕೂಡ ನಾನು ನಾಗೇಂದ್ರ ಪ್ರಸಾದ್ ಜೊತೆಲಿ ಇದ್ದು ನೋಡಿದ್ರಲ್ಲ,
ಸರಿ ಆ ಹುಡುಗನ ಟ್ರೈ ಮಾಡೋಣೇನ್ರಿ ಅಂತ ಅಂದ್ಬಿಟ್ಟು ಅಂದವ್ರೆ. ಹಂಗಂದ ತಕ್ಷಣ ಗಂಗು ಅವ್ರು ಹಿಂದೂ ಮುಂದೆ ನೋಡ್ದೇನೆ ಯೋಚನೆ ಮಾಡ್ದೇನೆ ಈಗ ಸಾಯಿ ಎಲ್ಲ ಅವನೇ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಸೀದಾ ರಾಘವೇಂದ್ರ ಲಾಡ್ಜು ಮಧ್ಯರಾತ್ರಿ 12 ಗಂಟೆ ಸರ್. ಇಲ್ಲಿ ಎತ್ತು ನಾನು ಬೇಕಾದ್ರೆ ದೇವ್ ಅವ್ರಿಗೆ ಹೇಳ್ಕೊಂತೀನಿ ಎತ್ಕೊಂಡು ನಡೀತಾರೋ ಅಂದರೆ ಆವಾಗ ಇದ್ದಿದ್ದು ನನ್ನ ಹತ್ರ ಒಂದೇ ಬ್ಯಾಗು, 1-2 ಡ್ರೆಸ್ಗಳು. ಆ ಬ್ಯಾಗ್ನೆಲ್ಲ ತಗೊಂಡೋಗಿ ಜೊತೆಲೆ ಕರ್ಕೊಂಡು ಹೋಗ್ಬಿಟ್ರು ಸರ್ 12 ಗಂಟೆ ರಾತ್ರಿ. ನೀವು ಊಟ ಮಾಡ್ದೆ ಇಲ್ವಾ? ಫಸ್ಟ್ ಕೇಳಿದ್ದೆ ಅವ್ರು, ಅದು ಊಟ ಮಾಡ್ದೆ ಇಲ್ವಾ? ಗಂಗು ಊಟ ಆಯಿತು ಸರ್. ಏನಿಲ್ಲ, ಸುಮ್ಮನೆ ನನ್ನ ಜೊತೆಲಿ ಕಾರ್ ಹತ್ತು ಅಷ್ಟೇ ಅಂತಂದ್ರು. ಸರಿ ಏನೋ ನಡೀತಾ ಇದೆ ಅಂತ, ಏನೋ ಭಗವಂತ ಜೋಡಿಸಿದ ಜಾಗದಲ್ಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊಂಟೆ. ಬಂದು ಸೀದಾ ಪ್ಯಾಲೇಸ್ ಗುಟ್ಟಲ್ಲಿ ಒಂದು ಭರತ್ ಲಾಡ್ಜ್ ಅಂತಿತ್ತು, ಅಲ್ಲಿ ಹಾಕಿದ್ರು. ಅಂದರೆ ಅದು ಆ ಜಾಗಕ್ಕೆ ಬಿಫೋರೇ ಹೋಗಿದ್ನಲ್ಲ ನಾನು ನಾಗೇಂದ್ರ ಪ್ರಸಾದ್ ಜೊತೆಲಿ. ಅವರು ಮೇಲೆ ಕತೆ ಕೇಳ್ತಾ ಇದ್ರು, ನಾನು ಕೆಳಗಡೆ ನಿಂತಿದ್ದೆ. ಆಮೇಲೆ ಈ ಥರ ಈ ಸಿನಿಮಾಗೆ ನೀನೇ ಸಂಭಾಷಣೆ ಬರೀತೀಯಾ ಅಂತ. ಸರ್ ಅದರಲ್ಲಿ ಏನು ಸರ್ ಬರಿತೀನಿ ಸರ್ ಅಂತಂದೆ. ಯಾರು ಪಿ ಸಿ ರಮೇಶ್ ಅವ್ರು ಕೇಳಿದ್ರು. ಸರಿ ಆಗ ಯಾಕೆ ಸರ್ ನಮ್ಮ ಗುರುಗಳೇ ಬರೀತಿದ್ರಲ್ಲ ಯಾಕೆ ಸರ್ ಅಂತಂದೆ. ಇಲ್ಲ ಅವ್ರದ್ದೇನೋ ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಅಂದ್ಬಿಟ್ಟು. ಸರಿ ನಾನು ಯಾವುದಕ್ಕೂ ಬೇಡ, ಇದು ಏನಾಗುತ್ತೆ ಅಂದರೆ ಗುರುದ್ರೋಹ ಮಾಡಬಾರ್ದು. ಸೀದಾ ನಾಗೇಂದ್ರ ಪ್ರಸಾದ್ ಹತ್ರ ಹೋದೆ. ಗುರುಗಳೇ ಆವತ್ತು ನೀವು ಲಾಡ್ಜಿಗೆ ಕರ್ಕೊಂಡು ಹೋಗಿದ್ರಲ್ಲ, ಅವ್ರು ಆ ಸಿನಿಮಾದವ್ರು ನನ್ನ ಡೈಲಾಗ್ ಬರೀ ಅಂತಂತವ್ರೆ, ನೀವು ಓಕೆ ಅಂತಂದ್ರೆ ಬರಿತೀನಿ, ಇಲ್ಲ ಅಂತಂದ್ರೆ ಸುಮ್ಮನೆ ಆಗ್ಬಿಡ್ತೀನಿ ಅಂತಂದೆ. ಆ ಥರ ಎಲ್ಲರೂ ಮಾಡಿಯ ನನಗೆ, ನಾನು ಬ್ಯುಸಿ ಇದ್ದಿದ್ದರಿಂದ ನಾನು ಆಗಲ್ಲ ಅಂತ ಹೇಳಿದ್ನೆ ಹೊರತು, ಹೋಗಿ ಮತ್ತು ನೀನು ಬರೀತಿದ್ಯಾ ಅಂತಂದ್ರೆ ನನಗೆ ಸಂತೋಷನೇ, ಹೋಗಿ ಬರಿ ಅಂತಂದ್ರು. ಅಲ್ಲಿಂದ ಬಂದು ಡೈಲಾಗೆಲ್ಲ ಬರೆದೆ. ಕತೆ ಕೇಳೋದು, ಕತೆ ಎಲ್ಲ ಕೇಳಾದ್ಮೇಲೆ 1 ಲೈನ್ ಆರ್ಡರ್ ಹಾಕೊಂಡು ನೀಟಾಗಿ ಡೈಲಾಗೆಲ್ಲ ಬರೆದೆ. ಡೈಲಾಗ್ ರೀಡಿಂಗ್ ಕೊಡ್ತಾ ನೀನು ಡೈಲಾಗ್ ರೀಡಿಂಗು ಚೆನ್ನಾಗಿ ಕೊಡ್ತೀಯಲ್ಲ ಅಂತಂದ್ಬಿಟ್ಟು ಒಂದು ಕ್ಯಾರೆಕ್ಟ್ರು ಡೈರೆಕ್ಟ್ರೇ ಫಿಕ್ಸ್ ಮಾಡಿಬಿಟ್ರು. ಆಮೇಲೆ ಕಲ್ಯಾಣ್ ಜೊತೆಲಿ ಇದ್ದು ನೋಡಿದ್ರಲ್ಲ, ಸಾಂಗ್ ಬರೀತೀರೇನ್ರಿ ನೀವು ಅಂತಂದರು. ಕೊಟ್ಟರೆ ಬರೀತೀನಿ ಸರ್ ಅಂತಂದೆ. ಸರಿ ಹಂಗಾರೆ ಒಂದು ಈ ಟ್ಯೂನ್ಗೆ ಸಾಂಗ್ ಬರೀರಿ ಅಂತಂದ್ರು. ಫಸ್ಟ್ ಒಂದು ಸಾಂಗ್ ಬರೆದೆ, ಓಕೆ ಆಗೋಯ್ತು. ಸರಿ ಹಾಲು ಸಾಂಗು ನೀನೇ ಬರೆದ್ಬಿಡು ಅಂತ ಅಂದ್ಬಿಟ್ಟು ಹಾಲು ಸಾಂಗು ಕೊಟ್ಟರು. ಯಾವಾಗ ನಾನು ರೀಡಿಂಗ್ ಕೊಡ್ತಾ ಇದ್ದು ಸ್ಟೈಲ್ ನೋಡಿ ಆ ಕ್ಯಾಮ್ರಾಮನ್ ರಮಣ ಅಂತಿದ್ರು, ತೆಲುಗು ಅವರು, ಸಾಯಿ ರೀಡಿಂಗ್ ಸಾಲ ಭಾಗವಹಿಸ್ತಾರೆ ಕದವಳು, ఇప్పుడు ఆ ఆర్టిస్ట్ దొరకలేదు అంటే ಇದನ್ನೇ ಎಸ್ಕೊಂಡು ಇನ್ಸರ್ಟೇಷನ್ ಹೇಳ್ಬಿಟ್ರು ಅವರು. ಅದಾದಮೇಲೆ ನಾನು ಪ್ರತಿ ಒಂದು ಏನೂ ಕೂಡ ಆಗಲ್ಲ, ಗೊತ್ತಿಲ್ಲ ಅಂತ ಮಾತ್ರ ಹೇಳಲಿಲ್ಲ. ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದೇನೋ ಗೊತ್ತಿಲ್ಲ. ಸರಿ ಮಾಡ್ತೀನಿ ಸರ್ ಅಂತಂದೆ. ಅದು ಫಸ್ಟು ಸಿನಿಮಾ ಕ್ಯಾಮ್ರಾ ಅಂತ ಎದುರಿಸಿದ್ದೆ ಕಲರ್ ಸಿನಿಮಾ. ಓಕೆ ಇಷ್ಟು ಈ ದಾರಿಗೆ ಬಂತು. ಇದರ ನಡುವೆ ಅದೇ ಮೊದಲು ಹೇಳ್ಬಿಡ್ಲಾ, ಕಲರ್ಸ್ ಆಯಿತು. ಅದೇ ಕಂಪ್ನಿಯಲ್ಲಿ ಅಂದರೆ ಬೇರೆ ಪ್ರೊಡ್ಯೂಸರು, ಅವರೇ ಡೈರೆಕ್ಟ್ರು, ಗಡಿಬಿಡಿ ಬ್ರದರ್ಸ್ ಅಂತ ಇದೆ, ಮಂಡ್ಯ ರಮೇಶ್ ಹೀರೋ, ಇನ್ನೊಬ್ರು ನಿವಾಸ್ ಅಂತ ಹೀರೋ. ನಿವಾಸ್ ಅನ್ನೋರು ಹೋಗ್ಬಿಟ್ರು ಪಾಪ. ಅವ್ರದ್ದು ಸೆಕೆಂಡ್ ಸಿನಿಮಾ ಡೈಲಾಗ್ ಬರೆದೆ, ಮುಗೀತು. ಅದು ಆಗೋಯ್ತು. ಅಲ್ಲಕ್ಕೂ 3 ಸಾಂಗ್ ಬರೆದೆ ಗಡಿಬಿಡಿ ಬ್ರದರ್ಸ್ಗೆ. ಇದು ಮಿಕ್ಕಿದ್ದು ಡೈರೆಕ್ಟ್ರ್ ಬರ್ಕೊಂಡ್ರೆ 2 ಸಾಂಗು. ಅದಾದಮೇಲೆ ಆ ಸಿನಿಮಾ ಮುಗೀತಿದ್ದಂಗೆ ಇದು 3ನೇ ಸಿನಿಮಾ ಟ್ಯಾಂಕ್ಸ್ ಅಂತ ಬಂತು. ಜಗದೀಶ್ ಕೊಪ್ಪ ಡೈರೆಕ್ಟ್ರು. ಟ್ಯಾಂಕ್ಸ್ ಅಂತ ಅದಕ್ಕೆ ಮೊದಲು ಈಗ ಕಾಲೇಜ್ ಅಂತ ಇಟ್ಟು ರಿಲೀಸ್ ಮಾಡಿದ್ರು. ಅದೆಷ್ಟೋ ವರ್ಷಗಳ ಮೇಲೆ ರಿಲೀಸ್ ಮಾಡಿದ್ರು, ಆಗಲಿಲ್ಲ. ಆಗ ನಾನು ಟ್ಯಾಂಕ್ಸ್ ಸಿನಿಮಾ ಡೈಲಾಗ್ ಬರೆಯೋಕ್ಕೆ ಕುದುರೆಮುಖಕ್ಕೆ ರೂಮ್ ಹಾಕಿದ್ರು. ಕುದುರೆಮುಖ ರೂಮಲ್ಲಿ ಹೋಗಿ ಕುದುರೆಮುಖದಲ್ಲೆಲ್ಲ ಡೈಲಾಗ್ ಎಲ್ಲ ಬರೆದು ಆಮೇಲೆ ಪುನಃ ವಾಪಸ್ ಬಂದೆ. ಆಮೇಲೆ ಈ ಪಿಕ್ಚರ್ ಕೆಲಸನೂ ಮುಗಿದೋಯ್ತು. ಇಷ್ಟರಲ್ಲಿ ನನ್ನ ಲೈಫ್ ಸ್ಟೋರಿ ಹೇಳಿಲ್ಲ ನಿಮಗೆ. ಇಷ್ಟರಲ್ಲಿ ಏನಾಗಿತ್ತು ಅಂತಂದರೆ, ನಮ್ಮ ತಾಯಿಯವರು ಎಲ್ಲ ಮಕ್ಕಳು 3 ಜನ ಅಣ್ಣಂದ್ರು. ನನಗೆ 3 ಜನ ಅಣ್ಣಂದ್ರದ್ದು ಮದುವೆ ನೋಡ್ಬಿಟ್ಟಿದ್ದೀನಿ. ನಾನು ಕಿರಿ ಮಗನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ನನಗೆ ಏನು ಅಂತಂದರೆ ಚಾಲೆಂಜು, ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡಿ ಬದುಕಬೇಕು ಅಷ್ಟೇ. ಬದುಕಿದ್ರೆ ಸಿನಿಮಾನೇ, ಸತ್ತರೆ ಬಾಡಿ ಊರಿಗೆ ಹೋಗ್ಬೇಕು, ಇಷ್ಟೇ. ಈ ಥರ ತಿಳ್ಕೊಂಡು ಬಂದಿದ್ದು. ಸರಿ ಅಮ್ಮ ನೋಡಮ್ಮ, ಈಗ ತಾನೇ ನಾನು ಕಲರ್ಸ್ ಅಂತ ಸಿನಿಮಾ ರಂಗದಲ್ಲಿ ಈಗ ಏನೇನೂ ಇಲ್ಲ, ಬೀಜನೂ ಅಲ್ಲ, ಇನ್ನೂ ಮೊಳಕೆನೂ ಹುಟ್ಟಿಲ್ಲ. ಇಂಥದ್ರಲ್ಲಿ ಬೇರೆ ಒಂದು ಹುಡುಗಿನ ತಂದು ಅವ್ರ ಲೈಫ್ ಹಾಳು ಮಾಡೋ ಬದಲು ಬಿಡ್ಬೇಡಮ್ಮ, ಮದುವೆನೇ ಬೇಡ ಅಂತ ಡಿಸೈಡ್ ಆಗಿದ್ದೆ. ಆವಾಗ ನಮ್ಮ ತಾಯಿ ಏನು ಮಾಡಿದ್ರು, ಏನಾದರೂ ಮಾಡಿ ಕೆಲಸದಲ್ಲಿರೋ ಹುಡುಗಿನ ನೋಡೋಣ, ಕೆಲಸದಲ್ಲಿರೋ ಹುಡುಗಿ ನನಗೆ ಕೊಡ್ತಾರ ಅಂತ ನಾನು. ಸರಿ ನಮ್ಮ ನಿನ್ನ ಇಷ್ಟ, ನೀನು ಯಾವ ಹುಡುಗಿ ತೋರಿಸಿದ್ರು ನಾನು ಮದುವೆ ಆಗ್ತೀನಿ, ಅದ್ರಲ್ಲಿ ನಂದು ಏನೂ ಅಭ್ಯಂತರ ಇಲ್ಲಮ್ಮ. ನಮ್ಮ ತಾಯಿ ಎಲ್ಲ ಹುಡುಕಿ ಎಲ್ಲ ನಮ್ಮ ರಿಲೇಟಿವ್, ಕೊಳ್ಳೇಗಾಲದ ಕಡೆನೇ ಒಂದು ರಿಲೇಟಿವ್ನ ನೋಡಿ, ಇವರು ಕೆಲಸ ಮಾಡ್ತಾರೆ, ತಿಂಗಳಿಗೆ ಒಂದು ಅಷ್ಟೋ ಬರುತ್ತೆ, ಮೇಂಟೈನ್ ಆಗ್ಬೋದು. ಆದರೆ ನಂದು ಒಂದು ಕಂಡೀಷನ್ ಇತ್ತು ನೋಡಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸಿನಿಮಾ ರಂಗ ಅಂತಂದರೆ ನಾನು ಇನ್ನೂ ಏನೇನೂ ಬೆಳೆದಿಲ್ಲ. ಜೊತೆಗೆ 1 ರೂಪಾಯಿಗೂ ನನ್ನ ಹತ್ರ ಜೋಬಲ್ಲಿ ದುಡ್ಡಿರಲ್ಲ, 1 ರೂಪಾಯಿನೂ ಇರಲ್ಲ. ಏನು ಅಂತಂದರೆ ಅವರು ಪರವಾಗಿಲ್ಲ, ಇದೆಲ್ಲ ನೋಡಿ ನಿಮ್ಗೆ ಹುಡುಗಿ ಕೊಡ್ತೀನಿ, ನಮ್ಮ ಹುಡುಗಿ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂತ ನಂಗಿದ್ರೆ ಕೊಡಿ. ನಾನು ಸುಮ್ಮನೆ ಆಡಂಬರವಾಗಿ ಏನೇನೋ ಡೂಬ್ ಬಿಡೋಕ್ಕಾಗಲ್ಲ, ಅಷ್ಟು ಬಂದ್ಬಿಡುತ್ತೆ ಇಷ್ಟು ಬಂದ್ಬಿಡುತ್ತೆ, ನಾನು ನನ್ನ ಹೆಂಡ್ತಿನ ಸಾಕ್ಕೊಂತೀನಿ ಅಂತ. ಅಂದರೆ ನನ್ನ ಹೆಂಡ್ತಿ ಸಾಕೋ ಕೆಪಾಸಿಟಿನೂ ನನಗಿಲ್ಲ ಅಂತಲೇ ಧೈರ್ಯವಾಗಿ ಹೇಳಿದೆ. ಅವ್ರು ಒಂದು ಮಾಡಿದ್ರು, ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ, ನಮ್ಮ ಹುಡುಗಿನ ನೀವು ಮದುವೆ ಮಾಡ್ಕೊಳ್ಳಿ, ನಮ್ಮ ಕೈಲಿ ಕೊಡೋಕ್ಕಾಗೋದು ಇಷ್ಟೇ ಅಂತ ಒಂದು ಅಮೌಂಟ್ ಮಾತಾಡಿದ್ರು. ಆ ಅಮೌಂಟ್ನ ತಗೊಂಡು ನಾನು ಏನೂ ಮಾಡಲಿಲ್ಲ. ಅಯ್ಯೋ ಇದು ನನಗೆ ಆ ಥರ ದುಡ್ಡೇ ಬೇಡಿ, ನನಗೊಂದು ಕೆಲಸ ಮಾಡಿ,
ಬೆಂಗಳೂರಲ್ಲಿ ನೀವು ಮದುವೆ ಮಾಡ್ಕೊಳ್ಳೇಬೇಕು ಅಂತಿದ್ರೆ ಬೆಂಗಳೂರಲ್ಲಿ ಒಂದು ಸಣ್ಣದಾಗಿ ಲೀಸ್ಗೊಂದು ಮನೆ ಹಾಕ್ಕೊಟ್ಬಿಡಿ ಅಂತಂದೆ ಅಷ್ಟೇ. ಆಗ ಅವರು ಸರಿ ನಾವು ಲೀಸ್ಗೆ ಮನೆ ಹಾಕ್ಕೊಟ್ಬಿಡ್ತೀವಿ, ನಮ್ಮ ಕೈಲಿ ಇರೋದಿಷ್ಟೇ, ನೀವು ಮರದ ಕೆಳಗಾರು ತಾಳಿ ಕಟ್ಟಿ ದೇವಸ್ಥಾನದಲ್ಲಾರು ತಾಳಿ ಕಟ್ಟಿ ನಾವು ಜೋರಾಗಂತೂ ಮಾಡ್ಕೊಡಲ್ಲ ಅಂತ. ಆವಾಗ ನನ್ಗನ್ಸಿದ್ದು ಏನು ಅಂತಂದರೆ ಮನಸ್ಸಲ್ಲಿ ಅಂದ್ಕೊಂಡು ಬರದೆ ಅದನ್ನ ಡೈಲಾಗ್ ಒಂದು ಸಿನಿಮಾಗೆ ಬರದೆ, ಓಕೆ. ಮದುವೆ ಎಷ್ಟು ಜೋರಾಗಿ ಆಗ್ತೀವಿ ಅಂತ ಅನ್ನೋದಕ್ಕಿಂತ ಮುಖ್ಯ ಜೀವನ ಎಷ್ಟು ಜೋರಾಗಿ ಮಾಡ್ತೀವಿ ಅನ್ನೋದೇ ಮುಖ್ಯ ಅಂತ ಅಲ್ಲಿ ಅನ್ಕೊಂಡೆ. ಓಕೆ. ಅಲ್ಲೇ ಆಯಿತು ಸರ್, ಮದುವೆ ಆಯಿತು. ಅದಾದ್ಮೇಲೆ 3ನೇ ಸಿನಿಮಾನೂ ಆಯಿತು. 3ನೇ ಸಿನಿಮಾ ಆದಮೇಲೆ ನಾನು ಅಂದರೆ ರಾಘವಲೋಕಿ ಗೊತ್ತಿರ್ಬೇಕು ನಿಮಗೆ, ಸತ್ಯ ಡೈರೆಕ್ಟರ್. ರಾಘವಲೋಕಿ ನಮ್ಮ 3 ಪಿಕ್ಚರ್ಗೂ ಕೂಡ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದವರು. ಅವರು ನಾನು ಗಾಂಧಿನಗರಕ್ಕೆ ಹೋಗ್ತಾಯಿದ್ದೆ, ಮದುವೆ ಎಲ್ಲ ಆದಮೇಲೆ ಕತೆ ಇದು. ಮದುವೆ ಆದಮೇಲೆ ಸರಿ ಗಾಂಧಿನಗರದಲ್ಲಿ ಆಗ್ತಾನೆ ಎಕ್ಸ್ಕ್ಯೂಸ್ ಮೀ, ನೀವು ನೋಡಿರ್ಬೇಕು ಆಡಿಯೋ ಅಂತ ಅಂದ್ಬಿಟ್ಟು ಸಾಂಗ್ ಪೂಜೆ ಸಮಾರಂಭ ಅಂತ ಅಂದ್ಬಿಟ್ಟು ಇಡೀ ಗಾಂಧಿನಗರದೆಲ್ಲ ಪೋಸ್ಟರ್ ಹಾಕಿದ್ರು. ಆಗ ನಾನು ಅಂದೆ, ಅಲ್ಲ ರೀ ಎಕ್ಸ್ಕ್ಯೂಸ್ ಮೀ ಅಂತ ಅನ್ನೋದನ್ನ ಅಲ್ಲಿ ಎಕ್ಸ್ಕ್ಯೂಸ್ ಮೀ ಆಗ್ಬಿಟ್ಟೈತೆ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದ್ದೆ. ಯಾರಿಗೆ ಹೇಳ್ಕೊಂಡು ಮಾತಾಡ್ಕೊಂತ ಹೋಗ್ತಾಯಿದ್ರು. ಯಾರು? ನಾನು ರಾಘವಲೋಕಿ ಅವರು. ಸರಿ, ಏನೋ ಅದ್ಭುತವಾಗಿ ಸಾಂಗ್ ಪೂಜೆನೇ ಈ ರೇಂಜ್ಗೆ ಪೋಸ್ಟರ್ ಎಲ್ಲ ಮಾಡೋರು, ಸಖತ್ತಾಗಿರುತ್ತೆ ಬಿಡ್ರಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹಂಗೆ ಹೋದ್ವು. ಸರಿ ಸರ್ ನಾನು ಒಟ್ಬಿಡ್ತೀನಿ, ನಮ್ಮ ಮನೇಲಿ ನಮ್ಮ ಮಿಸಸ್ ಕಾಯ್ತಾ ಇರ್ತಾರೆ ಅಂತ ಹೇಳಿದೆ. ನಮ್ಮ ರಾಘವಲೋಕಿ ಏನು ಮಾಡಿದ್ರು, ರೀ ಬನ್ರಿ ರೀ ಇನ್ನೊಂದು ಅರ್ಧ ಟೀ ಕುಡ್ಕೊಂಡು, ಅವ್ರು ಮರ್ಸೂರು, ನಾನು ಮರ್ಸೂರು ಬಸ್ ಹತ್ತೀನಿ, ನೀವು ಹಂಗೆ JP ನಗರ ಬಸ್ ಹತ್ತೂರಂತೆ ಅಂತ ಅಂದ್ಬಿಟ್ಟು ಅಂದರು. ಸರಿ ಸಂತೋಷ್ ಹೋಟ್ಲ್ ಹತ್ರ ಹೋದ್ವು. ಹೋಗ್ತಿದ್ದಂಗೆ ಕರೆಕ್ಟಾಗಿ ಸಾರಗೋವಿಂದ ಆಫೀಸ್ ಇದೆಯಲ್ಲ ಅಲ್ಲಿ, ಸಾರಗೋವಿಂದ ಸಾರ್ದು, ಅಲ್ಲಿಂದ ಇವ್ರು ನಡ್ಕೊಂಬಂದ್ರು. ಯಾರು? ಪ್ರೇಮ್ ಅವರು, NM ಸುರೇಶ್ ಇಬ್ರು ನಡ್ಕೊಂಬಂದ್ರು. ನಾವು ಟೀ ಕುಡಿದು ಕೆಳಗಡೆ ಇಳಿದು ಅವ್ರು ಬಂದರು. ಬಂದ ತಕ್ಷಣ ರಾಘವಲೋಕಿ ಹಿಂದೆ ಮುಂದೆ ಏನೂ ನೋಡಲಿಲ್ಲ. ನೋಡ್ರಿ ಇವ್ನು ನಮ್ಮ ಹುಡುಗ ಡೈಲಾಗು ಸಾಂಗು ತುಂಬ ಚೆನ್ನಾಗಿ ಬರೀತಾನೆ ನೋಡ್ರಿ ಅಂತ ಅಂದ್ಬಿಟ್ಟು. ಪ್ರೇಮ್ ಅವರು ತುಂಬ ಫ್ರೆಂಡ್ಸ್ಗಳು, ಅಸಿಸ್ಟೆಂಟ್ ಅಸೋಸಿಯೇಟ್ ಆ ಥರ ಫ್ರೆಂಡ್ ಆಗಿದ್ದರಿಂದ ಪ್ರೇಮ್ ಅವ್ರಿಗೆ ಹೇಳಿದ್ರು, ಹೌದೇನ್ರಿ ಬರಿತೀರೇನ್ರಿ? ಯಾವ ಊರು? ಮಳವಳ್ಳಿ. ಓಹೋ ಹೌದಾ, ನಮ್ಮವರೇ ಅಂದರೆ ಊರಿನ ಅಭಿಮಾನ. ಊರಿನ ಅಭಿಮಾನ ಬಂತು. ಬರೀತೀನಿ ಸರ್. ಹಾಂ, ಫೋನ್ ನಂಬರ್ ಕೊಡಿದ್ದು. ಫೋನ್ ನಂಬರ್ ಏನು ಸಾ PP ನಂಬರು ಇಲ್ಲ ಸರ್ ಅಂತ. ಫೋನ್ಗೇನು ಏನಿಲ್ಲ. ಸರಿ ಒಂದು ಕೆಲಸ ಮಾಡಿ, ನಾಳೆ ಇದೇ ಟೈಮ್ಗೆ ಇಲ್ಲಿಗೆ ಬನ್ನಿ, ಯಾರೋ ಒಬ್ರು ಬರ್ತಾರೆ, ಅವರೇನೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದರು. ಸರಿ, ಅದಾದಮೇಲೆ ಏನಾಯಿತು, ಅದು ನಾನು ಲೋಕಿಯವರು ಮತ್ತೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದು, ಅಲ್ಲ ರೀ ಅವ್ರು ಅಷ್ಟು ದೊಡ್ಡ ಸಿನಿಮಾ ಮಾಡ್ತಾವ್ರೆ, ನಮ್ಮಂಥವ್ರಿಗೆಲ್ಲ ಕೊಡ್ತಾರೇನ್ರಿ ಅವರು? ಸುಮ್ಮನೆ ಹೇಳಿದ್ದೀವಿ ಬಿಡ್ರಿ, ಬಂದರೆ ಬರೀರಿ ಅಂತಂದರು ಅವರು. ಅವ್ರ ಪಾಡ್ಗೆ ಅವರು ಹೋದರು, ನನ್ನ ಪಾಡ್ಗೆ ನಾನು. ಆವತ್ತು ರಾತ್ರಿ ಏನಾಯಿತು ಅಂತಂದರೆ ಸುಮಾರು ದಿವಸಗಳಾಗ್ಬಿಟ್ಟಿದ್ದು. ನಾಗೇಂದ್ರ ಪ್ರಸಾದ್ ಅವ್ರಿಗೆ ಫೋನ್ ಮಾಡಿ, ನಾಗೇಂದ್ರ ಪ್ರಸಾದ್ ಅವ್ರಿಗೆ ಫೋನ್ ಮಾಡಿದೆ, ಗುರುಗಳೇ ನಿಮ್ಮನ್ನು ಮೀಟ್ ಮಾಡಬೇಕು ಅಂತಂದೆ. ಒಂದು ಕೆಲಸ ಮಾಡು ಸಾಯಿ, ಈಗ ನಲ್ಲ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ಆವಾಗ ಅದನ್ನು ಪ್ರೇಮಾಭಿಷೇಕ ಅಂತ ಇಟ್ಟಿದ್ರು. ಎಲ್ಲಿ? ಮೋತಿ ಮಾಲಲ್ಲಿ ರೂಮು. ಸರಿ, ನಾಳೆ ಬಾ ಸಾಯಿ, ಒಂದು 10 ಗಂಟೆ 10:15 ಅಷ್ಟೊತ್ತಿಗೆ ಬಂದ್ಬಿಡಿ, ಇಲ್ಲೇ ನಾಷ್ಟ ಮಾಡುವೆ, ಇಲ್ಲೇ ಬಂದು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಒಂದು ಕತೆ ಬಗ್ಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆಗ ಹೀರೋ ಸುದೀಪ್ ಅಂತ ಅನ್ನೋದು ಗೊತ್ತಿಲ್ಲ ನನಗೆ. ಬಂದರು, ಆಮೇಲೆ ಎಲ್ಲ ಡಿಸ್ಕಷನ್ ಮಾಡ್ತಾ ಒಂದಷ್ಟು ಸೀನ್ಗಳು ಅದು ಇದು ಡಿಸ್ಕಷನ್ ಮಾಡಿ ನಾನೊಂದಷ್ಟು ಪೇರ್ ಮಾಡಿದೆ. ಪೇರ್ ಮಾಡಿದ್ಮೇಲೆ ಊಟ ಟೈಮ್ ಆಯಿತು. ಸರಿ ಸರ್ ನಾವು ಓಡ್ತೀನಿ, ಅದೇ ಇವರು ಪ್ರೇಮ್ ಅವ್ರು ಇಲ್ಲಿ ಬರೋಕ್ಕೆ ಹೇಳಿದ್ರಲ್ಲ, ಅಲ್ಲಿಗೆ ಹೋಗ್ಬಿಡೋಣ ಅಂತಂದು. ಅಕಸ್ಮಾತ್ ಬಂದರೆ ನಮಗೆ ಸಿಕ್ಕಿದ್ರೆ ಅದೃಷ್ಟ, ಸಿಗದೆ ಇದ್ರು ಪರವಾಗಿಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ ಅಂತ. ಸರಿ ಊಟ ಮಾಡ್ಕೊಂಡು ನೋಡ್ಬಿಡ ಅಂತಂದರು. ಸರಿ ಊಟ ಮಾಡಿದೆ. ಊಟ ಮಾಡಿ ಆ ಮೋತಿ ಮಾಲ್ ಡೋರ್ ಹಿಂಗೆ ಓಪನ್ ಮಾಡಬೇಕು, ಕರೆಕ್ಟಾಗಿ ಪ್ರೇಮ್ ಅವ್ರ ಎಂಟ್ರಿ. ನಿಮ್ಮನ್ನೆಲ್ಲರೂ ಹುಡುಕ್ತಾ ಇರೋದು ನೋಡ್ರಿ, ನಮ್ಮ ಚಂದ್ರು ಅಲ್ಲೆಲ್ಲ ಹುಡುಕ್ತಾವನೆ, ಫಸ್ಟ್ ಅಲ್ಲಿ ಓಡೋಗಿ ಫಸ್ಟು ಅಂತಂದರು. ಸರಿ ಖುಷಿ ಆಗೋಯ್ತು ನನಗೆ. ಸರಿ ಅಲ್ಲಿಗೆ ಹೋದೆ. ಅಲ್ಲಿ ಮ್ಯಾನೇಜರ್ ಚಂದ್ರು ಗೊತ್ತಿರ್ಬೇಕು ನಿಮಗೆ, ದಶಾವರ ಚಂದ್ರು. ದಶಾವರ ಚಂದ್ರು ಬಂದರು. ಆ ಸಂತೋಷ್ ಹೋಟ್ಲ್ ಹತ್ರ ನಿಂತ್ಕೊಂಡ್ರು, ಅಡ್ರೆಸ್ ಕೊಟ್ಟರು. ಏನ್ರಿ ನಿಮ್ಮನ್ನ ಎಲ್ಲೆಲ್ರಿ ಹುಡ್ಕೊಳ್ಳೋದು, ಒಂದು ಫೋನ್ ನಂಬರ್ ಇಟ್ಕೊಳಕ್ಕಾಗಲ್ಲ, ಏನ್ರಿ ಮಾಡೋದು, ಅಲ್ಲ ಬಸ್ ಚಾರ್ಜ್ಗೆ ಕಾಸಿಲ್ಲ, ಫೋನ್ಗಳು ಎಲ್ರಿ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ಅಂದೆ. ಸರಿ ಒಂದು ಕೆಲಸ ಮಾಡಿ, ಅವರು ಕೂಡ ತುಂಬ ಎಷ್ಟು ಅಂದರೆ ನನ್ನ ದೇವರು ಆ ಜಾಗಕ್ಕೆ ಸೇರಿಸ್ತಾವೆ, ನನಗೆ ದುಡ್ಡಿಲ್ಲ ಅಂತಂದೆ. ಸರಿ ಒಂದು 50 ರೂಪಾಯಿನೂ ಕೊಟ್ಟು ನಾಳೆ ಈ ಅಡ್ರೆಸ್ಸಿಗೆ ಬಂದ್ಬಿಡಿ, ಮಾತಾಡೋಣ ಅಲ್ಲಿ ಅಂತ ಹೇಳಿದ್ರು. ಮನುವನ ಅಂತ ಎಕ್ಸ್ಕ್ಯೂಸ್ ಮಿಲಿ ಅಂದರೆ ವಿಜಯನಗರ ಪೈಪ್ಲೈನ್ ರೋಡಲ್ಲಿ ರೂಮ್ ಹಾಕಿದ್ರು. ಯಾರು? ಆಫೀಸ್ ಮಾಡಿದರು ಪ್ರೇಮ್ ಸರ್. ಅಲ್ಲಿ ಬೆಳಿಗ್ಗೆ ಎದ್ದೋಗಿ ಸೀದಾ ಕೈ ಮುಕ್ಕೊಂಡೆಲ್ಲ ಹೋದೆ JP ನಗರದಿಂದ. ನೋಡೋಣ ಇವತ್ತೊಂದು ದೊಡ್ಡ ಸಿನಿಮಾ ಸಿಗೋ ಆಗಿದೆ ಅಂತ ಮನೇಲೆಲ್ಲ ಹೇಳಿ ಸೀದಾ ಇಲ್ಲಿಗೆ ಬಂದೆ. ಬಂದರೆ ಪ್ರೇಮ್ ಅವರಿಲ್ಲ. ಅವ್ರು ಕೋ ಡೈರೆಕ್ಟ್ರು, ಗುಬ್ಬಿ ಸಿನಿಮಾ ಮಾಡಿದ್ರಲ್ಲ ಡೈರೆಕ್ಟ್ರು, ಅವರಿದ್ರು ವಿಜಿ ಅಂತ. ಸರಿ ಅವರು, ಸರ್ ಕತೆ ಹೇಳ್ತೀರಾ ಅಂತಂದೆ. ಅವ್ರಿಗೆ ಭಯ, ಪ್ರೇಮ್ ಅವ್ರ ಕತೆ ಏನಾದ್ರು ಬೇರೆಯವ್ರಿಗೆ ಯಾರಿಗೂ ಹೇಳೋಂಗಿಲ್ಲ, ಅವ್ರ ಪರ್ಮಿಷನ್ ಇಲ್ಲದೆ. ಹೋದರು, ಫೋನ್ ತಗೊಂಡು ಈ ಥರ ಸಾಯಿ ಕೃಷ್ಣ ಅಂತನವ್ರು ಬಂದಿದ್ದಾರೆ ಸರ್, ನನ್ನ ಕತೆ ಹೇಳಲ್ಲ. ಹೇಳ್ರಿ ಪರವಾಗಿಲ್ಲ ಅಂತ ಅಂದವ್ರು ಅವರು. ಸರಿ ಅದಾದ್ಮೇಲೆ ಕತೆ ಎಲ್ಲ ಕೇಳಿದೆ. ಅವ್ರದ್ದೊಂದು ಸ್ಟೈಲ್ ಇತ್ತು ಸರ್,
ಯಾರ್ದು ಪ್ರೇಮ್ ಸಾರ್ದು. ಈಗ ಸೀನು ನರೇಟ್ ಮಾಡ್ತಾ ಈ ಜಾಗದಲ್ಲಿ ಇದೇ ಥರ ಸಾಂಗ್ಗಳು ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ. ಸಾಂಗ್ ನಾಗೇಂದ್ರ ಪ್ರಸಾದ್ ಅವರು ಎಲ್ಲ ಬರೆದ್ಬಿಟ್ಟವ್ರೆ. ಅದು ಈ ಸಾಂಗ್ ಇಲ್ಲಿ ಬರುತ್ತೆ, ಈ ಸೀನ್ ಆದಮೇಲೆ ಈ ಸಾಂಗ್ ಬರುತ್ತೆ ಅಂತ ಆ ನರೇಷನ್ ಎಲ್ಲ ಹೇಳಿದ್ರು. ಸಖತ್ ಚಾಲೆಂಜಿಂಗ್ ಆಗಿದೆ ಸರ್, ನಾನು ಬರಿತೀನಿ ಅಂತಂದೆ. ಪ್ರೇಮ್ ಅವ್ರು ಒಪ್ಕೊಂಡ್ರು. ಓಕೆ ಬರೀರಿ ಹಂಗಾರೆ ಒಂದು ವರ್ಷ ಬರೀರಿ ಅಂತಂದರು. 1 ವರ್ಷ ಬರೆದೆ, ರೀಡಿಂಗು ಕೊಟ್ಟೆ. ಸೂಪರ್ ಆಗಿದೆ, ಆದರೆ ಒಂದು ಕಂಡೀಷನ್, ನೀವು ಶೂಟಿಂಗ್ ಸ್ಪಾಟಿಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ಅಂದರು. ಯಾಕೆ ಸರ್, ರೈಟ್ರನ್ನ ಏನಾದ್ರು ಶೂಟಿಂಗ್ ಸ್ಪಾಟಿಗೆ ಕರೆಸ್ತೀರಾ? ಇಲ್ಲ, ತೇಜ ತೆಲುಗು ಸಿನಿಮಾ ರಂಗದಲ್ಲಿದ್ದಲ್ಲ ತೇಜ ಅವ್ರು ಹಂಗೆ ಅಂತ ರೈಟ್ರನ್ನ ಕರ್ಸ್ಕೊಳ್ಳಾರಂತೆ ಸ್ಪಾಟ್ಗೆ. ನಾನು ಅದೇ ಥರ ಮಾಡ್ತೀನಿ, ನನಗೇನಾದ್ರು ಬೇಕು ಅಂದಾಗ ಬರೆಯೋಕ್ಕೆ ರೆಡಿ ಇರಬೇಕು ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು. ಓಕೆ ಸರ್ ಅಂತಂದೆ. ಆಮೇಲೆ ಪೇಮೆಂಟು ಅಂತಂದ್ರು. ಸಾರ್ ನೀವು ಸಿನಿಮಾ ಕೊಡ್ತಾ ಇರೋದು ದೊಡ್ಡ ವಿಷಯ, ಅದೇನು ನೀವು ಮಾತಾಡಿ ಸರ್, ಶೂಟಿಂಗ್ ಸ್ಪಾಟು ಗೀಶಿಂಗ್ ಸ್ಪಾಟು ಅದೇನೇನೆಲ್ಲ ನೀವೇ ಮಾತಾಡ್ಕೊಳ್ಳಿ ಅಂತಂದೆ. ಸರಿ, ಒಂದು ಅಮೌಂಟ್ ನಿಮಗೆ ಕೊಡ್ತೀನಿ, ದೊಡ್ಡ ಅಮೌಂಟೇ ಕೊಡಿಸ್ತೀನಿ ಅಂತ ಮಾತಾಡ್ಸು. ಅದೆಷ್ಟು ಅಮೌಂಟು ಅಂತ ಓಪನ್ ಮಾಡೋದು ಬೇಡ, ಹೇಳ್ಬೇಕು ಅಂದರೆ ಹೇಳ್ತೀನಿ. ಆ ಟೈಮ್ಗೆ 40,000 ರೂಪಾಯಿ. ಅಯ್ಯೋ ಅದು ಸರ್ 2000ಗೆ. ಹೌದು, 40,000 ದೊಡ್ಡ ವಿಷಯನೇ ನನಗೆ ಅಲ್ವಾ? 25 ವರ್ಷ. ಹೌದು ಸರ್, 40,000 ದೊಡ್ಡ ವಿಷಯ ಅದು. ಆಮೇಲೆ ಜೊತೆಗೆ ನಮ್ಮ ಆನಂದ್ ಸಿಂಗ್ ಅಂತ ಮ್ಯಾನೇಜರ್ ಆ ಪಿಕ್ಚರ್ಗೆ ಅವ್ರು ಹೋಗ್ಬಿಟ್ರು. ಅವರು ನನ್ನ ಕಲರ್ಸಲ್ಲೂ ನೋಡಿದ್ರಲ್ಲ, ಅವ್ರಿಗೇನ್ರ 50 ರೂಪಾಯಿ ಕೊಡ್ತೀರಿ, ಕನ್ವಿನ್ಸ್ ಡೈಲಿ 100 ರೂಪಾಯಿ ಕೊಡ್ರಿ ಅಂತಂದ್ರು. ನಾನು 100 ರೂಪಾಯಿ ಅಂತ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟೆ. 100 ರೂಪಾಯಿ ಡೈಲಿ ಅಂತಂದ್ರು, ತಿಂಗಳಿಗೆ 3,000. ಆಮೇಲೆ ನಂದು ಬಸ್ ಚಾರ್ಜು 250 ರೂಪಾಯಿಂದ 200 ರೂಪಾಯಿಂದ ಪಾಸ್ ತಗೊಂಡ್ಬಿಟ್ರೆ ತಿಂಗಳವರೆಗೂ ಓಡ್ತಾಯಿತ್ತು. ಈ ಥರ ಮನೇಲಿ ಮಿಕ್ಸಿ ಈ ಥರ ಮಾಡ್ಕೊಂಡು ಎಕ್ಸ್ಕ್ಯೂಸ್ ಮುಗೀತು. ಶೂಟಿಂಗ್ ಸ್ಪಾಟ್ಗೆಲ್ಲ ಹೋದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು ಆಯಿತು. ಪ್ರೇಮ್ ಅವ್ರದ್ದು ಮಿಡಿತ ಏನು ಅಂತ ನಾನು ಅರ್ಥ ಮಾಡ್ಕೊಂಡೆ, ನನ್ನ ಮಿಡಿತ ಏನು ಅಂತ ಅವರು ಅರ್ಥ ಮಾಡ್ಕೊಂಡ್ರು. ಏನೇ ಅವ್ರ ಕ್ವಶನ್ ಬಂದರೂ ಕೂಡ ನಾನು ಕೇಳ್ತಾಯಿದ್ರು, ಮಾಡ್ತಾಯಿದ್ರು. ಅಂದರೆ ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ಮಾಡವ್ರೆ. ಎಕ್ಸ್ಕ್ಯೂಸ್ ಮೀ ಆಯಿತು, ಎಕ್ಸ್ಕ್ಯೂಸ್ ಮೀ ಸಿಲ್ವರ್ ಜೂಬ್ಲಿ ಓಡ್ತು, ಸೂಪರ್ ಡೂಪರ್ ಹಿಟ್ ಆಯಿತು. ನೆಕ್ಸ್ಟು ಅಂದರೆ ಇದನ್ನು ಹೇಳಲೇಬೇಕು, ಹೇಳ್ತೀನಿ, ಓಪನ್ ಆಗಿ ಹೇಳ್ಬಿಡ್ತೀನಿ. ಬಿಯಾಂಡ್ ಏನು ಅಂತಂದರೆ, ರವಿಚಂದ್ರನ್ ತಮ್ಮನಿಗೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡ್ರು. ಸರಿ, ಆಗ ನಾನು ಮನಸ್ಸಲ್ಲೇ ಅನ್ಕೊಂತ ಇದ್ದೆ ಇವರು ರವಿಚಂದ್ರನ್ ತಮ್ಮ ಸಿನಿಮಾಗಾದರೆ ಬಾಲಾಜಿ ಅಲ್ಲ, ಅವರು ಇನ್ನೊಂದೆಷ್ಟು ಈಶ್ವರ ಅಣ್ಣ ಕಿಂದರ ಜೋಗಿ ತಮ್ಮ ಜೋಗಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂಡೆ. ಸರಿ, ಅದಾದಮೇಲೆ ಸಾರ್ಗೆ ಹೇಳಿದೆ, ಪ್ರೇಮ್ ಸಾರ್ಗೆ, ಇರಲಿ ಜೋಗಿ ಟೈಟ್ಲ್ ಚೆನ್ನಾಗಿದೆ, ನೋಡೋಣ ಇವ್ರಿಗೆ ಬೇರೆ ಟೈಟ್ಲ್ ಹುಡ್ಕೋಣ ಅಂತ ಅಂದ್ಬಿಟ್ಟು ಬೇರೆ ಟೈಟ್ಲ್ ಮಾಡಿ ತುಂಟ ಅಂತ ಒಂದು ಮಾಡಿದ್ರು. ಹೌದು, ಅನೌನ್ಸು ಮಾಡಿದ್ರು. ಅದು ಇನ್ವಿಟೇಷನ್ನೇ ಒಂದು ನ್ಯೂಸ್ ಪೇಪರ್ ಥರ ಮಾಡಿ, ತುಂಟನೇ ಈಗ ಕನ್ನಡ ಪ್ರಭ ಪ್ರಜಾವಾಣಿ ಅಂತ ಏನೋ ಬರುತ್ತಲ್ಲ, ಆ ಜಾಗದಲ್ಲಿ ತುಂಟ ಅನ್ನೋದೇ ಪೇಪರ್ ಥರ ಹೆಸರು. ಇಲ್ಲಿ ಕೆಳಗಡೆ ಎಲ್ಲ ಟೆಕ್ನಿಷಿಯನ್ಸು ಅವ್ರ ಏನೇನು ಅವ್ರ ಅನುಭವಗಳೇನು ಅದನ್ನ ನ್ಯೂಸ್ ಥರ ಮಾಡ್ಕೊಂಡು ಬಿಟ್ಟರು. ಅದು ಸ್ಕ್ರಿಪ್ಟು ಆಗೋಯ್ತು. ಅದು ಯಾವುದು ರವಿಚಂದ್ರನ್ ಅವ್ರ ತಮ್ಮಂದು ತುಂಟ ಅಂತ ಇಟ್ಟಿದ್ವಲ್ಲ, ತುಂಬ ಚೆನ್ನಾಗೂ ಬಂದಿತ್ತು ಸ್ಕ್ರಿಪ್ಟ್ ಅದು. ಆಮೇಲೆ ಅದೇನಾಯಿತೋ ಗೊತ್ತಿಲ್ಲ, ಮತ್ತು ನಮ್ಮ ಪ್ರೊಡ್ಯೂಸರ್ಗೂ ಮತ್ತು ರವಿ ಸಾರ್ಗೂ ಏನು ಹೊಂದಾಣಿಕೆ ಆಯಿತು ಇಲ್ವೋ ಗೊತ್ತಿಲ್ಲ, ಬಟ್ ಅದ್ರ ಒಳಗಡೆ ವಿಷಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿನಿಮಾ ಡ್ರಾಪ್ ಆಯಿತು ಅಂತ ಕೇಳ್ಪಟ್ಟೆ. ಅಷ್ಟರಲ್ಲಿ ಏನಾಯ್ತಿತ್ತು ಅಂದರೆ, ಈ ಅಶ್ವಿನಿ ರಾಮ್ ಪ್ರಸಾದ್ ಅವರು ನನಗೊಂದು ಸಿನಿಮಾ ಮಾಡಿ ಅಂತ ಬೆನ್ನಿಗೆ ಬೀಳ್ತಾನೆ ಇದ್ರು. ಏನು ಮಾಡೋಣ ಪ್ರೇಮ್ ಸಾರ್ಗೆ. ಸರಿ, ಈಗ ಹೆಂಗಿದ್ರು ಅದು ಡ್ರಾಪ್ ಆಯ್ತಲ್ಲ ಬಸ್ಸು, ನಮ್ಗೊಂದು ಸಿನಿಮಾ ಮಾಡಿಕೊಟ್ಬಿಡಿ, ಬೇಕಂದ್ರೆ ಶಿವಣ್ಣ ಹತ್ರ ಹೋಗಿ ಮಾತಾಡ್ಕೊಂಬಂದ್ಬಿಡ್ತೀವಿ ಹಂಗಂತ ತಕ್ಷಣ ಸರಿ ಶಿವಣ್ಣನಿಗೆ ಮಾಡೋಣ, ಶಿವಣ್ಣ ಅವ್ರನ್ನ ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ ಅವ್ರು ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದರು. ಈ ಥರ ಒಂದು ಎಳೆ ಹೇಳ್ಬಿಟ್ಟು ಬಂದರು ಅವರು. ಆಮೇಲೆ ಜೋಗಿ ಅಂತ ಟೈಟ್ಲ್ ಇಟ್ಬಿಡೋಣ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾದೇಶನ್ ಭಟ್ಟದ ಕಡೆಯಿಂದ ಬಂದಿರೋ ಈ ಥರ ಪ್ರಾಂತ್ಯನ ಇಟ್ಕೊಂಡು ಮಾಡೋಣ ಅಂತ ಎಲ್ಲ ಟೀಮ್ ವರ್ಕು ಸರ್, ಟೋಟಲ್ ಒಬ್ಬರದೇ ಅಂತಲ್ಲ, ನಂದೊಬ್ಬಂದೇ ಅಂತಲ್ಲ, ಎಲ್ಲ ಇಡೀ ಟೀಮ್ ಲಾಸ್ಟ್ ಅಸ್ಟೆಂಟದು ಕೂಡ ಡಿಸ್ಕಷನಲ್ಲಿ ಕೂರಿಸಿ ಎಲ್ಲ ಮಾಡಿ, ಅದು ಎಷ್ಟು ಬೇಗ ಸ್ಕ್ರಿಪ್ಟ್ ಆಯಿತು ಅಂತಂದರೆ ಅದೆಲ್ಲ ಕೂಡ್ಕೊಂಬಂತು ಆ ಸಿನಿಮಾಗೆ. ಪ್ರತಿಯೊಂದು ಎಲ್ಲ ಆಯಿತು. ಅಲ್ಲಿ ಏನಂತಂದರೆ ಪ್ರೇಮ್ ಸಾರ್ ನನ್ನ ತುಂಬ ಹೆಂಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಸಪೋರ್ಟಿಂಗ್ ಮಾಡಿದ್ದು ಹೆಂಗೆ ಅಂತಂದರೆ, ಅಲ್ಲಿ ಒಳಗಡೆ ವಿಷಯ ನಡೀತಂತೆ. ಏನು ಅಂತಂದರೆ, ಈಗ ಶಿವಣ್ಣನೂ ಒಪ್ಕೊಂಬಿಟ್ಟವ್ರೆ ಕತೆನ. ಈಗ ಇವನು ಹೊಸ ಹುಡುಗನ ಕೊಟ್ಟರೆ ಅವ್ರ ಕೈಯಲ್ಲಿ ನಿಭಾಯಿಸೋಕ್ಕಾಗುತ್ತಾ, ಬೇರೆ ರೇಟ್ರನ್ನ ನೋಡಿ ಅಂತ ಅಂದ್ರಂತೆ. ರಾಮ್ ಪ್ರಸಾದ್ ಏನೋ ಅಂದಂಗಿತ್ತಂತೆ. ಆದರೆ ಪ್ರೇಮ್ ಸಾರು ಅವ್ರಿಗೆ ಹೇಳಿದ್ರಂತೆ, ನಿಮ್ಗೇನು ಕೆಲಸ, ಈಗ ಕತೆ ಓಕೆ ಆಗಿದೆಯಲ್ವ ನಿಮಗೆ, ಅಷ್ಟೇ ಇರಿ, ಸಾಯಿ ಹತ್ರ ಏನು ಕೆಲಸ ತಗೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಬರೆಸ್ತೀನಿ, ಸಾಯಿ ಕೈಯಲ್ಲೇ ಬರೆಸ್ತೀನಿ, ಅದೇನಾರು ಆಗೋಗ್ಲಿ ಅಂತ ಅಂದ್ಬಿಟ್ಟು ಅಂದರು. ಪ್ರೇಮ್ ಅಂದ್ರಂತೆ. ಅದು ನನ್ನ ಕಿವಿಗೆ ಬಿತ್ತು. ಸರಿ, ಅಲ್ಲಿ ಏನಾಯಿತು, ಎಲ್ಲ ಸ್ಕ್ರಿಪ್ಟ್ ಎಲ್ಲ ಡೈಲಾಗ್ ಎಲ್ಲ 1 ವರ್ಷನೆಲ್ಲ ಮುಗೀತು. ಇನ್ನು ಆರ್ಟಿಸ್ಟ್ ಸೆಲೆಕ್ಷನ್ಸು. ಇದಕ್ಕೆ ಬಿಫೋರು ವರ್ಧಪ್ಪಣ್ಣವ್ರಿಗೆ ಕತೆ ಹೇಳ್ಬೇಕು, ರಾಜ್ಕುಮಾರ್ ಅವ್ರಿಗೆ ಕತೆ ಹೇಳ್ಬೇಕು ಅಂತ ಆವಾಗ ಇತ್ತಂತಲ್ಲ ಅದು. ಹೌದೌದು.
ಜೋಗಿ ಕಥೆ. ಹಾಂ ಜೋಗಿ ಕತೆ. ಆವಾಗ ಸರಿ ಸಾಯಿ ಕೈಲೇ ಹೇಳ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರು. ನಾನು ಹೇಳ್ತೀನಿ ನಾವೆಲ್ಲ ಏನು ಗೊತ್ತಿಲ್ಲ, ಅದು ನನಗೇನು ಬರಲ್ಲ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ವಲ್ಲ. ಹೌದು. ಅಂದರೆ ವರ್ಧಪ್ಪಣ್ಣವ್ರ ಬಗ್ಗೆ ನಾನು ಚಿಕ್ಕ ವಯಸ್ಸಿಂದನೂ ಏನಂದ್ರೆ ಸಿನಿಮಾಗಳನ್ನ ಟೈಟ್ಲ್ ಸಮೇತ ನೋಡ್ತಾ ಇದ್ದೆ. ಅಲ್ಲಿ ಯಾವಾಗಲೂ ಬರೋದು ಎಸ್ ಪಿ ವರದರಾಜ್ ಅಂತ. ಆವಾಗ ಊರಲ್ಲಿದ್ದಾಗ ಯಾರೋ ಒಬ್ರು ಹೇಳಿದರು, ಅವರು ರಾಜ್ಕುಮಾರ್ ಅವ್ರ ಬ್ರದರ್ ಎಸ್ ಪಿ ವರದರಾಜ್ ಅಂದರೆ ಆ ಥರ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದ್ದೆ. ಆದರೆ ಗಾಂಧಿನಗರಕ್ಕೆ ಇಲ್ಲಿ ಸಿನಿಮಾ ರಂಗಕ್ಕೆ ಬಂದ ಮೇಲೂ ಕೂಡ ಅವ್ರ ಬಗ್ಗೆ ತುಂಬ ವಿಷಯಗಳು ಕೇಳ್ಪಟ್ಟಿದ್ದೆ. ಏಕ್ದಮ್ ಅಂಥವ್ರ ಮುಂದೆ ನಾನು ಕತೆ ಹೇಳೋಕ್ಕೆ ಸಾಧ್ಯನಾ ಅನ್ನೋ ಒಂದು ಭಯ ಬೇರೆ ಇತ್ತು, ಆತಂಕ ಇತ್ತು. ಆಮೇಲೆ ಸುಮಾರು ಜನ ಇವತ್ತು ಹೋಗ್ತಾ ಇದ್ರು. ಅಂದರೆ ಎಲ್ಲ ರೆಡಿ ಆದಮೇಲೆ ಆರ್ಟಿಸ್ಟ್ ಸೆಲೆಕ್ಷನ್ನು ಅಂದರೆ ಅರುಂಧತಿ ಮೇಡಮ್ ಇನ್ನೂ ಆಗಿರಲಿಲ್ಲ. ಓಕೆ. ಅದು ಬಿಫೋರು ವರ್ಧಪ್ಪಣ್ಣವ್ರ ಹತ್ರ ಹೋದ್ವು. ಇದು ಪ್ರೇಮ್ ಸಾರು ಮತ್ತು ರಾಮ್ ಪ್ರಸಾದ್ ಅವರು, ಶಿವಣ್ಣ ಅವರು ಒಂದು ಕಡೆ ಕುಂತರು. ಅವರು ವರ್ಧಪ್ಪಣ್ಣವ್ರ ಎಂಟ್ರಿ, ಮತ್ತು ಗುಬ್ಬಿ ಡೈರೆಕ್ಟರ್ ಇದ್ರಲ್ಲ ವಿಜಯ್, ಅವರು ಕೂಡ ನನ್ನ ಜೊತೆಲಿ ಕುಂತರು. ಅಷ್ಟು ದೊಡ್ಡ ಮರದ ಮುಂದೆ ನಾನು ಹಿಂಗೆ ಕೂರಿಸವ್ರೆ. ಫಸ್ಟ್ ಸೀನ್ಗೆ ಫುಲ್ ಗಂಟ್ಲು ಒಣಗೋಯ್ತು. ಅವ್ರಿಗೆ ಗೊತ್ತಾಗೋಯ್ತು ವರ್ಧಪ್ಪ ಅವ್ರಿಗೆ. ರೈಟ್ರೇ ಸಮಾಧಾನ ತಿಂಡಿ ಮಾಡಿದ್ರ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರು ಕಟ್ಲೆಟ್ಸು ಮತ್ತು ಇಡ್ಲಿನ ತರಿಸಿ ತಿನ್ನಿಸಿ ಕಾಫಿ ಕುಡಿಸಿ ಅಂದರೆ ಅವ್ರ ಹತ್ರಕ್ಕೆ ಕರ್ಕೊಂಡ್ರು ಸ್ವಲ್ಪ. ಅದೆಲ್ಲ ಆದಮೇಲೆ ಈಗ ಶುರು ಮಾಡಿ ಅಂತಂದರು. ಅಲ್ಲಿಂದ ಒಂದೇ ಫ್ಲೋ ಹೋಯ್ತು ಸರ್. ಮಧ್ಯದಲ್ಲಿ ನಮ್ಮ ವಿಜಯ್ ಕೂಡ ನನಗೆ ಸಪೋರ್ಟ್ ಮಾಡಿ ಹೇಳ್ತಿದ್ರು. ಎಲ್ಲ ಆಯಿತು. ಅಂದರೆ ಇಲ್ಲೆಲ್ಲ ಏನಾಗಿದೆ ಅಂತಂದರೆ ಅಷ್ಟರಲ್ಲಿ ಈಚೆ ಮಾತುಗಳು. ಈಗ ಪ್ರೇಮ್ ಏನೋ ಅಳಕ್ ಅಂತ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಇದಾಗೋಯ್ತು. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಅದಷ್ಟು ಸುಲಭ ಕತೆ ಒಪ್ಪಿಡ್ತಾರೆ ಅವರು, ಹಂಗೆ ಅಂತಂದ್ರೆ ಅಂದ್ಬಿಟ್ಟು ಇದು ಮಾಡಿದ್ರಂತೆ. ಆ ವಿಷಯ ಎಲ್ಲ ಗೊತ್ತಾಗಿತ್ತು. ಕತೆ ಎಲ್ಲ ಹೇಳಿ ನಿಲ್ಲಿಸ್ದೆ. ಅವ್ರದ್ದೊಂದು ಸೇಲ್ ಇದೆಯಲ್ಲ, ಈ ಥರ ವಾಚನ್ನು ತಿರುಗಿಸ್ತಾ ಇರ್ತಾರಲ್ಲ ವರ್ಧಪ್ಪಣ್ಣವ್ರು. ಕತೆ ಹೇಳಿ ಎಲ್ಲ ಕ್ಲೈಮ್ಯಾಕ್ಸ್ ಹೇಳಿ ಮುಗಿಸಿದ್ಮೇಲೆ ನಮ್ಗೆ ಅದೇ ಟೆನ್ಷನ್ನು, ಏನು ಕತೆ ಒಪ್ತಾರೋ ಇಲ್ವೋ ಅಂತಂದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಹಿಂಗೆ ನೋಡಿ ಸುತ್ತಮುತ್ತ ನೋಡಿ ಮಾಡ್ಬೋದು ಸಿನಿಮಾನ ಅಂತಂದರು. ಹೆಂಗೆ ಸರ್ ನಿಟ್ಟುಸ್ರು ಬಿಟ್ಟಿದ್ದ ಅವಾಗ. ಪ್ರೇಮ್ ಬೇರೆ ಮಧ್ಯದಲ್ಲಿ ನಾನು ತೊದಲ್ತಾ ಇದ್ನಲ್ಲ, ಕಣ್ಣಾಕೋರಿಂಗೆ ಗುರಾಯಿಸೋರು ಅವ್ರು. ನನಗೆ ಭಯ, ಅಂದರೆ ದೊಡ್ಡವ್ರ ಮುಂದೆ ಏಕ್ದಮ್ ಹಂಗೆ ಕುಂತ್ಕೊಂಡ್ಬಿಟ್ರೆ ಹೆಂಗೆ ಸರ್ ಅಂತಂತ. ಆಮೇಲೆ ಸರಿ ಎಲ್ಲ ಆಯಿತು ಮಾಡ್ಬೋದು ಅಂತ ಯಾವಾಗ ಅಂದರು. ಸ್ವಲ್ಪ ಏನು ಫುಲ್ಲೇ ಸಮಾಧಾನ ಆಗೋಯ್ತು. ಆಮೇಲೆ ಅವ್ರು ಹೇಳಿದ್ದು ಒಂದೇ ಒಂದು ಕರೆಕ್ಷನ್, ಯಾರು ವರ್ಧಪ್ಪಣ್ಣವರು, ರೈಟ್ರೇ ನೀವು ಜೋಗಿ ಅಂತ ಸಿನಿಮಾ ಇಟ್ಟು ಜೋಗಿ ಪಡೆದಿದ್ದು ಯೋಗಿಗೆ ಅನ್ನೋ ಡೈಲಾಗ್ನ ನೀವು ಹಾಕ್ಲೇ ಇಲ್ವೇ ಇಲ್ಲ ಅಣ್ಣ. ಅದು ನಿಮಗೆ ಸೀನ್ ಹೇಳೋವಾಗ ಹೇಳಿಲ್ಲ. ಇವನು ಕಳ್ಳ ಊರಿಗೆ ಬರ್ತಾನಲ್ಲ, ಆ ಊರಿಗೆ ಬರೋಕ್ಕೆ ಮುಂಚೆ ಇವರು ಪೂಜೆ ಮಾಡ್ತಿರ್ಬೇಕಾದ್ರೆ ಆವಾಗ ಆ ಕ್ಯಾರೆಕ್ಟರ್ ಬರೆದು ಹೇಳುತ್ತೆ. ಶಿವಣ್ಣನೇ ಹೇಳ್ತಾರೆ, ಬಿಡಿ ನಮಗೆಲ್ಲ ಯಾಕೆ ಜೋಗಿ ಪಡೆದಿದ್ದು ಯೋಗಿಗೆ ಅಂತ ಅಂದ್ಬಿಟ್ಟು ಅಲ್ಲ ಹಾಕಿದ್ದೀರಾ, ಗುಡ್. ಆಮೇಲೆ ಇನ್ನೊಂದು ಚೇಂಜಸ್ ಹೇಳಿದ್ರು ಅವರು. ನೋಡಿ, ನೀವು ಅವನ್ನ ಮಾದೇಶನ ಬೆಟ್ಟದ ಕಡೆಯಿಂದ ಕರೆಸಿದ ತಕ್ಷಣ ಏನು ಮಾಡ್ಬಿಡ್ತೀರಿ, ಫಸ್ಟು ಟೋಟಲ್ ಇಡೀ ಬೆಂಗಳೂರು ಅಟ್ಮಾಸ್ಫಿಯರ್ ಕರ್ಕೊಂಬಂದ್ಬಿಡ್ತೀರಿ. ಅದು ಬರಬಾರ್ದು. ಬಟ್ಟೆಗಳು ಬದಲಾದರೂ ಭಾವನೆಗಳು ಮಾತ್ರ ಬದಲಾಗಲೇಬಾರ್ದು ಅಂತಂದರು. ಆಗ ಇಡೀ ಸಿನಿಮಾದಲ್ಲಿ ಶಿವಣ್ಣನಿಗೆ ಮಾತ್ರ ಆ ಸ್ಲಾಂಗು, ವಿಲೇಜ್ ಸ್ಲಾಂಗು. ಶಿವಣ್ಣ ಫ್ಯಾಮಿಲಿಗೆ, ಅವರಪ್ಪ ಅಮ್ಮನಿಗೆ, ಮಿಕ್ತವ್ರಿಗೆಲ್ಲ ನಾರ್ಮಲ್ ಬೆಂಗಳೂರು ಸ್ಲಾಂಗು. ಅದು ನನಗೆ ತುಂಬ ಖುಷಿ ಆಯ್ತು. ಯಾಕೆ ಅಂತಂದರೆ ನಾನು ಇದರಲ್ಲಿ ನಗರದ ಭಾಷೆ ಯೂಸ್ ಮಾಡಿ ಅದು ನಗರದ ಭಾಷೆ ನನಗೆ ತುಂಬ ಇಷ್ಟ ಆಗಿದೆ. ಅಲ್ಲಿಂದ ಮೇಯರ್ ಮುತ್ತಣದಲ್ಲಿ ಯಾರು ಅಣ್ಣವ್ರು ಮಾತಾಡ್ತಾರೆ, ಹೊಸ ಹೆಸರು ಬಿಡು ಈ ಥರದ್ನೆಲ್ಲ ನೋಡಿದ್ನಲ್ಲ, ಇಲ್ಲಿ ಯೂಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ. 2 ಥರನೂ ಬರ್ದಿದ್ದೆ ಅದಕ್ಕೆ. ಅದು ಈ ಥರ ಮಾಮೂಲಿ ಜನರಲ್ ಸ್ಲಾಂಗು ಬರ್ದಿದ್ದೆ, ಜನರಲ್ ಕನ್ನಡನು. ಆಮೇಲೆ ಇದನ್ನೂ ಬರ್ದಿದ್ನಲ್ಲ, ಇದು ಶಿವಣ್ಣವ್ರಿಗೆ ಇರಲಿ, ಇನ್ನು ಮಿಕ್ತವ್ರಿಗೆಲ್ಲ ಚೇಂಜಸ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಗಳೂರು ಸ್ಲಾಂಗಿಗೆ ಬಂದು ಅದಾದಮೇಲೆ ಇಷ್ಟ ಆಯಿತು ಸರ್. ಜೀವನ ಇಲ್ಲಿವರೆಗೂ ಹೋಗ್ತಾ ಇದೆ ನಡ್ಕೊಂಡು. ಒಟ್ಟು ಫಿಲ್ಮ್ ಎಷ್ಟಾಯಿತು? ಒಟ್ಟು ಫಿಲ್ಮು 45 ಸಿನಿಮಾ ಆಯಿತು ಸರ್. 45 ಸಿನಿಮಾ. ಜೋಗಿ ನಂತರ ಹಿಟ್ಟಾದ ಫಿಲ್ಮು? ಜೋಗಿ ನಂತರ ಹಿಟ್ಟಾಗಿದ್ದು ಗಣೇಶ್ ಅವ್ರದ್ದು ಹುಡುಗಾಟ. ಓಕೆ. ಬಿಂದಾಸು ಅವರೇಜ್ ಆಗೋಯ್ತು, ಸಿನಿಮಾ ಹಿಟ್ಟಾಯ್ತೋ ಗೊತ್ತಿಲ್ಲ. ಸಿನಿಮಾ ಹಿಟ್ಟಾಗಿದೆ. ಬಿಂದಾಸಿಗೆ ಬರೆದೆ ಪುನೀತ್ ರಾಜ್ಕುಮಾರ್ದು. ರವಿಚಂದ್ರನ್ ಅವ್ರದ್ದು 4 ಸಿನಿಮಾ ಬರೆದೆ. ಒಡ ಹುಟ್ಟಿದವಳು, ನೀಲಕಂಠ, ಯುಗಾದಿ, ಟಾಟಾ ಬಿರ್ಲಾ. ಅದೆಲ್ಲ ಇಂಡಿಪೆಂಡೆಂಟ್ ಆಗಿ? ಹೌದು ಸರ್. ಅಸಿಸ್ಟೆಂಟ್ ಆಗಿ ಏನಲ್ಲ? ಎಲ್ಲ ಜೋಗಿ ಆದಮೇಲೆ ಇದೆಲ್ಲ. ಜೋಗಿ ಆದಮೇಲೆ ಪ್ರೀತಿ ಏಕೆ ಭೂಮಿಯಲ್ಲಿದೆ ಮಾಡಬೇಕಾಯ್ತು. ಪ್ರೀತಿ ಏಕೆ ಭೂಮಿಯಲ್ಲಿದೆ ಮಾಡಬೇಕಾದ್ರೆ ನಾವು ಕೇರಳದಲ್ಲಿ ರೂಮ್ ಹಾಕಿದ್ವು ಕಥೆ ಡಿಸ್ಕಷನ್ಗೆ. ಆಗ ಕೆ ಮಂಜು ಫೋನ್ ಮಾಡಿದ್ರು ಅಲ್ಲಿಗೆ ನನಗೆ. ಅಷ್ಟಲ್ಲಾಗಲೇ ಫೋನ್ಗಿನೆಲ್ಲ ತಗೊಂಡಿದ್ದೆ ಸರ್. ಅದೊಂದು ಖುಷಿ ಅಲ್ವಾ ಸರ್ ನಮ್ಗೆ ಆವಾಗ ಫೋನ್ ತಗೊಂಡು. ಈ ರಿಲಯನ್ಸ್ನವ್ರು 500 ರೂಪಾಯಿಂದೇನೋ ಬಿಟ್ಟಿದ್ರಲ್ಲ, ಅದನ್ನ ತಗೊಂಡಿದ್ನಲ್ಲ, ಆ ನಂಬರ್ಗೆ ಫೋನ್ ಬಂತು ಕೆ ಮಂಜು ಅವರು. ಬನ್ರಿ ಸ್ವಾಮಿ, ರವಿ ಸಾರು ನಿಮ್ಮನ್ನೇ ನೀವೇ ಬೇಕು ಅಂತ ಕರೆದವ್ರೆ, ಬರ್ಬೇಕಂತ ಬನ್ನಿ ಅಂತಂದ್ರು.
ಅಣ್ಣ ನಾನು ಇಲ್ಲಿ ಈ ಥರ ಡಿಸ್ಕಷನ್ ಬಂದಿದ್ದೀನಿ, ಅದೇ ನನಗೆ ಗೊತ್ತಿಲ್ಲಪ್ಪ, ಬಟ್ ನಾನು ರವಿ ಸರ್ ಕರೆದವ್ರೆ, ನೀನು ಬರ್ತೀಯೋ ಇಲ್ವೋ ಅಷ್ಟೇ ಹೇಳು ಫಸ್ಟು ನನಗೆ ಅಂತಂದ್ರೆ. ಆಮೇಲೆ ಹೋಗಿ ಪ್ರೇಮ್ ಸರ್ ಹತ್ರ ಕೇಳಿದೆ, ಪ್ರೇಮ್ ಸರ್ ಈ ಥರ ಎಲ್ಲ ರವಿ ಸರ್ ಕರೀತಿದ್ದಾರಂತೆ, ನಾನು ಅಲ್ಲಿಗೆ ಹೋಗ್ತೀನಿ ಸರ್ ಅಂತ. ರೀ ನೆಕ್ಸ್ಟ್ ವೀಕ್ ಹೋಗ್ಬಿಡೋಣ ಇರ್ರಿ, ಅಷ್ಟೊಂದು ಕತೆ ಮುಗಿಸ್ಬಿಡೋಣ ಅಂತಂದರು. ಆಗಲೇ ಅವ್ರಿಗೆ ಹೇಳಿದೆ, ಸರ್ ಕತೆ ತುಂಬ ಚೆನ್ನಾಗಿದೆ, ಬಟ್ಟು ಹೀರೋ ಆಗಿ ಬೇರೆ ಯಾರು ಹೊಸಬ್ರನ್ನ ಹಾಕ್ತೀರಾ ಏನು ಅಂತ, ಅದನ್ನು ಆಮೇಲೆ ಯೋಚನೆ ಮಾಡೋಣ ಬಿಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಸೀದಾ ನಾನು ರವಿ ಸರ್ ಹತ್ರ ಬಂದೆ. ರವಿ ಸರ್ ಹತ್ರದಿಂದ ಒಡ ಹುಟ್ಟಿದವಳು ಅವ್ರೇನು ಮಾಡಿದ್ರು, ಫಸ್ಟ್ ರೀಡಿಂಗೇನೆ ಅವ್ರಿಗೆ ತುಂಬ ಖುಷಿ ಆಯಿತು. ಕನ್ನಡದ ಭಾಷೆ ಬಗ್ಗೆ ನಿಮಗೆ ತುಂಬ ಹಿಡ್ತಾ ಇದೆ, ನೀನು ತಗೋ ಅಂತ ಅಂದ್ಬಿಟ್ಟು ಒಂದು ಚೆಕ್ ಕೊಟ್ಟರು. ಚೆಕ್ ಕೊಟ್ಟ ತಕ್ಷಣ ನಾನು ಕೆ ಮಂಜು ಅವ್ರೇನೋ ಕೊಟ್ಟಿರಬೇಕು ಅಂತ ಅಂದ್ಕೊಂಡೆ, ಆದರೆ ರವಿ ಸರ್ ಒಂದೇ ಮಾತಂದರು. ನನಗೆ ತುಂಬ ಖುಷಿ ಆಯಿತು, ಇದು ಈಶ್ವರಿ ಸಂಸ್ಥೆಯಿಂದ ನೀನು ಕೊಡ್ತಾ ಇರೋದು, ಇಟ್ಕೊ ಅಂತ ಅಂದ್ಬಿಟ್ಟು ಕೊಟ್ಟರು. 15,000 ರೂಪಾಯಿ ಸರ್ ಆ ಕಾಲಕ್ಕೆ. ಅದನ್ನು ಹಂಗೆ ಇಟ್ಕೊಂಡಿದ್ದೆ, ಒಂದು 2 ತಿಂಗಳ ಕಾಲ ಖರ್ಚೆ ಮಾಡಿರಲಿಲ್ಲ. ಅದು ಈಶ್ವರಿ ಸಂಸ್ಥೆಯಿಂದ ನನಗೆ ಬಂತು ಅಂತಂದರೆ ನನಗೆ ತುಂಬಾ ಪುಣ್ಯ, ಅದು ಪುಣ್ಯ ಅಂತ ತುಂಬ ಖುಷಿ ಆಗೋಯ್ತು. ಅಲ್ಲಿಂದ ಒಡ ಹುಟ್ಟಿದವಳು ಯಾವಾಗ ರೀಡಿಂಗ್ ಕೊಟ್ಟಾದ್ಮೇಲೆ ಅವರೇನು ಮಾಡಿದ್ರು, ಕಂಟಿನ್ಯೂಸ್ ಆಗಿ 2 ಸಿನಿಮಾಗೆ ಅವರೇ ಇದು ಮಾಡಿದ್ರು, ನೀನೇ ಬರಿ ಅಂತಂದ. ನೆಕ್ಸ್ಟು ನೀಲಕಂಠ ಆದಮೇಲೆ ಯುಗಾದಿಗೂ ನಾನೇ ಬರೆದೆ. ಈ ಜೋಗಿ ಶೂಟಿಂಗ್ ಟೈಮ್ನಲ್ಲಿ ಸರ್ ಶಿವಣ್ಣನ ನಿಮ್ಮ ಕಾಂಟ್ಯಾಕ್ಟ್ ಬರಲಿಲ್ಲ? ಹಾಂ ಬಂತು ಸರ್. ಹೇಗೆ ಅವರು? ಅಯ್ಯೋ ನಮಗೆ ಏನು ಅಂತಂದರೆ ಶಿವಣ್ಣನ ಸಿನಿಮಾ ಬರೀತಾ ಇರೋದೇ ಒಂದು ಅದ್ಭುತ. ಯಾಕೆಂದರೆ ಅವ್ರ ಸಾಂಗ್ಗಳನ್ನೆಲ್ಲ ಆಡ್ಕೊಂಡು ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ದವ್ರು. ಈಗ ಅವ್ರ ಪಿಕ್ಚರ್ಗೆ ನಾನು ಡೈಲಾಗ್ ಬರೀತಿದ್ದೀನಿ, ನಾನು ಬರೆದಿರೋ ಡೈಲಾಗು ಶಿವಣ್ಣ ಮಾತಾಡ್ತಾವ್ರೆ ಅಂತಂದರೆ ನನಗೆ ತುಂಬಾ ಖುಷಿ. ನಾನು ಶೂಟಿಂಗ್ ಸ್ಪಾಟ್ ಮಧ್ಯದಲ್ಲಿ ಯಾವಾಗ ಫ್ರೀ ಸಿಕ್ಕುತ್ತೆ ಹೋಗಿ ಹೇಳ್ಕೊಂತಿದ್ದೆ, ಅಣ್ಣ ನಿಮ್ಮನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ಇದ್ರ ಮಧ್ಯೆ ಒಂದು ಇನ್ಸಿಡೆಂಟ್ ನೋಡಿ. ನಾನು SLC ಓದ್ತಿರ್ಬೇಕಾದ್ರೆ ಎಲ್ಲಿ ಮುತ್ತತ್ತಿಲಿ ಶೂಟಿಂಗು, ನಮ್ಮ SLC ಅವರು, ನಾನು SLC ಹುಡುಗನಾಗಿದ್ದರಿಂದ ನಮ್ಮ ಸ್ಕೂಲಿಂದ ಎಲ್ರಿಗೂ ಮುತ್ತತ್ತಿಗೆ ಟೂರ್ ಕರ್ಕೊಂಡೋದ್ರು. ಟೂರಲ್ಲಿ ಹಂಗೆ ಹೋಗ್ತಿದ್ದಂಗೆ ಮುತ್ತತ್ತಿಲಿ ಒಂದು ಶಿವಮೇಶದ ಕಣ್ಣಪ್ಪ ಶೂಟಿಂಗ್ ನಡೀತಾ ಇತ್ತು. ರಾಜ್ಕುಮಾರ್ ಅವರು ಕಿರಾತನ ವೇಷ, ಇವರು ಫೈಟಿಂಗ್, ಇವರಿಬ್ಬರು ಸೂರ್ಯಚಂದ್ರನು ಒಟ್ಟಿಗೆ ನೋಡೋದು. ನಮ್ಗೆ ಆ ಟೈಮಲ್ಲಿ ಏನೂ ಗೊತ್ತಿರೋಲ್ಲ ಸರ್, ನಮಗೆ ಆಟೋಗ್ರಾಫ್ ತಗೊಬೇಕು, ಫೋಟೋ ತೆಗೆಸ್ಕೊಬೇಕು ಅಂತ. ಆಗ ಫೋಟೋ ತೆಗೆಸ್ಕೊಬೇಕು ಅಂದರೆ ಸ್ಟುಡಿಯೋಯಿಂದ ಕರ್ಕೊಂಡು ಹೋಗ್ಬೇಕಲ್ವ, ಹಾಗೆಲ್ಲ ಏನೂ ಇಲ್ಲ. ತುಂಬ ನೋಡ್ಕೊಂಡು ಬಂದಿದ್ದೆ. ಆವಾಗ ಇನ್ಸಿಡೆಂಟ್ ಹೇಳಿದೆ, ಬುಡ ಎಲ್ಲ ಮಾದಾಪನ ಕೃಪೆ ಅಂತಂತಂದ್ರು. ಅಲ್ಲಿಂದ ಅವರು ತುಂಬ ಸಿನಿಮಾಗಳು ನನ್ನ ರೆಕಮೆಂಡ್ ಮಾಡಿದ್ರು. ಅವರೇ ಸುಮಾರು ಸಿನಿಮಾ, ನೆಕ್ಸ್ಟು ಭಾಗ್ಯದ ಬಳಗಾರಗೂ ಅವರೇ ಇದು ಮಾಡಿದ್ರು, ಸತ್ಯ ಇನ್ ಲವ್ಗೂ ಅವರೇ ಮಾಡಿದ್ರು, ಅವರೇ ಎಲ್ಲ ರೆಕಮೆಂಡ್ ಮಾಡಿದ್ರು. ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸಿಕ್ಕಾಪಟ್ಟೆ ಸರ್. ಹೆಂಗೆ ಅಂದರೆ ನಮಗೆ ಒಬ್ಬ ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ನಮ್ಮ ಮನೆಯಲ್ಲೂ ದೊಡ್ಡ ಅಣ್ಣ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಅಷ್ಟು ಅವಿನಾಭಾವ ಸಂಬಂಧಕ್ಕೆ ಕರ್ಕೊಂಬಿಡೋರು ಎಲ್ಲರೂ. ಆಮೇಲೆ ನಮ್ಮ ರೈಟ್ರ್ ಕೇಳಿ ಒಂದು ಸಾಂಗಿಗೆ ಏನಾರು ಒಂದು ಸೀನ್ಗೆ ಏನಾರು ಮಾಡಿಸಿ ಅಂತ ಹೇಳಿದ್ರು. ಅವ್ರಿಗೆ ಯಾರಿಗೆ ನಮ್ಮ ನಾಗೇಶ್ ಮಾಸ್ಟ್ರು, ಅವರೆಲ್ಲ ಏನು ಕುಡಿತಾರೆ ಸರ್, ಆಗಲ್ಲ ರೀ ನೀವು ಡ್ಯಾನ್ಸ್ ಮಾಸ್ಟ್ರು, ಒಂದು ಕಲ್ಲೂ ಕೂಡ ಹೂ ಮಾಡಬೇಕು, ಮಾಡಿಸ್ರಿ, ಯಾಕೆ ಮಾಡಲ್ಲ, ಆ ರೈಟ್ರ್ ನಾನು ನೋಡಿದ್ದೀನಿ ಅಂದರೆ ಕಲರ್ಸಲ್ಲಿ ನೋಡಿದ್ರು ಒಂದು ಸಾಂಗಲ್ಲಿ. ಆ ಸಾಂಗ್ನ ನೆನ್ಪಿಟ್ಕೊಂಡು ಮಾಡಿಸ್ರಿ ಅವ್ರ ಕೈಲಿ ಅಂತ ಅವರೇ ಮಾಡಿಸಿದ್ರು. ಯಾವುದು ಇವ್ರ ಜೊತೆಲಿ, ಯಾನ ಗುಪ್ತಾ ಜೊತೆಲಿ ನಾವು ಅವರೆಲ್ಲ ಸೇರಿ ಸಾಂಗಲ್ಲಿ ಇದ್ದೀನಿ, ಅದನ್ನು ಮಾಡಿಸಿದ್ರು. ಅಂದರೆ ಶಿವಣ್ಣ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ಇದು ಕೊಟ್ಟರು, ಸಾಥ್ ಕೊಟ್ಟರು. ಅಣ್ಣ ಅವರು ಇರಲಿಲ್ಲ ಅಂತ ಒಂದು ಅಕಸ್ಮಾತ್ ಇದ್ದಿದ್ರೆ ನಾನೊಂದು ಬರಿತಿದ್ನಾ ಅಂತ ಅನಿಸಿಲ್ವಾ? ಅನಿಸ್ತು ಸರ್, ತುಂಬ ಅನಿಸಿದೆ ಆ ಟೈಮಲ್ಲಿ ತುಂಬ. ಯಾಕೆಂದರೆ ನನ್ನ ದುರಾದೃಷ್ಟನೇನೋ ಗೊತ್ತಿಲ್ಲ, ವರ್ಧಪ್ಪಣ್ಣವ್ರ ಜೊತೆಲಿ ರಾಜ್ಕುಮಾರು ಕತೆ ಕೇಳ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಆದರೆ ನಾವು ಹೋಗೋ ದಿವಸ ಕರೆಕ್ಟಾಗಿ ಅಣ್ಣವ್ರಿಗೆ ಏನೋ ಹುಷಾರಿರಲಿಲ್ಲ, ಅಲ್ಲಿ ಮಿಸ್ ಆಯಿತು. ವರ್ಧಪ್ಪಣ್ಣವ್ರಿಗೆ ಹೇಳಿದೆ, ವರ್ಧಪ್ಪಣ್ಣವ್ರಲ್ಲೇ ರಾಜ್ಕುಮಾರ್ ಮುಖ ನೋಡ್ದಂಗೆ ಆಯಿತು ಅಂತ ನನಗೆ ಅಷ್ಟು, ಅದೊಂದು ಸಂತೋಷ. ಸುದೀಪ್ ಅದೇ ನನ್ನೆಲ್ಲ ಶೂಟಿಂಗ್ ಆಗುವ ಅಲ್ಲೇ ಸ್ಪಾಟ್ನಲ್ಲಿ ಇದ್ರ? ಹಾಂ ಹೌದು ಸರ್. ಓಕೆ ಅಲ್ಲ, ವಿಲನ್ಗೆ ಬರ್ದಲ್ಲ ಸುದೀಪ್ ಅವ್ರದ್ದು. ಓ ವಿಲನ್ಗೆ, ಓಕೆ. ವಿಲನ್ ಡೈಲಾಗ್ ಬರೆದಾಗ ನನ್ನ ಇವರು ಶೂಟಿಂಗ್ ಸ್ಪಾಟಲ್ಲಿ ಇಟ್ಕೊಂತಾರಲ್ಲ ಪ್ರೇಮ್ ಅವರು, ನನ್ನ ಲಂಡನ್ಗೆಲ್ಲ ಕರ್ಕೊಂಡು ಹೋದ್ರು. ಹೌದು ಸರ್, ವಿದೇಶ ಪ್ರವಾಸ ಎಲ್ಲ ಆಯಿತು. ಹೌದು ಸರ್. ಸತ್ಯ ಇನ್ ಲವಲ್ಲೇ ಆಗ್ಬಿಟ್ಟಿತ್ತು. ಸತ್ಯ ಇನ್ ಲವ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಸತ್ಯ ಇನ್ ಲವಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಸಾಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಯಿತು. ನಮ್ಮ ಸಾಯಿ ಅವ್ರನ್ನೂ ಕರ್ಕೊಂಡ್ರಿ ಅಂತ ಶಿವಣ್ಣ, ಹಣ ಪಾಸ್ಪೋರ್ಟ್ ಏನೂ ಇರೋಲ್ಲ, ನಾನು ಮಾಡಿಸ್ಕೊಡ್ತೀನಿ, ಹೋಗ್ಬಿಟ್ಟು ಅದೇನೇನು ಸರ್ಟಿಫಿಕೇಟ್ ಎಲ್ಲ ತಗೊಂಬರೋಗು ಅಂತ ಅಂದ್ಬಿಟ್ಟು ಊರಿಗೆ ಹೋದೆ. ಊರಲ್ಲೇ ಸರ್ಟಿಫಿಕೇಟ್ ಎಲ್ಲ ತಗೊಂಬಂದೆ, ಊರಲ್ಲೇ ಇತ್ತು ಎಲ್ಲ. ಬಂದು ಹಣ ಈ ಥರ ಎಲ್ಲ ತಂದಿದ್ದೀನಿ, ನೀನು ಹೋಗ್ಬಿಟ್ಟು ಸೀದಾ ಕಮಿಷನರ್ ಆಫೀಸ್ಗೆ ಹೋಗು ಅಷ್ಟೇ, ಇನ್ನೇನು ಮಾತಾಡಬೇಡ ಅಂತಂದ್ರು. ಸೀದಾ ಕಮಿಷನರ್ ಆಫೀಸ್ಗೆ ಹೋದೆ. ಅಲ್ಲಿ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿಂದನೇ ಫೋನ್ ಮಾಡಿದ್ರು. ಕೋದಂಡರಾಮಯ್ಯ ಇದ್ರು ಅವಾಗ. ಕೋದಂಡರಾಮಯ್ಯ ಅವ್ರಿಗೆ ಫೋನ್ ಮಾಡಿದ್ರು, ಅದೇ ನೋಡ್ರಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಪಾಸ್ಪೋರ್ಟ್ ಮಾಡಿಸ್ಕೊಟ್ರು. ಒಂದು ವಾರದಲ್ಲಿ ಬಂದ್ಬಿಡ್ತು ಸರ್, ಬಿಕಾಸ್ ಶಿವಣ್ಣಿಂದ. ಶಿವಣ್ಣ ಏನು ಅಂತಂದರೆ ಸಾಯಿ ಬರಲೇಬೇಕು ಸ್ವಿಟ್ಜರ್ಲ್ಯಾಂಡ್ಗೆ ಅಂತ ಅಂದ್ಬಿಟ್ಟು ಅವರೇ ಒತ್ತಾಯಪೂರ್ವಕವಾಗಿ ಎಲ್ಲ ನನ್ನ ಕರ್ಕೊಂಡು ಹೋಗಿದ್ದು. ಫಸ್ಟ್ ಟೈಮ್ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದು. ರವಿಚಂದ್ರನ್
ರವಿಚಂದ್ರನ್ ಅದೇ ಒಡ ಹುಟ್ಟಿದವಳು ನೀಲಕಂಠ ಯುಗಾದಿಗೆ. ಅಂದರೆ ಶೂಟಿಂಗ್ ಸ್ಪಾಟಿಗೆ ಬಾ ಅಂತ ಹೇಳೋರು, ಕೆಲವೊಂದು ಹೇಳ್ತಾ ಇದ್ರು. ಎಲ್ಲ ಸಾಯಿ ಪ್ರಕಾಶ್ ಡೈರೆಕ್ಟ್ರು. ಆ್ಯಕ್ಚುಲಿ ಒಡ ಹುಟ್ಟಿದವಳು ಬಂದು ರವಿ ಸಾರೇ ಮಾಡಬೇಕಾಯ್ತು, ಬಟ್ ಏನೋ ಕಾರಣಾಂತರಗಳಿಂದ ಸಾಯಿ ಪ್ರಕಾಶ್ ಅವ್ರಿಗೆ ಹೋಯ್ತು ಅದು ಸಿನಿಮಾ. ಅದು ನನಗೆ ಚೆನ್ನಾಗಿ ಗೊತ್ತು. ನಾನು ಏನು ಅಂತಂದರೆ ಖುಷಿಯಾಗಿದೆ ಏನು ಅಂತಂದರೆ ರವಿ ಸಾರ್ ಜೊತೆಲಿ ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮಾಡಿದ ಅನುಭವವನ್ನು ಸಿಗುತ್ತೆ ಅನ್ನೋದು ಒಂದು ಖುಷಿಯಾಗಿತ್ತು. ಬಟ್ಟು ಸಾಯಿ ಪ್ರಕಾಶ್ ಅವ್ರು ಮಾಡಿದ್ರು, ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆಲೂ ತುಂಬ ಸಿನಿಮಾ ಮಾಡಿದೆ. ಅವ್ರದ್ದೇ ಜಾಸ್ತಿ 4 ಸಿನಿಮಾ ಬರೆದಿದ್ದೀನಿ. ಸಾಯಿ ಪ್ರಕಾಶ್ ಅವ್ರ ಜೊತೆಲಿ ಶೂಟಿಂಗ್ ಸ್ಪಾಟ್ಗೆ ಹೋದೆ, ಆದರೆ ಯುಗಾದಿ ಸಿನಿಮಾಗೆ ಹೋಗೋಕ್ಕಾಗಲಿಲ್ಲ. ಆ್ಯಕ್ಟಿಂಗ್ ಹೇಗೆ ಬಂತು? ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂದರೆ ಈಗ ಅಲ್ಲೇ ಮುಖ ತೋರಿಸ್ತಾ ಇರ್ತೀರಿ. ಹಾಂ ಹೌದು ಸರ್. ಸತ್ಯನ್ ಲವಲ್ಲೂ ಮಾಡಿದೆ, ನೀಲಕಂಠದಲ್ಲಿ ಸಾಧು ನಾನು ಕಾಂಬಿನೇಷನಲ್ಲಿ ಮಾಡಿದ್ವು. ಅದು ಸಾಯಿ ಪ್ರಕಾಶ್ ಅವರು ಹೇಳಿದ್ರು, ನೀವಿಬ್ರು ಮಾಡ್ರಿ ಕಾಂಬಿನೇಷನಲ್ಲಿ ಅಂತ ಹೇಳಿದ್ರು. ರವಿ ಸರ್ ರೈಟ್ರೇ ನಿಮ್ಗೆ ಯಾಕೆ ಆ್ಯಕ್ಟಿಂಗ್ ಹುಚ್ಚು ಅಂತ ಅಂದ್ಬಿಟ್ಟು ಬೈಯೋರು. ಸರಿ ಸರ್ ಮಾಡು ಅಂತ ಹೇಳ್ತಾರೆ, ಮಾಡ್ತೀನಿ ಸರ್. ಅದು ಯಾರು ಇರ್ತಾನೆ ನಮ್ಮ ಪ್ರೊಡ್ಯೂಸರು, ನೀಲಕಂಠ ಪ್ರೊಡ್ಯೂಸರು. ಈ ಆಪ್ತಮಿತ್ರ ಇದು ಮಾಡಿದ್ರಲ್ಲ ಸರ್, ಮರ್ತ್ಬಿಟ್ಟ. ಇದು ಬಾಲಕೃಷ್ಣ ಏನೇನು ಸರ್ ಅವ್ರ ಹೆಸರು? ಇದೆಲ್ಲ ಆಪ್ತಮಿತ್ರ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ, ಶುಭಮ್ ಅಂತ ಒಂದು ಸಿನಿಮಾ ಮಾಡೋದು. ಬಾಲ್ಮುತ್ತಯ್ಯ ಅವರು ಹೇಳ್ತಾ ಇದ್ದಾರೆ ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಅಂದೆ. ಸರಿ ಏನೋ ಮಾಡ್ಕೊ ಹೋಗ್ರಿ ಅಂತ ಅಂದ್ಬಿಟ್ಟು ರವಿ ಸಾರು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಬೇರೆ ಸಿನಿಮಾಗಳಿಗೆಲ್ಲ ಕರೆ ಶುರುವಾಯ್ತಲ್ಲ. ಈ ಕಡೆ ರವಿ ಸಾರ್ ಹತ್ರನೂ ಹೋಗೋಕ್ಕಾಗ್ತಾಯಿಲ್ಲ, ಆ ರೇಂಜು ಬ್ಯುಸಿ ಆಗ್ಬಿಟ್ಟೆ. ಈ ಕಡೆ ಗಣೇಶ್ದು ಹುಡುಗಾಟ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ದರ್ಶನ್ ಅವ್ರದ್ದು ಅರ್ಜುನ್. ಅದಾದಮೇಲೆ ನವಗ್ರಹ ಒಂದು ಕೆಲಸ ಮಾಡಿ, ನೀವು ಈಗ ನೀವು ಬ್ಯುಸಿ ಇರೋದ್ರಿಂದ ನವಗ್ರಹದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿರಿ ಅಂತ ಹೇಳಿದ್ರು. ಯಾರು ದಿನಕರ್ ದುಃಖದಿ. ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಅಂದೆ. ಅದೇ ಡೂಪ್ಲಿಕೇಟ್ ಅಂಬಾರಿ ಮಾಡಿಕೊಡೋದು ನಾನೇ. ಆಮೇಲೆ ದರ್ಶನ್ ಅವ್ರದ್ದು ಅರ್ಜುನ್. ಅದಾದಮೇಲೆ ನವಗ್ರಹ ಒಂದು ಕೆಲಸ ಮಾಡಿ, ನೀವು ಈಗ ನೀವು ಬ್ಯುಸಿ ಇರೋದ್ರಿಂದ ನವಗ್ರಹದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿರಿ ಅಂತ ಹೇಳಿದ್ರು. ಯಾರು ದಿನಕರ್ ದುಃಖದಿ. ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಅಂದೆ. ಅದೇ ಡೂಪ್ಲಿಕೇಟ್ ಅಂಬಾರಿ ಮಾಡಿಕೊಡೋದು ನಾನೇ. ನವಗ್ರಹದಲ್ಲಿ ಅರ್ಜುನ್ ಸಿನಿಮಾದಲ್ಲಿ ಡೈಲಾಗ್ ಬರೆದೆ ಒಂದು ಕ್ಯಾರೆಕ್ಟ್ರು ಮಾಡಿದೆ ದರ್ಶನ್ ಅವ್ರದ್ದು. ಹೇಗಿದ್ರು ದರ್ಶನ್ ಆ ಟೈಮ್ನಲ್ಲಿ? ಸರ್ ತುಂಬ ಮಗು ಥರ ಇದ್ರು ಸರ್. ನಮಗೆ ಅಂದರೆ ಅವ್ರಿಗೆ ದಾನ ಧರ್ಮ ಮಾಡೋ ಗುಣಗಳು ಇದೆಯಲ್ಲ ತುಂಬಾ ಇದ್ದು ಸರ್. ಒಂದು ಸೀನಲ್ಲಿ ಒಂದು 20,000 ರೂಪಾಯಿನೋ ನನ್ನ ಕೈ ಕೊಡಬೇಕಾಗುತ್ತೆ. ಬಂದರು, ಸೀದಾ ಪ್ರೊಡ್ಯೂಸರ್ ಕೊಟ್ಮೇಲೆ ರೈಟ್ರೇ ಆ 20,000 ಅವ್ರು ವಾಪಸ್ ಕೊಡಬಾರ್ದು, ನೀವು ನಿಮ್ಮ ಜೋಬಲ್ಲೇ ಇರಬೇಕು, ಅದು ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಕು ನೀವು ಅಷ್ಟೇ ಅಂದರೆ ಅವರು ಇನ್ನೂ ಬೇಕಾದ್ರೆ ಕೇಳಿ ನಾನು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ದರ್ಶನ್ ಸರ್. ಅದ್ರಲ್ಲಿ ತುಂಬಾ ಮೆಚ್ಕೊಬೇಕು ಸರ್ ದರ್ಶನ್ ಅವ್ರನ್ನ. ಆಮೇಲೆ ಅವಕಾಶ ಬರಲಿಲ್ಲ. ಆಮೇಲೆ ಅವಕಾಶ ಬರಲಿಲ್ಲ ಸಂದರ್ಭ. ಎಸ್ ಸರ್. ಈ ದುಡ್ಡೆಲ್ಲ ಕೊಡ್ತಾರೆ ಅವರು? ಹೇಳಿ ಸರ್. ದುಡ್ಡು ಕೊಡ್ತಾರಾ? ಕೆಲವೊಂದು ನನ್ನ ಕಂಪ್ನಿಗಳ ಹೆಸರು ಹೇಳಲ್ಲ, ಕೆಲವೊಂದು ಕೊಡ್ತೀನಿ ಅಂತಂತಾರೆ. ಈ ಸಿನಿಮಾ ಅಲ್ಲರಿ, ಈ ಸಿನಿಮಾ ಬರ್ಬಿಡ್ರಿ, ನೆಕ್ಸ್ಟ್ ಸಿನಿಮಾ ನಾನು ಇನ್ನೂ ಸೇರಿಸ್ಕೊಡ್ತೀನಿ ಅಂತಂತಾರೆ. ಸರಿ, ಆ ಸಿನಿಮಾ ಬರುತ್ತಲ್ಲ ಅನ್ನೋ ಒಂದು ಆಸೆಗೆ ಈ ಸಿನಿಮಾ ಬರೆದು ಸ್ಕ್ರಿಪ್ಟ್ ಕೊಟ್ಬಿಡೋದು. ಅದಾದಮೇಲೆ ಒಂದು ಯಾರು ಪ್ರೊಡ್ಯೂಸರ್ ಹೆಸರು ಹೇಳಲ್ಲ, ಡೈಲಾಗ್ ಎಲ್ಲ ಬರೆದೆ ಬೇಡಿ ಅದು. ಯಾಕೆಂದರೆ ಅವ್ರು ಇವಾಗಲೂ ಚೆನ್ನಾಗಿರಲಿ, ಭಗವಂತ ಅವ್ರಿಗೂ ಚೆನ್ನಾಗಿಟ್ಟಿರಲಿ. ಎಲ್ಲ ನಾ ಡೈಲಾಗ್ ಎಲ್ಲ ಬರೆದಾದ್ಮೇಲೆ ಸರ್ ಬರೀ 10,000 ರೂಪಾಯಿ ಕೊಟ್ಟಿದ್ದೀರಿ, ಇನ್ನು ಮಿಕ್ಕಿದ ಅಮೌಂಟ್ ಕೊಡಿ ಅಂತಂದೆ. ಅಷ್ಟೇ ಸರ್ ಕೇಳಿದ್ದು. ಏನು ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ, ಬರ್ಬೇಕಾ ಮನೆ ಹತ್ರ ಗಲಾಟೆ ಮಾಡಬೇಕಾ ಅಂತಂದರು. ಅಯ್ಯೋ ಯಾಕೆ ಸರ್, ಬೇಡ ಬಿಡಿ ಸರ್, ಓಕೆ ನಿಮ್ಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಬೇಡ. ಈ ಥರ ಎಲ್ಲ ಗಲಾಟೆ ಎಲ್ಲ ನನಗೆ ಆಸ್ಪದನೂ ನನಗೆ ಬೇಕಾಗಿಲ್ಲ, ನಾನು ಮಾಡೋದು ಇಲ್ಲ. ಆದರೆ ಒಂದು ಡೈಲಾಗ್ ಹೇಳಿದೆ, ಆದರೆ ಅದನ್ನು ಅವ್ರಿಗೆ ಈಗ ನೋಡಿ ಈ ಪ್ರೋಗ್ರಾಮ್ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗಲಿ. ಸರ್ ನನಗೆ 3 ಜನ ಅಣ್ಣಂದರು, 4ನೇ ಅಣ್ಣಂದ್ರಿಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಂತೀನಿ ಬಿಡಿ ಸರ್ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆ ವಯ್ಯಿನ್ಗೆ ಅದು ಎಷ್ಟೊತ್ತಾದ್ಮೇಲೆ ಸ್ಟ್ರೈಕ್ ಆಗಿದೆ, ತುಂಬ ಹೊತ್ತಾದ್ಮೇಲೆ ಸ್ಟ್ರೈಕ್ ಆಗಿದೆ. ಅದ್ರ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು, ಓಹೋ ಏನಯ್ಯ ಬೇರೆ ಥರ ಮಾತಿತ್ತು ಅದು ಅಂತ ಅಂದ್ಬಿಟ್ಟು ಅಂದರು. ಇಲ್ಲ ಸರ್, ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ನಾನು ಸಿನಿಮಾನೇ ನಂಬ್ಕೊಂಬಂದಿದ್ದೀನಿ, ನೀವು ಕೊಡಲಿಲ್ಲ ಅಂತಂದರೆ ನಾನು ಇನ್ನೆಲ್ಲೋ ಹೋಗಲಿ, ಊಟ ನಮ್ಮ ಸಂಸಾರಗಳು ಹೆಂಗೆ ನಡೆಸ್ಲಿ ಅಂತ ಕೇಳಿದೆ. ಆಮೇಲೆ ಕೊನೆಗೆ ಅಷ್ಟು ಅನ್ಸ್ಕೊಂಡ್ರು ಕೊಡಲಿಲ್ಲ ಸರ್ ಅವರು. ಇವತ್ತಿಗೂ ಇದೆ ಬ್ಯಾಲೆನ್ಸ್ಗಳು. ಮ್ಯಾಕ್ಸಿಮಮ್ ಎಷ್ಟು ದುಡ್ಡು ತೊಗೊಂಡಿದ್ದೀರಿ ಒಂದು ಸಿನಿಮಾಕ್ಕೆ? ಪೂರ್ತಿ ಒಂದು ಸಿನಿಮಾಗೆ 2 ಲಕ್ಷ. ಆದರೆ ಇದಕ್ಕೆ ಮಾತ್ರ ವಿಲನ್ ಸಿನಿಮಾಗೆ ಮಾತ್ರ ಕೊಟ್ಟರು ಸರ್, ಒಳ್ಳೆ ಸಂಭಾವನೆ ಕೊಟ್ಟರು. 6 ಲಕ್ಷ ರೂಪಾಯಿವರೆಗೂ ಕೊಟ್ಟರು ಆಗ. ಅದೆಲ್ಲ ಹಾಗೆ ಉಳಿಸ್ತೀರಾ, ಏನು ಮಾಡ್ತೀರಿ? ಉಳಿಸ್ಕೊಂಡು ಅಂತಂದರೆ ಸಂಸಾರಗಳು ನಡಿಬೇಕಲ್ಲ ಸರ್. ಆಮೇಲೆ ಆಯ್ತಮೇಲೆ ಏನು ಸರ್, ಮದುವೆ ಆಯಿತು. ಕಲರ್ಸ್ ಟೈಮಲ್ಲೇ ಮದುವೆ ಆಯಿತು ಅಂತ ಹೇಳಿದ್ನಲ್ಲ ಸರ್ ನಿಮಗೆ. ಕಲರ್ ಸಿನಿಮಾ ಆಗೋವಾಗಲೇ ಮದುವೆ ಆಯಿತು ಅಂತ ಹೇಳಿದ್ನಲ್ಲ. ಅಲ್ಲ, ಅಮ್ಮ ಹೇಳಿದ್ದು ಅದೆಲ್ಲ ಆದಮೇಲೆ ಮದುವೆ ಆಗೋಯ್ತು. ಹೌದು ಸರ್, ಮದುವೆ ಆಗೋಯ್ತು. ಮದುವೆ ಆಗೋಕೆ ಅಂದರೆ ಕಲ್ಯಾಣ ಅವ್ರ ಹತ್ರ ನಾನು ಬರೋಕ್ಕಿಂತ ಮುಂಚೆ ನಮ್ಮಪ್ಪ ಒಂದು ಮಾತು ಹೇಳಿದ್ರು ಸರ್, ನೋಡು ಮಗನೇ,
ಸಿನಿಮಾ ರಂಗ ಅಂತ ನಮ್ಗೆ ಅದೇನು ಅನ್ನೋದು ಗೊತ್ತಿಲ್ಲ, ನಮ್ಗೆ ನಾಟಕ ರಂಗಗಳು ಗೊತ್ತಿಲ್ಲ. ಆದರೆ ನೀನು ಎಲ್ಲೇ ಹೋಗು, ಏನೇ ಮಾಡು, ಕೈ ಬಾಯಿ ಕಚ್ಚೆ 3 ಶುದ್ಧವಾಗಿ ಇಟ್ಕೋ, ಕಾಡಲ್ಲೂ ಕೂಡ ಅಕ್ಕಿ ಹುಟ್ಟಿಸ್ಕೊಂಡು ತಿನ್ಬೋದು ನೀನು ಓಕೆ ಅಂತ ಹೇಳ್ಕೊಟ್ರು. ನಾನು ಇವತ್ತಿಗೂ ನಮ್ಮ ಅಪ್ಪನ ಪಾಲಿಸಿ ಏನಿದೆ ಅದನ್ನೇ ನಡ್ಕೊಂಬರ್ತಾ ಇದ್ದೀನಿ ಅಷ್ಟೇ. ಕೈ ಬಾಯಿ ಕಚ್ಚೆ 3 ಶುದ್ಧವಾಗಿದೆ. ಮತ್ತು ಆನೆ ತಗೊಂಡಿದ್ದೀನಿ ಸರ್. ಆನೆ ಅಂದರೆ ಆರೋಗ್ಯ, ಅಂದರೆ ನೆಮ್ಮದಿ ತಗೊಂಡಿದ್ದೀನಿ. ನನಗೆ ದುಡ್ಡು ಕಾಸು ಬಂಗ್ಲೆ ಕಾರು ಯಾವುದೂ ಇಲ್ಲದೆ ಇರ್ಬೋದು, ಬಟ್ ನೆಮ್ಮದಿಯಾಗಿದ್ದೀನಿ ಅಷ್ಟೇ. ಅಷ್ಟಂತೂ ನನ್ನ ಆತ್ಮತೃಪ್ತಿಯಾಗಿ ಕೆಲಸ ಮಾಡ್ತೀನಿ. ಇಷ್ಟಿದೆ ಸರ್. ಅಲ್ಲ, ದುಡ್ಡು ಇಲ್ಲದೆ ಇರಬಹುದು, ಏನದ ಹಾಗೆ ಅಂತಂದ್ರೆ ಬರುತ್ತಲ್ಲ. ಬರುತ್ತೆ. ಈಗ ಅಂದರೆ ಆ ಟೈಮಲ್ಲಿ ನಮ್ಮದು ಕೂಡ ಸ್ವಯಂಕೃತ ಅಪರಾಧಗಳಂತ ಇರುತ್ತಲ್ಲ ಸರ್, ಅದನ್ನು ಒಪ್ಕೊಳ್ಳೇಬೇಕಲ್ಲ. ಅಂದರೆ ಆವಾಗ ನಾನು ದೊಡ್ಡ ರೇಟ್ರ್ ಆಗ್ಬಿಟ್ಟಿದ್ದೀನಿ, ನನ್ನ ಜಂಬ ತಲೆಗತ್ಬಿಟ್ಟಿತ್ತಲ್ಲ. ಆವಾಗ ಪಕ್ಕದ ರೋಡ್ಗೆ ಹೋಗ್ಬೇಕಾದ್ರೂ ಕಾರೇ, ಪಕ್ಕದ ರೋಡ್ಗೆ ಹೋಗ್ಬೇಕಾದ್ರೂ ಕಾರೇ. ಈ ರೇಂಜ್ಗೆ ಆದಮೇಲೆ ಆವಾಗಲೇ ಭಗವಂತ ನನಗೆ ಕೊಡ್ತಾ ಇದ್ದೆ ಅಂತ, ಯಾಕೆ ಜಾಸ್ತಿ ಮೆರಿತಾ ಇದೆಯಾ, ಸರಿ ಇಲ್ಲ ಅಂತ ತಿಳ್ಕೊಂತ ಆವಾಗಲೇ ಹೇಳಿದ್ ನನಗೆ ಅದನ್ನು ತಲೆಗತ್ತಿಸ್ಕೊಳ್ಳಿಲ್ಲ. ಆಮೇಲೆ ಓಹೋ ಜೀವನ ಅಂದರೆ ಇದಲ್ಲ, ಬೇರೆನೇ ಇದೆ ಅಂತ ನನಗೆ ಆವಾಗ ಗೊತ್ತಾಗಿದ್ದು. ಯಾವಾಗ ಸಿನಿಮಾಗಳಿಲ್ಲದೆ ಒಂದಷ್ಟು ಅಲಿಯವಾಗ ಮತ್ತೆ ಪುನಃ ಜೋಗಿಯೆಲ್ಲ ಆಗಿ 45 ಸಿನಿಮಾ ಆದಮೇಲೆ ಈ ಲಾಕ್ಡೌನ್ ಎಲ್ಲ ಬಂತಲ್ಲ, ಆವಾಗ ದುಡ್ಡು ಕಾಸು ಕೈಲಿ ಇಲ್ಲದೆ ಇದ್ದಾಗ ಮನಸ್ಸಿನ ಪರಿಸ್ಥಿತಿ ಏನೇನಾಗುತ್ತೆ ಅಂತ ಆವಾಗಲೇ ನಿಜವಾದ ಜೀವನ ನನಗೆ ಗೊತ್ತಾಗಿದ್ದು. ಅಂದರೆ ನೋಡಿ, ಇಷ್ಟರಲ್ಲೂ ಕೂಡ ಅದರಲ್ಲಿ ನನಗೊಂದು ಪ್ಲಸ್ ಪಾಯಿಂಟ್ ಇದೆ. ಯಾರು ನನಗೆ ಸಂಭಾವನೆ ಕೊಡಲಿಲ್ಲ ಅವ್ರ ಮೇಲೆಲ್ಲ ನಾನು ಗಲಾಟೆ ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ಭಗವಂತ ನೋಡ್ಕೊಂತೇನೆ. ಅಂದರೆ ನನ್ನ ಹಣೆ ಬರದಲ್ಲಿ ಎಷ್ಟು ಬರ್ದಿದೆಯೋ ಅಷ್ಟೇ, ಅದ್ರ ಮೇಲೆ ಒಂದು ಗೆರೆನೂ ದಾಟಕ್ಕೆ ನನಗೆ ಬರೋಕ್ಕಾಗಲ್ಲ. ಮೋಸ್ಟ್ಲಿ ಭಗವಂತ ನಿನಗೆ ಇಷ್ಟೇ ಕೊಡಬೇಕು ಅಂತ ಅನ್ಕೊಂಡಿದ್ದೇನೋ, ಅಷ್ಟೇ ಬಂದಿದೆ ಸಾಕು ಅಂತ ಯಾರ ಹತ್ರನೂ ಕೂಡ ಜಗಳ ಆಡಿಲ್ಲ, ಆಡೋದು ಇಲ್ಲ. ಮುಂದಕ್ಕೂ ಇದುವರೆಗೂ ಕೂಡ ಸಾಯಿ ಈಸ್ ಎ ಗುಡ್ ಮ್ಯಾನ್ ಅಂತ ಅನ್ಕೊಂಡಿದ್ದಾರೆ. ನಾನು ಅದನ್ನೇ ಉಳಿಸ್ಕೊಂಡು ಬಂದಿದ್ದೀನಿ ಸರ್ ಅಷ್ಟೇ, ಒಳ್ಳೆ ವ್ಯಕ್ತಿ ಅಂತ. ಈಗ ಅದರಲ್ಲಿ ನಿಮ್ಮ ಮಾತು ಒಂದು ಕೇಳ್ಬಿಟ್ಟಿದ್ರೆ ನಾನು ಇನ್ನೂ ಚೆನ್ನಾಗಿ ಇರ್ತಿದ್ದೇನೋ ಗೊತ್ತಿಲ್ಲ. ಆದರೆ ಓಪನ್ ಆಗಿ ಹೇಳ್ತೀನಿ, ನಾನೊಂದು ಸಿನಿಮಾ ಡೈರೆಕ್ಷನ್ ಮಾಡುವಾಗ ಪ್ರೆಸ್ ಮೀಟಿಂಗೆ ಗ್ರೀನ್ ಹೌಸಲ್ಲಿ ನಡೀತು. ಆಗ ಸಾಯಿ ಇದು ತರವಲ್ಲ, ಇದು ನಿನಗೆ ಒಳ್ಳೇದೇ ಅಲ್ಲ ಅಂತ ನೀವು ಹೇಳಿದ್ರಿ. ಏನು ಯಾವುದ್ರ ಬಗ್ಗೆ ನೆನಪಿಲ್ಲ. ಆ ಸಿನಿಮಾ ಬಗ್ಗೆ. ಯಾಕೆ ಆ ಸಿನಿಮಾ ನೀನು ಮಾಡಬೇಡ ಅಂತ. ಯಾವ ಸಿನಿಮಾ? ಖತರ್ನಾಕ್, ಉಮೇಶ್ ರೆಡ್ಡಿ. ಓಕೆ. ಆಗ ನೀನು ದೈವ ಭಕ್ತಿನ ಥರ ಕಾಣ್ತೀಯ, ಜೋಗಿ ಅಂತ ಸಿನಿಮಾಗೆ ಒಳ್ಳೆ ಡೈಲಾಗ್ಗಳು ಬರೆದಿದ್ಯಾ, ಸುಮ್ಮನೆ ಇದೆಲ್ಲ ಬೇಕಾ, ಬಿಟ್ಬಿಡು. ಅಂದರೆ ನನಗೆ ಆ ಪರಿಸ್ಥಿತಿ ಹೆಂಗೆ ಗೊತ್ತಾ ಸರ್, ಆ್ಯಕ್ಚುಲಿ ಸಿನಿಮಾ ಮಾಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಅದೇ ನಂದು ಒಂದು ಸ್ವಯಂಕೃತ ಅಪರಾಧಗಳು ಅಂತ ಹೇಳಿದ್ನಲ್ಲ, ಆವಾಗ ಅಷ್ಟರಲ್ಲಿ ನನಗೆ ಸಿಕ್ಕಾಬಟ್ಟೆ ಒಂದು 7 ಲಕ್ಷ ರೂಪಾಯಿ 6-7 ಲಕ್ಷ ರೂಪಾಯಿವರೆಗೂ ಸಾಲಗಳು ಮಾಡ್ಕೊಂಡ್ಬಿಟ್ಟಿದ್ದೆ. ಶೋಕಿ ಅಂತಂದರೆ ನಾನು ಊರಿಗೆ ಹೋದ್ರು ಕಾರೇ, ಎಲ್ಗೋದ್ರು ಕಾರೇ, ಈ ಥರ ಆಗ್ಬಿಟ್ಟಿತ್ತಲ್ಲ. ಅಂದರೆ ಬಾಡಿಗೆ ಕಾರ್ ತಗೊಂಡೋಗೋದು ಏನೋ ಇದು ಮಾಡೋದು, ಅದೆಲ್ಲ ಹಿಂಗಾಗಿ 6-7 ಲಕ್ಷ ರೂಪಾಯಿ ಇದಾಗ್ಬಿಟ್ಟಿತ್ತು. ಇದು ಮಧ್ಯೆ ಪ್ರೇಮ್ದೊಂದು ಸಿನಿಮಾ ಬರೆದೆ, ಪ್ರೇಮ್ ಅಡ್ಡ ಅಂತ. ಪ್ರೇಮ್ ಅಡ್ಡಕ್ಕೆ ಅದೊಂದು ಪಿಕ್ಚರ್ ನನಗೆ ಸಂಭಾವನೆ ಪರ್ಫೆಕ್ಟಾಗಿ ಕೊಟ್ಬಿಟ್ಟಿದ್ರೆ ನಾನು ಆ ಸಿನಿಮಾ ಮಾಡೋ ನಿರ್ದೇಶನಕ್ಕೆ ಕೈಯೇ ಆಗ್ತಿರಲಿಲ್ಲ. ಇಲ್ಲೇನಾಗೋಯ್ತು, ಅವ್ರು ಕೊಡಲಿಲ್ಲ ಅಂತ ಅನ್ನೋಕ್ಕಿಂತ ಅಲ್ಲಿ ಸರಿಯಾದ ಟೈಮಿಗೆ ನನಗೆ ಬರಲಿಲ್ಲ ಅಮೌಂಟು. ಸರಿ, ಸಾಲಗಾರರೆಲ್ಲ ಮನೆ ಹತ್ರ ಬರೋಕ್ಕೆ ಶುರು ಮಾಡಿದ್ರು. ನಮ್ಮ ಮಿಸ್ಸಸ್ಸು, ಏನ್ರಿ ಇದೆಲ್ಲ ಯಾಕ್ರಿ, ನಿಮ್ಗೆ ಸುಮ್ಮನೆ ಭಗವಂತ ಎಷ್ಟು ಕೊಟ್ಟಿರ್ತಾನೆ ಅಷ್ಟರಲ್ಲಿ ಇರ್ಬೋದಿತ್ತು, ಕೇಳಲಿಲ್ಲ ನೀವು ಈ ಥರ ಎಲ್ಲ ಇದು ಮಾಡಿದ್ರೆ. ಆ ಕೊನೆಗೆ ಹೆಂಗಾಯಿತು ಅಂತಂದರೆ, ಇದು ಹೇಳ್ಬಿಡ್ತೀನಿ ಸರ್, ಯಾಕಂದರೆ ನನ್ನ ಹೆಂಡ್ತಿ ನನಗೆ ದೇವ್ರು ಕೊಟ್ಟಿರೋ ವರ ಸರ್, ದೇವ್ರನ್ನ. ಏನಂತಂದರೆ ನಾವು ಇಷ್ಟೆಲ್ಲ ಇದು ಮಾಡೋ ಬದಲು ನಾನೊಂದು ಮಾತು ಹೇಳಿದೆ, ಇವನಿಗೆ ನನ್ನ ಮಗನ್ನ ಅವ್ರ ದೊಡ್ಡಮ್ಮನ ಹತ್ರ ಬಿಟ್ಬಿಟ್ಟು ನಾವಿಬ್ಬರು ಎಲ್ಲರೂ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತಂದೆ. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ಯಾರು, ನಮ್ಮ ಮಿಸ್ಸಸ್ಸು. ನೀವು ಹೆಂಗೆ ಹೇಳ್ತೀರಿ ಹಂಗೆ ರೀ ನೋಡಿ ಅಂತಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ ಇಬ್ಬರು. ಯಾಕೆಂತಂದರೆ ಈ ಸಾಲಗಾರ ಕಾಟ ತಡೆಯೋಕ್ಕಾಗ್ತಿಲ್ಲ, ಸಾಲ ತೀರ್ಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಸರಿ, ಆಮೇಲೆ ನಮ್ಮ ಮಿಸ್ಸಸ್ಸು ಸರಿ ಹೆಂಗೆ ಏನು ತಂದ್ಬಿಟ್ಟು ಎಲ್ಲ ಹೇಳಿ ಅಂತ ಪ್ಲ್ಯಾನ್ ಹಾಕ್ಕೊಂಡು ಆಮೇಲೆ ಕೊನೆಯಲ್ಲಿ ಹೇಳಿದ್ರು, ನಾನು ನಿಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಂಬೇಡಿ, ಇನ್ನೂ ಒಂದು ಯೋಚನೆ ಮಾಡಿ ನೋಡೋಣ, ಒಂದಷ್ಟು ದಿವಸ ಕಾಲಾವಕಾಶ ಕಾಯೋಕ್ಕಾಗುತ್ತಾ. ಅಲ್ಲಲ್ಲ, ನೀವು ಹೇಳಿದ್ಮೇಲೆ ನಾನು ಅದನ್ನು ನನ್ನ ವಿರುದ್ಧವಾಗಿ ಮಾತಾಡೋಲ್ಲ, ಇನ್ನೊಂದೆರಡು ದಿವಸ ನೋಡೋಣ, ಭಗವಂತನ ಕೇಳ್ಕೊಳ್ಳೋಣ, ನೋಡೋಣ ಇರಿ ಅಂತಂದರು. ಸರಿ, ಅದಾದ ಕರೆಕ್ಟಾಗಿ ಅದೇನೋ ನಮ್ಮ ಮಿಸ್ಸಸ್ ಪ್ರಾರ್ಥನೆ ಏನೋ ಗೊತ್ತಿಲ್ಲ, ದೇವ್ರಿಗೆ ತಲುಪ್ತು ಅಂತ ಕಾಣುತ್ತೆ. ಈಗ ಇದೇ ಇವರು ಯಾರು, ಉಮೇಶ್ ರೆಡ್ಡಿ ಪ್ರೊಡ್ಯೂಸರು ಬಂದು ಈ ಥರ ಬೇರೆ ಯಾರೋ ಡೈರೆಕ್ಷನ್ ಮಾಡಬೇಕಾಯ್ತು, ಈಗ ನೀವು ಮಾಡ್ತೀರಾ ಡೈರೆಕ್ಷನ್ ಅಂತ ಕೇಳಿದ್ರು. ಆಗಲೇ ಹೇಳಿದ್ನಲ್ಲ ನಿಮಗೆ, ಗೊತ್ತಿಲ್ಲ, ಆಗಲ್ಲ, ಬರಲ್ಲ ಅಂತ ಅನ್ನೋದಂದರೆ ಏನೇ ಮಾಡಿದ್ರು ಸಿನಿಮಾ ಕೆಲಸ ತಾನೆ ಅಂತ. ಆವಾಗ ನಾನು ಹೇಳಿದೆ, ನೋಡಿ ಸರ್, ನಂದು ಕರೆಕ್ಟಾಗಿ ನನಗೆ ದುಡ್ಡು ಬೇಡ, ಬಟ್ 7 ಲಕ್ಷ ರೂಪಾಯಿ ಸಾಲ ಇದೆ, ಆ ಸಾಲ ನೀವೇನಾದ್ರು ತೀರಿಸ್ತೀನಿ ಅಂತಂದರೆ ಒಪ್ಕೊಂತೀನಿ ಸರ್ ಅಂತಂದೆ. ಅವರು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಆಯಿತು ನೀವು ಮಾಡಿ, ನಾನು ನಿಮ್ದು ಏನಿದೆ ಸಾಲ ಎಲ್ಲ ನಾನು ತೀರಿಸ್ತೀನಿ ಅಂತ 7 ಲಕ್ಷ ರೂಪಾಯಿ ಸಾಲ ತೀರಿಸಿದ್ರು. ಕೊಟ್ಟರು ಸರ್, ಕೊಟ್ಟರು.
ಕೊಟ್ಮೇಲೆ ಈಗ ನಾನು ಡೈರೆಕ್ಷನ್ ಮಾಡಲೇಬೇಕು ಅದನ್ನ. ಆ ಪರಿಸ್ಥಿತಿ ಇದು. ಅದನ್ನು ಓಪನ್ ಆಗಿ ಪತ್ರಕರ್ತರ ಮುಂದೆ ಆಗಲಿ ನಿಮ್ಮ ಪರ್ಸ್ನಲ್ ಆಗಿ ಸಿಕ್ಕಾಗ ನಿಮ್ಗೆ ಹೇಳ್ಬೇಕು ಅಂತ ಒಂದು 2-3 ದಿವಸ ಹೇಳಿದ್ದೆ ನಿಮಗೆ. ಸರ್ ಈ ಥರ ಆಗಿತ್ತು ನನ್ನ ಪರಿಸ್ಥಿತಿ. ಆಮೇಲೆ ನೀವೇನು ಮಾಡಿದ್ರಿ, ಪ್ರೆಸ್ ಮೀಟಲ್ಲಿ ಎದ್ದೋಗಿ ನನ್ನ ಚೆನ್ನಾಗಿ ಬೈಕೊಂಡು ಹೋದ್ರಿ. ಇನ್ನೂ ಯೋಚನೆ ಮಾಡು ಸಾಯಿ, ಬೇಡ ಇದು ಬೇಡ. ಆವತ್ತು ನಿಮ್ಮ ಮಾತು ಕೇಳಿದ್ರೆ ಇನ್ನೂ ಚೆನ್ನಾಗಿ ಇರ್ತಿದ್ನೇನೋ ಅಂತ ನನಗೀಗ ಅನ್ನಿಸ್ತಾ ಇದೆ. ಆವತ್ತು ನಾನು ಡೈರೆಕ್ಷನ್ ಮಾಡೋದು ಸಿನಿಮಾ ಕೆಲಸ ಬಿಟ್ಬಿಟ್ಟಿದ್ರೆ ಸ್ವಲ್ಪ ಇವತ್ತಿನ ಮಟ್ಟಿಗೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಿತ್ತು. ಅದೊಂದು ಮಾಡಿದ್ರಿಂದ, ಅದು ಸ್ವಯಂಕೃತ ಅಪರಾಧ ನಾನು ಮಾಡಿದ್ರಿಂದ ಸುಮಾರು ಜನ ಡೈಲಾಗ್ ಬರೆಯೋಕ್ಕೂ ನಿಲ್ಲಿಸ್ಬಿಟ್ರು ಅಂತ ಕಾಣಿಸುತ್ತೆ ಆವಾಗಿಂದ. ಓಹೋ, ನೀವು ಬೈದದಂತೂ ನಿಜ, ಅದು ಸತ್ಯ. ಅದು ಬೈದ್ರಲ್ಲಿ ಅರ್ಥ ಇದೆ. ಆವಾಗ ನಾನು ತಿಳ್ಕೊಂಡೆ. ಆವಾಗ ನಿಮ್ಮಿಂದ ನಾವು ಡೈಲಾಗ್ ಬರ್ಕೊಂಡೆ. ಬೈಯೋರು ಬದುಕಕ್ಕೆ ಹೇಳ್ತಾರೆ, ಹೊಗಳೋರು ಮನೆ ಮುಂದೆ ಹೊಗೆ ಹಾಕಿಸ್ಕೊಳಕ್ಕೆ ಹೇಳ್ತಾರೆ, ಹೊಗಳ್ತಾರೆ ಅಂತ. ಅದನ್ನೂ ಬರ್ಕೊಂಡೆ. ಕರೆಕ್ಟ್, ನಾನು ಮಾಡಿದ್ದೆ ತಪ್ಪು. ಗಣೇಶ್ ಅವ್ರ ಮಾತಾವತ್ತು ನಾನು ಕೇಳಿದರೆ ಚೆನ್ನಾಗಿರ್ತಿತ್ತು ಅಂತ. ಅಂದರೆ ಎಷ್ಟೋ ವರ್ಷಗಳ ಆದಮೇಲೆ ಬರುತ್ತೆ ನನಗೆ. ಏನು ಮಾಡೋಕ್ಕಾಗುತ್ತೆ, ಟೈಮ್ ಮೀರೋಗಿತ್ತು. ಹಿಂಗೆ ನಡೀತಾ ಇದೆ. ನನ್ನ ನೆನಪೇ ಇಲ್ಲ ಅದು. ಬೈದ್ರೆ ಒಟ್ಟಿನಲ್ಲಿ ಏನು ಬೈದಿ ಅಂತಂದ್ರೆ ಕರೆಕ್ಟ್ ನೀವು ಬೈದಿದ್ದು ಆ ಟೈಮಲ್ಲಿ. ಬೇಡ ಇದು ಸಿನಿಮಾ ಬೇಡ ಅಂತ, ತಾಯಿ ಸೆಂಟಿಮೆಂಟ್ ಅಂತ ಸಿನಿಮಾ ಡೈಲಾಗ್ ಬರೆದು ಇದಾರೋ ರೇಪಿಸ್ಟ್ ಕತೆ ಮಾಡ್ತಿದ್ಯಲ್ಲ ತಪ್ಪಲ್ವಾ ಅಂತಂದ್ಬಿಟ್ಟು ಎಲ್ಲ ಹೇಳಿದ್ರು, ಕರೆದು ಬೈದರು. ಅದನ್ನೇ ಬುದ್ಧಿ ಮಾತು ಹೇಳಿದ್ರಿ. ನಾನು ಇಲ್ಲಿ ಒಂದು ಲೋಟ ನೀರು ಕುಡಿಯಲ್ಲ ಅಂತ ಹೋಗ್ಬಿಟ್ರಿ. ಕುಡಿಲೇ ಇಲ್ಲ ಕೊನೆಗೂ. ನೀವು ಅಲ್ಲಿ ನೀರು ಕುಡಿಲಿಲ್ಲ, ಏನೂ ಇಲ್ಲ, ಸೀದಾ ಎದ್ದೋಗ್ಬಿಟ್ರಿ. ನಾನು ಹಂಗೂ ಬಂದೆ ನಿಮ್ಮ ಮುಂದೆ, ಎಲ್ಲೇ ಆ ಹೋಟ್ಲ್ ಕಾರ್ನರ್ಲಿ ಅಲ್ಲಿವರೆಗೂ ಬಂದ. ಗಣೇಶ್ ಸರ್ ಬನ್ನಿ ಬೇಜಾರು ಮಾಡ್ಕೊಂಬಿಡಿ, ಬನ್ನಿ ಸರ್ ನನ್ನ ಪರಿಸ್ಥಿತಿ ಹೇಳ್ತೀನಿ ಅಂತಂದ್ರೆ ಆಗ ಆ ಟೈಮಲ್ಲಿ ನಿಮಗೆ ಫುಲ್ ಟೆನ್ಷನ್ ಇತ್ತು. ಟೆನ್ಷನ್ ಮೀನ್ಸ್ ಈ ಥರ ಸಿನಿಮಾಗಳಿಗೆ ನಾವೆಲ್ಲ ಬರಿಬೇಕಂತ ಅನ್ನೋದೊಂದು ಇತ್ತು. ಕರೆಕ್ಟ್, ಅದು ಆ ಕಾಲಕ್ಕೆ ಕರೆಕ್ಟು ಸರ್. ಆದರೆ ನನ್ನ ಪರಿಸ್ಥಿತಿ ಹಂಗಿತ್ತು ಸರ್, ಅಷ್ಟೇ. ಇವತ್ತಿಗೂ ನಾನು ಆಮೇಲೆ ಅದಾದಮೇಲೆ ನಿಮ್ಗೆ ಇವ್ರು ಗೊತ್ತಿರ್ಬೇಕು ಸರ್, ಹರಿಪರಾಗ್ ಕನ್ನಡ ಪ್ರಭದಲ್ಲಿ ಅವರು ಅಂದರು, ಅವರು ಗಣೇಶ್ ಕಾಸರಗೋಡು ಅವರು ಹೋಗಿದ್ದು ಈ ಥರ ಬೈಕೊಂಡು ಹೋಗಿದ್ದು ತಪ್ಪೇ ಇಲ್ಲ. ಸಾಯಿ ನೀನೇ ಯೋಚನೆ ಮಾಡು, ಈಗ ಈ ಸಿನಿಮಾ ಮಾಡ್ತೀಯಲ್ಲ, ಈಗ ನಿನ್ನ ಫ್ಯಾಮಿಲಿ ಅವ್ರನ್ನ ಕರ್ಕೊಂಬತ್ತೀಯಾ, ಇಲ್ಲ ಅಂತಂದರೆ ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಇದೆ ನನ್ನ ಫಸ್ಟ್ ಪಿಕ್ಚರು ಅಂತ ಹೇಳೋಕ್ಕಾಗುತ್ತಾ, ನೋಡಿ ಯೋಚನೆ ಮಾಡು ಅಂತಂದರು. ಇಲ್ಲ ಅಣ್ಣ, ನಾನು ಅವ್ರಿಗೆ ಹೇಳ್ಕೊಂಡೆ, ಹಿಂಗೆ ಆಗಿದೆ ಸರ್, ಹಿಂಗಾಗಿದೆ ನನ್ನ ಪರಿಸ್ಥಿತಿ ಅಂತ ಅವ್ರಿಗೆ ಹೇಳ್ಕೊಂಡೆ. ಇದು ಸರಿ, ಒಂದು ಕೆಲಸ ಮಾಡಿ ಗಣೇಶ್ ಕಾಸರಗೋಡು ಅವ್ರಿಗೆ ಪರ್ಸ್ನಲಾಗಿ ಹೋಗಿ ಹೇಳಿ ಅಂತಂದರು. ಅದಾದಮೇಲೆ ಎಲ್ಲಿ ಸರ್ ಮೀಟ್ ಮಾಡೋಕ್ಕೂ ಆಗಲಿಲ್ಲ. ಇನ್ನೂ ನನ್ನ ಮೇಲೆ ಕೋಪದಲ್ಲೇ ಇರ್ತಾರೇನೋ ಗಣೇಶ್ ಸರ್ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರಗೂ ಬರಲಿಲ್ಲ. ಇಷ್ಟು ಸರ್ ಬಿಹ್ಯಾಂಡ್ ನಡೆದಿದ್ದು ಸುಮಾರು ಇನ್ಸಿಡೆಂಟ್. ಅಂದರೆ ಯಾವ ಮಟ್ಟಕ್ಕೂ ಹೋಗ್ಬಿಟ್ಟಿತ್ತು ಅಂತಂದರೆ, ಸಾಲ ಅನ್ನೋದಿದೆಯಲ್ಲ ಸರ್, ಆವಾಗಲೇ ನಾನು ತಿಳ್ಕೊಂಡಿದ್ದು. ತಿನ್ನಕ್ಕೆ ಅನ್ನ ಇಲ್ಲ ಅಂತಂದ್ರು ಪರವಾಗಿಲ್ಲ, ಸಾಲ ಮಾತ್ರ ಮಾಡಬಾರ್ದು ಅಂತ ಆವತ್ತೇ ಡಿಸೈಡ್ ಮಾಡಿದೆ ಸರ್. ಅದಕ್ಕೆ ನಾನು ಈಗ EMIಗಳಲ್ಲಿ ಕಾರ್ ತಗೊಳ್ಳಿ ಅಂತಂತಾರಲ್ಲ, ಸಾಲ ಅದು ಸವಾಸನೇ ಬೇಡ, ನಡ್ಕೊಂಡೇ ಓಡಾಡ್ತೀನಿ ಪರವಾಗಿಲ್ಲ. ಏನು ನನ್ನ ಯಾರು ಏನು ಮನೆಯಿಂದ ಈಚೆಗೆ ಬಂದ ತಕ್ಷಣ ಏನು 100 ಜನ ಬಂದು ಯಾರು ಮುತ್ಕೊಳ್ಳೋಷ್ಟು ಹೆಸರು ಮಾಡಿಲ್ಲ. ಬಟ್ ಓಕೆ, ಒಂದು ಒಳ್ಳೆ ಹೆಸರು ಮಾಡಿದ್ದೀನಿ. ನನಗೆ ಬೇಡ, ನಾನು ನಡ್ಕೊಂಡೇ ಓಡಾಡ್ತೀನಿ, ನನಗೇನು ಪರವಾಗಿಲ್ಲ. ನನಗೆ ಸ್ವಂತ ಮನೆಯೂ ಬೇಡ, ಏನೂ ಭಗವಂತ ಯಾವಾಗ ಕೊಡ್ತಾನೆ ಅವಾಗ ಕೊಡಲಿ, ಎಲ್ಲ ಭಗವಂತನ ಮೇಲೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಇವಾಗ ಸಿಕ್ತು ನೋಡಿ, ಎಷ್ಟೋ ವರ್ಷ, 2014ರಲ್ಲಿ ನಡೆದಿದ್ದದು. ಏನು ಸರ್, 11 ವರ್ಷ ಆದ್ಮೇಲೆ ಸಿಕ್ಕಿದ್ದು. ಇದು ಗೊತ್ತಾಗ್ತಿದ್ರೆ ಮತ್ತೆ ಬಂದು ನಾನು ಅಲ್ಲಿ ಕೂತ್ಕೊಳ್ತಿದ್ದೆ. ವಿಷಯ ಗೊತ್ತಿಲ್ಲ. ಮನೆಗೆ ಮಾಡಿದ್ರಲ್ಲ ಸಿನಿಮಾ, ಮಾಡಲೇಬೇಕಾಗಿತ್ತು. ನಮ್ಮ ಪರಿಸ್ಥಿತಿ ಹಂಗಿತ್ತಲ್ಲ, ಕಮಿಟ್ಮೆಂಟು. ಅಗ್ರಿಮೆಂಟ್ ಬೇರೆ ಹಾಕ್ಸ್ಕೊಂಡ್ಬಿಟ್ರು. 7 ಲಕ್ಷ ರೂಪಾಯಿ ಸಾಲ ತೀರಿಸಿದ್ದೀನಿ ಇವ್ರದ್ದು. ಸಾಲ ತೀರಿದ್ಮೇಲೆ ನನಗೆ ಪಿಕ್ಚರ್ ಮಾಡಿ ಮುಗಿಸ್ಕೊಡ್ಲೇಬೇಕು. ಆಮೇಲೆ ಕೂಡ ಸರ್ ನಾನು ₹1 ಅದು ಬೇರೆ ಏನಾರ ರೇಟ್ಸ್ಗಳೆಲ್ಲ ಬರುತ್ತಲ್ಲ, ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬರೀ ಆಟೋ ಚಾರ್ಜ್ ಮಾಡ್ಕೊಂಡು ಹೋಗಿ ವಜ್ರೇಶ್ವರಿ ಆಫೀಸ್ ಹತ್ರ ನಮ್ಮ ಜಯಣ್ಣ ಕಮ್ಮಿ ತಗೊಂಡಿದ್ದನ್ನ, ಅಲ್ಲಿ ಹೋಗ್ಬಿಟ್ಟು ₹100 ಆಟೋ ಚಾರ್ಜ್ ತಗೊಂಡು ಮಾತ್ರ ಸೈನ್ ಮಾಡ್ಬಿಟ್ಟು ಬಂದೆ. ಪಟ್ ರಿಲೀಸ್ ಮಾಡಿ ಅಂತಂತ ನನಗೆ ಗೊತ್ತಿತ್ತು. ಇದು ಅಂದರೆ ನಾನು ಸಿನಿಮಾ ಮಾಡೋವಾಗಲೇ ಗೊತ್ತಿತ್ತು, ಸಿನಿಮಾ ಹಿಟ್ಟಾದರೆ ಮಳವಳ್ಳಿ ಸಾಯಿ ಕೃಷ್ಣ ಅಂತ ನೇಮ್ ಉಳ್ಕೊಳ್ಳುತ್ತೆ, ಇಲ್ಲ ಅಂತಂದರೆ ನಾನು ಮತ್ತೆ ಬ್ಯಾಕ್ ಟು ಪ್ಯಾಲಿಯನ್ ಬರಬೇಕಾಗುತ್ತೆ ಅಂತ ಅನ್ಕೊಂಡಿದ್ದಂತೂ ನಿಜ. ಅದು ಪಕ್ಕಾ ಯೋಚನೆ ಮಾಡಿದ್ದೆ. ಪ್ರಾಬ್ಲಮ್ ಆಯ್ತಾ? ಎಲ್ಲಿ ಸರ್, ಪಿಕ್ಚರ್ ಹೋಗಲಿಲ್ಲ. ಅಲ್ಲ, ಅದು ಹೋಗದೇ ಇರೋದ್ರಿಂದ ಪ್ರಾಬ್ಲಮ್ ಆಯ್ತಾ? ಹೌದು ಸರ್. ಆಮೇಲೆ ಅಂಥ ಸಿನಿಮಾ ಮಾಡಿದ್ನಲ್ಲ ಅನ್ನೋದು ಒಂದು ಕೆಟ್ಟ ಹೆಸರು ಬಂತಲ್ಲ ಸರ್. ಈಗ ನೀವೇ ಹೇಳಿದ್ರಲ್ಲ, ತಾಯಿ ಅಂತ ಸೆಂಟಿಮೆಂಟು ಸಿನಿಮಾ ಡೈಲಾಗ್ ಬರೆದು ಈಗ ಒಬ್ಬ ರೇಪಿಸ್ಟ್ ಕಥೆ ಮಾಡ್ತೀಯ ಅಂತಂದರೆ, ಆಮೇಲೆ ನನ್ನ ಇವತ್ತಿನ ಬಗ್ಗೆನೂ ಹೇಳಿದ್ರಿ, ನೀನು ಹಣೆಯಲ್ಲಿರ್ತೀಯಲ್ಲ ಕುಂಕುಮ ಚಂದನ, ಅದಕ್ಕೆ ಥರನೇ ಅಲ್ಲ ನೀನು ಅಂತ ಅಂದ್ಬಿಟ್ಟು ಬೈದ್ರಿ. ಅದು ಚೆನ್ನಾಗಿ ಜ್ಞಾಪಕ ಇದೆ. ಅದು ಕರೆಕ್ಟು ಸರ್, ಆ ಟೈಮ್ಗೆ ನೀವು ಬೈದಿದ್ದು ಕರೆಕ್ಟು. ಅದು ನಾನು ಒಪ್ಕೊತೀನಿ. ಯಾಕೆಂತಂದರೆ ನಾನು ಮಾಡ್ತಾಯಿದ್ದು ತಪ್ಪು ಅಂತ ನನಗೆ ಗೊತ್ತಿತ್ತು. ಬಟ್ ಪರ್ಸ್ನಲಾಗಿ ಹೇಳ್ಕೊಂಡಾಗ ಗಣೇಶಣ್ಣ ಕೇಳ್ಬೋದು ಅಂತ ನನಗೆ ಅನ್ನಿಸ್ತು ಆವಾಗ, ಅಷ್ಟೇ. ಆದರೆ ಎಷ್ಟೋ ವರ್ಷಗಳಾದಮೇಲೆ ಈಗ ನಾನು ಮುಂದೆ ಹೇಳ್ಕೊಳ್ಳೋ ಪರಿಸ್ಥಿತಿ. ಎಸ್, ಈಗಿನ ಪೀಳಿಗೆಗೆ ಅಂದರೆ ಬರವಣಿಗೆ, ಸಂಭಾಷಣೆ ಬರೆಯುವ ಪೀಳಿಗೆಗೆ ನಿಮ್ಮ ಅಡ್ವೈಸ್ ಏನು? ಈಗ ಏನು ಅಂತಂದರೆ, ಬರವಣಿಗೆ ಅನ್ನೋದಿದೆಯಲ್ಲ,
ಅದು ಯಾರು ನನಗೆ ಈ ಮತ್ತು ನಮ್ಮ ನೆಗೆಟಿವ್ ಇದ್ದಾಗ ತುಂಬ ಚೆನ್ನಾಗಿತ್ತು ಸರ್. ಪ್ರತಿಯೊಂದು ಕಥೆಗಾರರು ಹೊಸ ಕಥೆಗಾರರ ಜೊತೆಲೆಲ್ಲ ಮತ್ತು ಹಳೆ ಕಥೆಗಾರರೆಲ್ಲ ಕುಂತ್ಕೊಂಡು ಡಿಸ್ಕಷನ್ ಮಾಡೋರು. ಈ ಸೀನ್ಗಳು ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಈ ಸೀನ್ಗೆ ಈ ಥರ ಡೈಲಾಗ್ ಬಂದರೆ ಚೆನ್ನಾಗಿರುತ್ತೆ ಅಂತ. ಯಾವಾಗ ಈ ಡಿಜಿಟಲ್ಲು ಈ ಮೊಬೈಲ್ಗಳೆಲ್ಲ ಬಂತು, ಅವ್ರು ಮೊಬೈಲಲ್ಲಿ ಏನು ಮಾತಾಡ್ತಾರೆ ಅದೇ ಡೈಲಾಗು ಹಂಗಾಗ್ಬಿಟ್ಟಿದೆ. ಅದು ತರವಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಮಂಡ್ಯ ರಮೇಶ್ ಅವರು ಹೇಳಿದರು, ನೀನು ಚೆನ್ನಾಗಿ ಬರೀತೀಯ ನಿಜ, ಆದರೆ ಪುಸ್ತಕಗಳನ್ನೆಲ್ಲ ಓದೋದು, ಹೊಸ ಅನ್ವೇಷಣೆಗಳನ್ನೆಲ್ಲ ನೀನು ಮಾಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ನೀನು ರೈಟರ್ ಅನ್ನಿಸ್ಕೊಳ್ಳೋಕೆ ಸಾಧ್ಯನೂ ಇಲ್ಲ ಅಂತ ಹೇಳಿದ್ರಲ್ಲ. ಈ ಏನು ಅಂತಂದರೆ ಈಗೆಲ್ಲ ಬರೀ ಯೂಟ್ಯೂಬ್ಗಳು ಮತ್ತು ಈ ಗೂಗಲ್ಗಳನ್ನೆಲ್ಲ ನೋಡ್ಕೊಂಡು ಬಂದು ಡೈಲಾಗ್ ರೈಟರ್ ಆ ಥರ ಆಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ತುಂಬ ದೊಡ್ಡ ಕವಿಗಳು ಮತ್ತು ಎಲ್ಲ ದೊಡ್ಡ ರೈಟರ್ಸ್ಗಳದೆಲ್ಲ ಪುಸ್ತಕಗಳಿದೆ. ಅದರಲ್ಲಿ ಇರ್ತಕ್ಕಂಥ ಒಂದು ವರ್ಡ್ ಕೂಡ ಒಂದು ಇನ್ಸ್ಪೈರ್ ಆಗಿ ಮಾಡಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ. ಏನೋ ಬಂದು ಅಳಕ್ ಬುಳಕ್ಕಂತ ರೈಟರ್ ಆಗಬೇಡಿ. ಸತ್ರು ರೈಟ್ರಾಗೆ ಬದುಕಬೇಕು, ಸತ್ರು ಕೂಡ ರೈಟ್ರಾಗೆ ಸಾಯಬೇಕು ಅಂತ ನನ್ನ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಏನೋ ಬಂದರೆ ನಾನು ಯಾರು ಹೊಸಬ್ರನ್ನ ಬೈತಾ ಇದ್ದೀನಿ ಅಂತಲ್ಲ, ಅಂದರೆ ಸ್ವಲ್ಪ ಸಾಕಷ್ಟು ಅನುಭವ ತಗೊಂಡು ಮತ್ತು ಆ ಜೀವನದ ಅನುಭವಗಳನ್ನ ನಮ್ಮ ಸಿನಿಮಾಗೆ ಹೆಂಗೆ ಕಂಪ್ಯಾರಿಸ್ ಮಾಡಿ ಡೈಲಾಗ್ ಬರೀಬೇಕು ಅಂತ ನನ್ನ ಕಲೀಲಿ ಅನ್ನೋದು ನನ್ನ ಆಸೆ. ಈಗ ಆಗಿನ ಕಾಲಕ್ಕೆ ಒಬ್ಬ ಡೈರೆಕ್ಟ್ರನ್ನ ಮನೆ ಅಥವಾ ಅವ್ರು ರೂಮ್ ಎಲ್ಲ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ತಿಂಗ್ಳುಗಟ್ಟಲೆ ಬೇಕಾಗಿತ್ತು ಸರ್, ಅಲ್ವಾ? ಒಬ್ಬ ಡೈರೆಕ್ಟ್ರ್ ಮನೆ ನಾವು ಕಂಡುಹಿಡಿಯೋಕ್ಕೆ ಅಲ್ಲೆಲ್ಲ ನೋಡಿ, ಈಗಂತೂ ಗೂಗಲ್ ಹಿಂಗೆ ಹೊಡೆದ ತಕ್ಷಣ ಬಂದ್ಬಿಡುತ್ತೆ ಅಲ್ವಾ ಸರ್? ಆವಾಗೆಲ್ಲ ನಾವು ಡೈರೆಕ್ಟ್ರ್ಗಳನ್ನ ಹುಡುಕೋದು ಅವ್ರು ನೋಡೋದೇ ಒಂದು ದೊಡ್ಡ ವಿಷಯ ಅಲ್ವಾ ಸರ್? ಈಗೆಲ್ಲ ಆರಾಮಾಗಿದೆ. ಯಾವಾಗಲೂ ಅಷ್ಟೇ ರೈಟ್ರಿಗೆ ಕಷ್ಟ ಅನ್ನೋದು ಬರಬೇಕೋ ಹೊರ್ತು ಕಷ್ಟನೂ ತರ್ಕೊಂಬಾರ್ದು, ಅಷ್ಟೇ ಥರ ಸುಖನೂ ತಗೊಂಬಾರ್ದು. ಈ ಥರದ್ದೆಲ್ಲ ಇದೆಯಲ್ಲ, ಈಗ ಈ ಡಿಜಿಟಲ್ ಯೂಟ್ಯೂಬಲ್ಲಾಗಲಿ ಮತ್ತು ಫೇಸ್ಬುಕ್ಕಲ್ಲಾಗಲಿ ಬರುತ್ತಲ್ಲ, ಅದನ್ನೇ ಆ ಥರ ಹೇಳೋದನ್ನೇ ಅದನ್ನ ಡೈಲಾಗ್ಗಳು ಅಂತ ಅನ್ಕೊಂಬಿಟ್ಟವ್ರೆ ಕೆಲವರು, ಎಲ್ಲರೂ ಅಲ್ಲ ಕೆಲವರು. ಇದನ್ನು ನಾನು ಬೇಡ ಅಂತ ಹೇಳ್ತಾ ಇರೋದು ಏನಂತಂದರೆ, ಸಾಧ್ಯ ಆದಷ್ಟು ಅನುಭವ, ಬರವಣಿಗೆ ಅಂದರೆ ಏನು ಅದರ ಅನುಭವ ತಿಳ್ಕೊಂಡು ನಾನು ಹೊಸ ರೈಟ್ರ್ಗಳು ಬರಲಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಈಗ ಹೇಗಿದೆ ಇಂಡಸ್ಟ್ರಿ? ಈಗ ಹೆಂಗೆ ನಿಮಗೆ ಗೊತ್ತಲ್ಲ ಸರ್? ನನಗೆ ಗೊತ್ತಿದೆ, ಬೇರೆ ರೀತಿಯಲ್ಲಿ ಗೊತ್ತಿದೆ. ಸಾಯಿಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಏನು ಅಂತಂದರೆ, ಈಗ ಕೆಲವರು, ಈಗ ನೀವು ಗಣೇಶ್ ಕಾಸರಗೋಡು ಅವರು ಸಿನಿಮಾ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಇಲ್ಲ ಸಾಯಿನೇ ಬರೀಬೇಕು ಅಂತ ಅನ್ನೋರು ಇದ್ದರೆ ನನ್ನ ಕೈಲೇ ಬಂದು ಬರೆಸ್ತಾರೆ ಒಂದು. ಆಮೇಲೆ ಈಗ ಅವ್ರು ಬೇಡ, ಅವರೆಲ್ಲ ಹೋಗ್ಬಿಟ್ಟವ್ರೆ, ಅಳಬರಾಗ್ಬಿಟ್ರು ಅಂತ ಅನ್ನೋದಿದೆಯಲ್ಲ, ಅದು ನಾನು ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆಂತಂದರೆ ಈಗ ನಾನು ಬಂದ ಕಾಲದಲ್ಲಿ ನಾನು ಹೊಸಬನೇ ಅಲ್ವಾ, ಆಗೆಲ್ಲ ನಾನು ಹೊಸದಾಗಿ ತಗೊಂಡು ಎಲ್ಲ ಇದು ಮಾಡಿದ್ರಲ್ಲ, ಈಗಲೂ ಕೂಡ ಹೊಸಬ್ರು ಬರಲಿ ಬೆಳೀಲಿ, ಆದರೆ ಪರ್ಮನೆಂಟಾಗಿ ಅವರು ಒಂದು ತಮ್ಮ ಚಾಪನ್ನು ಮೂಡಿಸ್ಲಿ ಅಂತ. ಸುಮ್ಮನೆ ಏನೋ ಬಂದ್ಬಿಟ್ಟು ಏನೋ ಡೈಲಾಗ್ ಬರ್ಬಿಟ್ಟು ಹೋಗ್ಬಿಡೋದಲ್ಲ. ಹೌದು ಸರ್, ಹೌದು, ಕರೆಕ್ಟ್. ಈ ಥರದ್ದು ಅದನ್ನು ನಾನು ಹೊಸಬ್ರಿಗೆ ಕೇಳ್ಕೊಂಡ್ರೆ, ಆಮೇಲೆ ಹೊಸಬರು ಅವಕಾಶಗಳು ಕೇಳ್ಕೊಂಬರ್ತಾರಲ್ಲ, ಅದರಲ್ಲೂ ಕೂಡ ಅಲ್ಲೇ ಟ್ಯಾಲೆಂಟ್ ಉಪಯೋಗಿಸ್ಬೇಕು ಅವರು. ಈಗ ಒಬ್ಬ ರೈಟರ್ ಆಗಬೇಕು ಅಂತ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವರು ಡೈರೆಕ್ಟ್ರ್ ಜೊತೆ ಫಸ್ಟು ರೈಟ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್, ನಾನು ನಿಮ್ಮ ಜೊತೆ ಕೆಲಸ ಕಲಿತೀನಿ ಅಂತ ಬಂದರೆ ಓಕೆ ಸರ್, ನಾನು ಕಥೆಗಳು ಬರ್ದಿದ್ದೀನಿ ಸರ್, ಅದು ಬರ್ದಿದ್ದೀನಿ ಸರ್, ಈ ಡೈಲಾಗ್ಗಳು ಹಿಂಗೆ ಬರ್ದಿದ್ದೀನಿ ಸರ್, ಈ ಡೈಲಾಗ್ಗಳು ಹಿಂಗೆ ಬರ್ದಿದ್ದೀನಿ ಸರ್, ಪೇಜ್ಗಟ್ಟಲೆ ಬರ್ಕೊಂಬಂದರೆ ಅಲ್ಲ ಡೈಲಾಗ್ ರೈಟ್ರ್ ಹತ್ರ ಡೈಲಾಗ್ ಬಂದು ನಾನು ಬರ್ದಿದ್ದೀನಿ, ನಾನು ಬರೀತೀನಿ ಅಂತಂದರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿದ್ರು ಕೂಡ ನಿನಗೇನು ಕೆಲಸನೇ ಕಲ್ತಿರಲ್ಲ, ಬಂದು ನೀನು ಡೈರೆಕ್ಟಾಗಿ ಆಮೇಲೆ ಯಾರ ಹತ್ರ ಹೋಗಿ ಏನು ಅವಕಾಶ ಕೇಳಬೇಕು ಅನ್ನೋದು ಫಸ್ಟು ಗೊತ್ತೇ ಇಲ್ಲ. ಈಗ ಸಿಂಗರ್ ಆಗಬೇಕು ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗಿ ಅವಕಾಶಗಳು ಕೇಳಬೇಕು. ಒಬ್ಬ ಸಿಂಗರ್ ಆಗಬೇಕು ಅಂತ ಬಂದವನು ರೈಟ್ರ್ ಹತ್ರ ಬಂದು ಕೇಳಿದ್ರೆ ಅವನೇನು ಹೇಳ್ತಾನೆ ಸರ್, ಸಾಪಾಸ ಹೇಳಕ್ಕೆ ಬರುತ್ತೆ ಅವ್ರಿಗೆ, ಆಗಲ್ಲ. ಈ ಥರದ್ದೆಲ್ಲ ಇದೆ. ಒಂದಷ್ಟು ಜೀವನದ ಎಕ್ಸ್ಪೀರಿಯೆನ್ಸ್ಗಳನ್ನ ಸಿನಿಮಾ ಅಂದ್ರೇ ಕಲ್ಪನೆ 50%, 20% ಜೀವನದ ಅನುಭವ, ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಏನು ನಡೀತಾ ಇರ್ತದೆ 25% ತಿಳ್ಕೊಂಡು, ಜೊತೆಗೆ ನಮ್ಮ ಆಡಿಯನ್ಸು ಮತ್ತು ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮನಸ್ಸೊಳಗಡೆ ನುಗ್ಗಿ ಇದನ್ನು ಈ ಡೈಲಾಗ್ನ ಬರೆದ್ರೆ ಪ್ರತಿಯೊಬ್ಬ ಆಡಿಯನ್ಸ್ಗೂ ಅಭಿಮಾನಿಗಳಿಗೂ ಇಷ್ಟ ಆಗುತ್ತೆ, ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ ಅಂತ ಫಸ್ಟು ಅವನು ಆಡಿಯನ್ಸ್ ಮನಸ್ಸು ನುಗ್ಗಬೇಕು, ನಂತರ ನಿರ್ದೇಶಕನ ಮನಸ್ಸಿಗೆ ನುಗ್ಗಬೇಕು, ನಂತರ ಪ್ರೊಡ್ಯೂಸರ್ನ. ಅದ್ರ ಆ್ಯಕ್ಚುಲಿ ಸರ್ ಪ್ರೊಡ್ಯೂಸರ್ ಹಿಡಿಯೋದೇ ದೊಡ್ಡ ಟ್ಯಾಲೆಂಟ್ ಸರ್, ಅದನ್ನು ಕೂಡ ನಿಮಗೆ ಗೊತ್ತಲ್ಲ, ಅದು ಪ್ರೊಡ್ಯೂಸರ್ ಹಿಡಿಯೋ ಟ್ಯಾಲೆಂಟ್ ಅಂತೂ ನಮಗೆ ಗೊತ್ತಿಲ್ಲ. ಉಳಿಸ್ಕೊಳ್ಳೋದು ಆಮೇಲೆ ನನಗೆ ಅದೆಲ್ಲ ಗೊತ್ತಿಲ್ಲ, ಆದರೆ ನನ್ನ ಅನುಭವಕ್ಕಂತೂ ಬಂದಿಲ್ಲ. ಸುಮಾರು ಜನ ಪ್ರೊಡ್ಯೂಸರ್ಗಳು ಬಂದರು ಈ ಥರ, ಸರ್ ಆ ಡೈರೆಕ್ಟ್ರನ್ನ ಹಾಕೊಂಡೆ ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ಟ ಸರ್. ಅಲ್ಲ ರೀ, ನಿಮ್ಗೆ ಪಿಕ್ಚರ್ ಎಜುಕೇಷನ್ನೇ ಗೊತ್ತಿಲ್ಲ, ಬಂದು ಹೌದು ನೀವು ಸಿನಿಮಾ ಏನಕ್ಕೆ ಮಾಡಿದ್ರಿ ನೀವು ಅಂತಂದರೆ, ಸರ್ ಕತೆ ಚೆನ್ನಾಗಿತ್ತು ಅಂತೂ ಹೇಳಲ್ಲ, ಏನೋ ಅವನು ಅಷ್ಟು ಕೋಟಿ ಕೊಡಿಸ್ಬಿಡ್ತೀನಿ, ಇಷ್ಟು ಕೋಟಿ ಕೊಡಿಸ್ಬಿಡ್ತೀನಿ, ಆ ಸ್ಯಾಟ್ಲೈಟಲ್ಲಿ ಇಷ್ಟು ಬಂದ್ಬಿಡುತ್ತೆ, ಇದರಲ್ಲಿ ಇಷ್ಟು ಬಂದ್ಬಿಡುತ್ತೆ ಸರ್ ಅಂತಂದ, ಆ ಆಸೆ ಮೇಲೆ ಬಂದ್ಬಿಟ್ಟೆ ಅಂದರೆ ಮತ್ತೆ ನೀವು ಅಲ್ಲೇ ಸೋತಿದ್ದೀರಲ್ರಿ. ಅಲ್ಲ ರೀ, ನೀವು ಡೈರೆಕ್ಟ್ರ್ ಹತ್ರ ಬಂದು ನೀವು ಕತೆ ಹೇಗಿದೆ, ಹೆಂಗೆ ಮಾಡಬೇಕು, ಏನು ಕತೆ ಅಂತೆಲ್ಲ ತಿಳ್ಕೊಂತಾನೆ ಮಾಡಬೇಕು.
ಅಂತಂದ್ಬಿಟ್ಟು ಈ ಥರ ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಹೊಸ್ದಾಗಿ ಬರ್ತಿರ್ತಕ್ಕಂಥ ಡೈರೆಕ್ಟರ್ಗಳು ನನ್ನ ಮನವಿ ಏನು ಅಂತಂದರೆ ಒಂದು ಸಿನಿಮಾ ಡೈರೆಕ್ಷನ್ಗೆ ನಿರ್ದೇಶನಕ್ಕೆ ಸಿಕ್ಕಿದ ತಕ್ಷಣ ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳೋದ್ರ ಜೊತೆಗೆ ತನ್ನ ಉಳಿವನ್ನು ಉಳಿಸ್ಕೊಂಡು ಸಿನಿಮಾನ ಹಿಟ್ ಮಾಡಿ ರೆಮಂಡ್ರೇಷನ್ 1.5 ಕೋಟಿ 2 ಕೋಟಿ ತಗೊಳ್ಳೋ ಥರ ಆಗಬೇಕು ಅಂತ ಅನ್ನೋದು ಮೈಂಡಲ್ಲಿ ಇರಬೇಕು. ಆದರೆ ಈಗ ಬರ್ತಿರೋರು ಎಲ್ಲರಿಗೂ ಅಲ್ಲ, ಈಗ ಬರ್ತಿರೋರು ಏನು ಅಂತಂದರೆ ಹೌದಾ ಗಣೇಶ್ ಕಾಸರಗೋಡು ಬಂದ್ರ ಇವ್ರ ಹತ್ರ ಎಷ್ಟು ಗೆಬ್ರಕೊಂಬಿಡೋಣ ಫಸ್ಟು, ಆ ಜೀವನ ಆವತ್ತು ಮಾಡ್ಕೊಂಬಿಟ್ರೆ ಸಾಕು ಅಂತ ಅವರೇ. ಇದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಸರ್? ಇಲ್ಲ ಪಕ್ಕ ಇದೆ, ಕರೆಕ್ಟ್ ಆಗಿದೆ. ಆಮೇಲೆ ನನಗೊಂದು ಕುತೂಹಲ ಏನಂದರೆ, ಈ ನೀವು ಹಳೆ ಲೈಫ್, ನಿಮ್ಮ ಕಳೆದೋದ ಲೈಫ್ ಏನಿದೆಯೋ ತುಂಬ ತೊಂದರೆಯಲ್ಲಿದ್ದ ಲೈಫ್, ಅದ್ರ ಬಗ್ಗೆ ಏನಾದರೂ ಮಾತಾಡೋದು ನಿಮ್ಮ ಮಿಸ್ಸಸ್ ಹತ್ರ ಮಾತಾಡೋದಿದೆಯಾ? ನಮ್ಮ ಒಂದು ಸೂಸೈಡ್ ಪ್ರಸಂಗ ಬಂದಲ್ಲ, ಅದ್ರ ಬಗ್ಗೆ ಅಯ್ಯೋ ನಾವು ಈ ಟೈಮ್ನಲ್ಲಿ ಈಗೆಲ್ಲ ಯೋಚನೆ ಮಾಡಿದ್ವಿ ಅಂತ ಮಾತಾಡೋದು ಏನು ಇದೆಯಾ? ಈಗ ಅದಿದೆ ನೋಡ್ರಿ, ನಾನು ನಿಮ್ಮ ಮಾತಿಗೆ ವಿರುದ್ಧವಾಗಿ ಇವತ್ತಿಗಲ್ಲ ಯಾವತ್ತಿಗೂ ನಡ್ಕೊಳ್ಳಲ್ಲ ಒಂದು. ಆಮೇಲೆ ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಅನ್ಕೊಳ್ಳೋದೇ ದೊಡ್ಡ ತಪ್ಪು ಅಂತ ಇವಾಗ ಬುದ್ಧಿ ಹೇಳ್ತಾರೆ ನನಗೆ. ಅಂದರೆ ನನಗೆ ಭಗವಂತ ಕೊಟ್ಟಿರೋದು ಏನು ಅಂತಂದರೆ, ನನಗೆ ಯಾವುದಕ್ಕೊಂದಕ್ಕೂ ಡಿಮ್ಯಾಂಡ್ ಮಾಡಲ್ಲ ಸರ್. ಕೇಳಿದ್ರೆ ಒಂದು ದೇವಸ್ಥಾನ ಅಷ್ಟೇ. ಸಿನಿಮಾಗೆ ಹೋಗ್ಬೇಕು ಅಂತಲೂ ಕೇಳಲ್ಲ, ಶೂಟಿಂಗ್ ಸ್ಪಾಟ್ಗೆ ಬರಬೇಕು, ಅವ್ರನ್ನ ನೋಡಬೇಕು ಇವ್ರನ್ನ ನೋಡಬೇಕು ಅನ್ನೋ ಕ್ರೇಜು ಇಲ್ಲ. ಒಬ್ಬ ಮನೆಯ ಗೃಹಿಣಿಯಾಗಿ ನನಗೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಅಂತ ನಾನು ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ. ಮಕ್ಕಳು? ಮಗ ಒಬ್ಬ ಸರ್, ಬಿಕಾಮ್ ಓದ್ತಾ ಇದ್ದಾನೆ. ಓಕೆ. ಎಸ್, ಆರಾಮಾಗಿದ್ರಿ? ಆನೆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ, ಎರಡೂ ಇದೆ. ಸಮಸ್ಯೆ ಇಲ್ಲ. ಏನೋ ದೊಡ್ಡದಾಗಿ ಏನೋ ನನಗೆ ಇಂಡಸ್ಟ್ರಿ ಕೊಟ್ಟಿಲ್ಲ ಕೊರಗೆ ಏನಿಲ್ಲ. ಚಿತ್ರರಂಗ ಕೊಟ್ಟಿದೆ ಸರ್. ಅದನ್ನು ನಮ್ಮ ಕೆಲವೊಂದು ಸ್ವಯಂಕೃತ ಅಪರಾಧಗಳು ಮತ್ತು ಗಾಂಚಲಿ ಅಂತಂದ್ರೆ ಮಾಸ್ ಡೈಲಾಗಲ್ಲಿ ಹೇಳ್ಬೇಕು ಅಂದರೆ ನಮ್ಮ ಗಾಂಚಲಿಗಳಿಂದನೇ ನಾವು ಹೋಗ್ತೀವಿ. ಅದಂತೂ 100%. ಚಿತ್ರರಂಗ ಯಾರಿಗೂ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನು ನಂಬಿ ಅದನ್ನು ಪ್ರೀತಿಸಿ ಕೆಲಸ ಮಾಡಿದ್ರೆ 100% ಕೈ ಇರ್ತದೆ. ಇದರಲ್ಲಿ ನನ್ನ ತಪ್ಪು ಅಂದರೆ ಇತ್ತೀಚೆಗೆ ನನಗೆ ಕೆಲಸಗಳಿಲ್ಲದೆ ಇರ್ತಕ್ಕಂಥ ಟೈಮಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ತುಂಬ ನನಗೆ ದಾರಿ ಸಿಕ್ತು. ಅಂದರೆ ತುಂಬ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ದಿವಸದ 24 ಗಂಟೆಯಲ್ಲಿ 1 ಅವರ್ ಆದರೂ ನಿನ್ನ ಜೊತೆಲಿ ನೀನು ಮಾತಾಡ್ಕೊಳ್ಳಿಲ್ಲ ಅಂತಂದರೆ ನೀನು ಪರಿಪೂರ್ಣ ವ್ಯಕ್ತಿ ಅಲ್ಲ ಅಂತ ಯಾವುದೋ ಒಂದು ಓದಿದ್ದೆ. ಅದು ನಿಜ ಸರ್. ಆವಾಗ ನನಗೆ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಸರೋಯ್ತು. ಯಾಕೆಂದರೆ ಎಲ್ಲೆಲ್ಲಿ ಏನೇನು ತಪ್ಪು ಮಾಡಿದೆ, ನಾನು ಯಾಕೆ ದುಡ್ಡಿಗೆ ಡಿಮ್ಯಾಂಡ್ ಆಗಿ ನಿಂತ್ಕೊಳ್ಳಿಲ್ಲ, ಅದು ತಪ್ಪಾಯ್ತಾ? ಅದು ಹಂಗನ್ಸುತ್ತೆ, ಆ ಕ್ಷಣಕ್ಕೆ ಅನಿಸುತ್ತೆ. ಆದರೆ ನೆಕ್ಸ್ಟ್ ಕ್ಷಣಕ್ಕೇ ಇಲ್ಲ, ನಾನು ಆ ಥರ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ಜಗಳ ಆಡಿದರೆ ಇವತ್ತಿಗೊಬ್ಬ ಸಾಯಿ ಕೃಷ್ಣ ಅನ್ನೋನು ಕೆಟ್ಟ ಹೆಸರು ತಗೊಂತಿದ್ದ. ಅವ್ನು ಹಾಕೊಳ್ಳೇ ಬೇಡ್ರಿ, ಅವ್ನಿಗೆ ಸುಮ್ಮನಾದರೂ ಜಗಳ ತೆಗಿತಾನೆ ಅಂತ ಅನ್ನೋದು ಬರ್ತಿತ್ತು. ಅದನ್ನು ಉಳಿಸ್ಕೊಂಬಂದಿದ್ದೀನಿ. ಅದೊಂದು ಸಾಕು ಅಂತ. ಆಮೇಲೆ ಇದು ಈ ಇಂಡಸ್ಟ್ರಿ ಮೇಲೆ ಆಪಾದನೆ ಹೊರಿಸೋದಿದೆಯಲ್ಲ, ಗಾಂಧಿನಗರದ ಮೇಲೆ. ನಾನು ಸಾಕಷ್ಟು ಡೈರೆಕ್ಟರ್ನ ಹುಡುಗರನ್ನೆಲ್ಲ ನೋಡಿದ್ದೀನಿ ಸ್ಟೇಜ್ ಮೇಲೆ. ಗ್ರೀನ್ ಹೌಸ್ನ ಅದೇ ಸೆಲ್ಲರ್, ಅದು ಸ್ಟೇಜ್ ಮೇಲೆ ನಿಂತ್ಕೊಂಡಿರ್ತಾರೆ. ಬಂದ ಕೂಡಲೇ ಫಸ್ಟ್ ಈ ಇಂಡಸ್ಟ್ರಿಯನ್ನು ನಂಬ್ಕೊಂಡು ನಾನು ಫುಟ್ಪಾತ್ ಆದೆ ಅಂತೇಳಿ, ಈ ಗಾಂಧಿನಗರ ನಡ್ಕೊಂಡು ನಾನು ಎಲ್ಲವನ್ನು ಕಳ್ಕೊಂಡೆ ಅಂತೇಳಿ ನಾನು ತಕ್ಷಣ ಮತ್ತೆ ಅದೇ ಸ್ಟಾಪ್ ನಿಲ್ಸಲ್ಲಿ. ನೀನು ಇದೇ ಇಂಡಸ್ಟ್ರಿ ನಂಬ್ಕೊಂಡು ತಾನೆ ಉಪೇಂದ್ರ ಬಂದಿರೋದು. ಹೌದು. ಉಳಿದವ್ರು ಯಾರಿದೆ? ಯಶ್ ಇದ್ದಾರೆ, ಗಣೇಶ್ ಇದ್ದಾರೆ, ಇವರೆಲ್ಲ ಬಂದಿರೋದು ಇದೇ ಇಂಡಸ್ಟ್ರಿ. ಯಾಕೆ ಅವರು ನಿನ್ನಲ್ಲಿ ನಿನ್ನ ಬಗ್ಗೆ ಯೋಚನೆ ಮಾಡು. ವಿವೇಕಾನಂದ ಹೇಳಿದ ಮಾತು ಏನಿದೆಯೋ ಅದು ನಿನ್ನ ಬಗ್ಗೆ ಯೋಚನೆ ಮಾಡು. ನಿನ್ನೆ ಪ್ರಶ್ನೆಗಳು. ಅದು ಬಿಟ್ಟು ಬೇರೆ ಯಾರೋ ಇದು ಮಾಡಿದ್ರು ಅಂತ ಹೇಳಿ ಹೇಳೋ ತಪ್ಪು. ನಿನ್ನ ಕೊರತೆ ಇದೆ ಅಲ್ವಾ? ನಿನ್ನಲ್ಲಿ ಏನೋ ಕೊರತೆ ಇದೆ. ಅದನ್ನು ಕೊರತೆ 100% ಇದೆ ಸರ್. ಈಗ ಸುಮ್ಮನೆ ಮಾಮೂಲಿ ಉದಾಹರಣೆಗೆ ಹೇಳ್ತೀನಿ, ಒಬ್ಬ ಡ್ರೈವರ್ ಆಗಬೇಕು ಅಂತಂದರೆ, ಡ್ರೈವರ್ ಅಂತ ಅನಿಸ್ಕೊಬೇಕು ಅಂದರೆ ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು, ಎಕ್ಸ್ಲೇಟರ್ ಯಾವುದು, ಬ್ರೇಕ್ ಯಾವುದು, ಇದೆಲ್ಲ ತಿಳ್ಕೊಂಡು ಡ್ರೈವಿಂಗ್ ಮಾಡಬೇಕು. ಆಮೇಲೆ ಡ್ರೈವರ್ ಅನ್ಸ್ಕೊಬೇಕು. ಬರೀ ಡ್ರೈವರ್ ಅಂತ ಅನ್ಸ್ಕೊಂಬಿಟ್ರೆ ಸಾಲದು. ಎಲ್ಲರೂ ಕೆಟ್ಟು ನಿಂತಾಗ ಏನು ಕೆಟ್ಟಿದೆ ಅಂತ ಅನ್ನೋದು ಕೂಡ ಗೊತ್ತಾಗಬೇಕು. ಅದಾದಮೇಲೆ ಅದನ್ನೆಲ್ಲ ತಿಳ್ಕೊಳ್ಳದೆ ನೀವು ಪ್ರೊಡಕ್ಷನ್ ಮಾಡೋಕ್ಕೆ ಬಂದುಬಿಟ್ರೆ ತಪ್ಪು ನಿಮ್ಮದೇ, ಆಯಿತಾ? ಅದರಲ್ಲಿ ಯಾರ್ದೋ ನಿರ್ದೇಶಕನ ಮಾತಿನ ಮರಳಾಗಿ ಮೋಸ ಹೋಗಿದ್ದು ಅದು ನಿಮ್ಮ ತಪ್ಪು. ಅಲ್ಲಿ ಮೋಸ ಹೋದ್ಮೇಲೂ ಕೂಡ ಆಮೇಲೆ ಅದನ್ನೇ ಚಿತ್ರರಂಗದ ಮೇಲೆ ಎತ್ತಾಕಿದ್ರೆ ಅದು ತುಂಬ ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮದು ಅದೇನೆ? ಖಂಡಿತ. ಈಗ ಯಾವುದು ಮಾಡ್ತಾ ಇದ್ರೆ? ಈಗ ಕೋಚ್ ಅಂತ ಮಕ್ಕಳು ಸಿನಿಮಾ ಒಂದು ಡೈಲಾಗ್ ಬರೀತಾ ಇದ್ದೆ. ಕೋಚ್ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಹೌದು ಸರ್. ಯಾರು ಮಾಡ್ತಾ ಇದ್ದಾರೆ? ಎಲ್ಲ ಹೊಸಬ್ರೆ. ಡೈರೆಕ್ಟ್ರು ಕೂಡ ಹೊಸಬ್ರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವತ್ತು ಒಂದು ದಿವಸ ಒಂದು 5-6 ತಿಂಗಳಲ್ಲಿ ಮತ್ತೆ ನಾವು ಅದರ ಬಗ್ಗೆ ಏನು ಸಿನಿಮಾ ಅಂತ ಮಾತಾಡೋ ಸಂದರ್ಭನೂ ಇರ್ಬೋದು. ಹೌದು. ಅದೇ ಒಂದು ಸಿನಿಮಾ ಈಗ ನಮ್ಮ ರಾಜೇಶ್ ಶೆಟ್ಟಿ ಅಲ್ವಾ? ಹೌದು. ಅದು ಸ್ಟಾರ್ಟ್ ಮಾಡೋದು ಯಾರಿಗೆ ಗೊತ್ತಿತ್ತು? ಹೌದು ಅಂಥದ್ದೇ ಆಗ್ಬೋದು ಕೂಡ ಅಲ್ವಾ? ಹೌದು ಸರ್.
ನಿಮಗೆ ಇಷ್ಟ ಆಗಿದೆ ಅದು ನನಗೆ ಇಷ್ಟ ಆಯ್ತು ಸಬ್ಜೆಕ್ಟ್ ಅಲ್ವಾ? ತುಂಬ ಇಷ್ಟ ಆಗಿದೆ. ಆಮೇಲೆ ಮತ್ತೆ ನನಗೆ ಬರವಣಿಗೆಗೆ ಒಂದು ಚಾಲೆಂಜಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಕ್ರೀಡಾ ವಿಷಯದ ಬಗ್ಗೆ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸುಮ್ಮನೆ ಒಂದು ಲೈನಲ್ಲಿ ಹೇಳ್ಬೇಕು ಅಂತಂದರೆ, ಬುಡಕಟ್ಟು ಜನಾಂಗದವರು ಕ್ರೀಡೆಯಲ್ಲೂ ಎಷ್ಟು ಮುಂದುವರೆದಿದ್ದಾರೆ ಅಂತ ಅನ್ನೋದು ತೋರಿಸೋದೇ ಒಂದು ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಪ್ರಾಂತ್ಯದ ಕಡೆ, ನಗರದ ಕಡೆ, ಬೆಟ್ಟದ ಕಡೆ ಇರ್ತಕ್ಕಂಥ ಪ್ರಾಂತ್ಯಗಳನ್ನ ಆ ಭಾಷೆನೇ ಯೂಸ್ ಮಾಡಿ, ಅದೇ ನೇಟಿವಿಟಿನ ಯೂಸ್ ಮಾಡಿ ಇದು ಸಿನಿಮಾ ಮಾಡಬೇಕು ಅಂತ ಅವ್ರು ಬಂದರು. ಅದು ನೀವೇ ಸರಿ ಸಾರ್ ಅಂತ ಅಂದ್ಬಿಟ್ಟು ಬಂದರು. ಬರಿತಾ ಇದ್ದೀನಿ ಅದು ನೀವೇ ಬರಿಬೇಕು ಅಂತ ಬಂದ್ರಲ್ಲ, ಬರಿತಾ ಇದ್ದೀನಿ ಸರ್. ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಸಾಂಗ್ ಸಿಕ್ಕುತ್ತೆ, ಸಾಂಗ್ಗಳು ಬರ್ಕೊಂತೀನಿ. ಆ ಸಾಧ್ಯ ಆದಷ್ಟು ನನಗೆ ಸಾಂಗ್ಗಳು ಬರ್ತಾ ಇರೋದು ಏನು ಅಂತಂದರೆ ಕಾಂಟ್ರವರ್ಸಿ ಸಾಂಗ್ಗಳು ಬೇಕು ಅಂತ. ಈಗ ಪ್ರೇಮಠದಲ್ಲಿ ಮೇಲುಕೋಟೆ ಸಾಂಗು ಅದು ಕಾಂಟ್ರವರ್ಸಿ, ದೊಡ್ಡ ಕಾಂಟ್ರವರ್ಸಿ ಆಯಿತು. ಅದೇ ಥರ ಅದಾದಮೇಲೆ ಸುಮಾರು ಬಂತು, ಆಮೇಲೆ ನಾನು ಬಿಟ್ಟೆ. ಆದರೆ ಮಧ್ಯದಲ್ಲಿ ಕ್ಯಾರೆಕ್ಟರ್ಗಳು ಬರ್ತಾಯಿದೆ. ಅದರಲ್ಲಿ ಹೆಂಗೋ ಏನು ಅಂತಂದರೆ ಬಿರಿಯಾನಿಗಿಲ್ಲ ಅಂತಂದ್ರೆ ಚಿತ್ರಾನ್ನಕಾರಕ್ಕೆ ಅಷ್ಟು ಇದೆ ಸರ್, ಅಷ್ಟೇ ಬರ್ತಾ ಇದೆ. ನೆಮ್ಮದಿಯಾಗಿದ್ದೀನಿ. ಓಹೋ ಅಂತಂತೂ ಜೀವನ ಮಾಡ್ತೀನಿ. ಒಟ್ಟಿನಲ್ಲಿ ಜೀವನ ಇಂಡಸ್ಟ್ರಿಗೆ ಎಂಟ್ರಿ ಆದ್ದು ಹಾಡುಗಾರ ಆಗ್ಬೇಕು ಅಂತ, ಸಿಂಗರ್ ಆಗ್ಬೇಕು, ಸಿಂಗರ್ ಆಗ್ಬೇಕು ಅಂತ. ಒಂದು ಹಾಡ್ಬೋದು ಈಗ ಅಂದರೆ ಹೇಗಾದ್ರು ಯಾವ ಒಂದು ಒಳ್ಳೆ ಹಾಡು ಬರಲ್ಲ ಸರ್. ಈಗ ಎಲ್ಲ ಆಗ್ಬಿಟ್ಟು ಬೇರೆ ಥರ ಆಗ್ಬಿಟ್ಟಿದೆ, ಅದು ಚೆನ್ನಾಗೂ ಇರಲ್ಲ ಬಿಡಿ. ಹಾಡಿದ್ರೆ ನೀಟಾಗಿ ಆಡಬೇಕು. ತರವೆಲ್ಲ ತೆಗಿ ನಿನ್ನ ತಂಬೂರಿ ಆ ಥರ ಅಲ್ವ ಸರ್? ಅದನ್ನ ಹಾಡಿ, ಅದನ್ನ ಹೇಳಿ. ಅದಕ್ಕೇನು ತರವೆಲ್ಲ ತೆಗಿ ನಿನ್ನ ತಂಬೂರಿ, ಬರಿದೆ ಬಾರಿಸದಿರೋ ತಂಬೂರಿ, ಈ ಥರದ. ಎಸ್, ನಾವು ಕೇಳಿದ್ದು ಅಥವಾ ನೀವು ಹೇಳಿದ್ದೆ ಇನ್ನೂ ಹೇಳುವಂಥದ್ದು ಏನಾದ್ರು ಇತ್ತಾ? ಆಮೇಲೆ ಏನು ಅಂತಂದರೆ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ ನನ್ನ ಸಿನಿಮಾ ರಂಗದಲ್ಲಿ ಹೇಳೋದು. ಆಮೇಲೆ ಸಿನಿಮಾ ರಂಗದಲ್ಲಿ ನೀವು ಸೋತ್ಬಿಟ್ಟು ಸಿನಿಮಾ ರಂಗದ ಮೇಲೆ ಆಪಾದನೆ ಹೊರಿಸೋದಿದೆಯಲ್ಲ, ತುಂಬಾ ತಪ್ಪು. ಯಾಕೆಂದರೆ ನಮ್ಗೆ ಅನ್ನ ಕೊಟ್ಟಿದೆ, ಎಲ್ಲೂ ಸಿಗದೆ ಇರ್ತಕ್ಕಂಥ ಸುಖ ಸಿಕ್ಕಿದೆ ಅಲ್ವಾ ಸರ್? ಈಗ ಒಂದು ಒಬ್ಬ ಡೈರೆಕ್ಟರ್ ಆದರೆ, ಒಬ್ಬ ರೈಟರ್ ಆದರೆ, ಒಂದು ಶೂಟಿಂಗ್ ಸ್ಪಾಟ್ಗೆ ಹೋಗ್ಬೇಕು ಅಂತಂದ್ರೆ ಅವ್ರನ್ನ ಒಂದು ಹೂವಿನ ಮೇಲೆ ನಡೆಸ್ತಾರೆ ಸರ್, ಹೂವಿನ ಮೇಲೆ ಅಲ್ವಾ? ಈ ಥರ ಸುಖ ಎಲ್ಲ ಬೇರೆ IT BT ಸಿಗುತ್ತೆ. ತುಂಬ ಇಷ್ಟ ಅದಿ ಸಾಯಿ. ಯಾಕಂದರೆ ಈ ನಾನು ಚೆನ್ನಾಗಿದ್ದೇನೆ ಅಂತ ಹೇಳೋದು ಇಂಡಸ್ಟ್ರಿಗೆ ತುಂಬ ಕಷ್ಟ. ಹೇಳಲ್ಲ, ಯಾರೂ ಹೇಳಲ್ಲ. ಹೌದು, ಹೇಗಿದ್ದೀರಿ, ಅಯ್ಯೋ ಅದಾಯಿತು ಇದಾಯಿತು ಸಮಸ್ಯೆ, ಇದನ್ನೇ ಹೇಳ್ತಾರೆ. ನನ್ನ ಹತ್ರನ ಕೇಳ್ತಾರೆ ಹೇಗಿದ್ದೀರಿ ಸರ್ ಅಂದರೆ, ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಆನೆ ಇದೆಯಲ್ಲ ಅದು ಆರಾಮಾಗಿದ್ದೀನಿ, ಅದು ನಮ್ಮ ಯೋಚನೆಯಲ್ಲೇ ಇದೆ ಅಷ್ಟೇ. ಯಾರೋ ಕೊಡೋದಲ್ಲ ಅದು, ನನಗೆಲ್ಲವನ್ನೂ ಕೊಟ್ಟಿದೆ ಇಂಡಸ್ಟ್ರಿ ಅಲ್ವಾ? ಇಂಡಸ್ಟ್ರಿಯನ್ನು ಬೈತಾ ಕೂತ್ಕೊಳ್ಳಿಕ್ಕೆ ಏನಾಗಿದೆ? ಹೌದು, ಎಲ್ಲ ಯಾಕೆ ಬೈಬೇಕು? ಯಾಕೆ ಬೈಬೇಕು? ಅದನ್ನೇ, ಏನಾದರೂ ತಪ್ಪು ಮಾಡಿದರೆ ನಂದು ಅದು. ಹೌದು, ಸ್ವಯಂಕೃತ ಅಪರಾಧಗಳು. ಹೌದು ಹೌದು ಅದು. ಆಮೇಲೆ ಇಂಡಸ್ಟ್ರಿ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿಕೊಂಡು ಏನಿದೆ ನೆಕ್ಸ್ಟ್ ಏನು? ಅದೇ ನಾವು ಅಲ್ಲ, ಬೀದಿಲಿ ಸೂಜಿ ಕಳೆದಾಕ್ಬಿಟ್ಟು ಮನೇಲಿ ಬಂದು ಹುಡುಕ್ದಂಗೆ ಆಗುತ್ತೆ ಅಲ್ವಾ? ಸೊ ಅದ್ರ ವಿರೋಧಿ ನಾನು, ನೀವು ಕೂಡ 100% ಸರ್. ಸಿನಿಮಾ ರಂಗ ಯಾವತ್ತೂ ಯಾರನ್ನೂ ಕೂಡ ಕೈ ಬಿಟ್ಟಿಲ್ಲ, ಕೈಯೇ ಹಿಡಿದಿದೆ. ನಿಮ್ಮದೇನೋ ಮಿಸ್ಟೇಕ್ ಇದೆ, ತಪ್ಪಿದೆ. ಅದನ್ನ ಉಳಿಸ್ಕೊಂಡು ಹೋಗೋದು, ಬೆಳೆಸ್ಕೊಂಡು ಹೋಗೋದು ನಿಮ್ಮ ಕೈಲೇ ಇದೆ. ಎರಡು ನಿಮ್ಮ ಕೈಲೇ ಇದೆ. ಅಳ್ದೋಗೋದು ನಿಮ್ಮ ಕೈಲೇ ಇದೆ, ಉಳ್ದೋಗೋದು ನಿಮ್ಮ ಕೈಲೇ ಇದೆ, ಬಾಳೋದು ನಿಮ್ಮ ಕೈಲೇ ಇದೆ ಅಲ್ವಾ ಸರ್? ಎಸ್. ಒಬ್ಬಷ್ಟು ನಮ್ಮ ಹೊಸ ನಿರ್ಮಾಪಕರಿಗೆ ಏನು ಅಂತಂದರೆ, ಫಸ್ಟು ಇದ್ರ ಬಗ್ಗೆ ಬೇಸಿಕ್ ತಿಳ್ಕೊಂಬನ್ನಿ, ಬೇಸಿಕ್ ಅಂತ. ಆಮೇಲೆ ಯಾರು ಡೈರೆಕ್ಟ್ರ್ ಏನೇನೋ ಹೇಳ್ಬಿಟ್ರು ಅಂತ ಆ OTTಲಿ 2 ಕೋಟಿ ಬಂದ್ಬಿಡುತ್ತೆ ಸರ್, ಇದರಲ್ಲಿ ದುಡ್ಡು ಬಂದ್ಬಿಡುತ್ತೆ. ಅದೆಲ್ಲ ಸುಳ್ಳು ಸರ್, ಅದು ಹೋಯ್ತಾ ಕಾಲ. ಅದನ್ನು ಏನು ಅಂತಂದರೆ ನೀವು ಪ್ರಾಕ್ಟಿಕಲಾಗಿ ಅನುಭವಿಸ್ದಾಗಲೇ ನಿಮಗೆ ಗೊತ್ತಾಗೋದು. ಆವಾಗ ಹೇಳಿದ್ರು. ಆದರೆ ಒಂದು ಪ್ರೊಡ್ಯೂಸರ್ ಹೇಳ್ತೀನಿ ನಿಮಗೆ, ಕೇಳಿ. ಬಂದರು, ಕಥೆ ಎಲ್ಲ ಹೇಳಿದ್ರು, ಡೈರೆಕ್ಟ್ರನ್ನೂ ಕರ್ಕೊಂಡ್ಬಂದರು. ನಾನು ಸರ್ ಇದು ನೀವು ಏನಕ್ಕೋಸ್ಕರ ಸಿನಿಮಾ ಮಾಡ್ತಿದ್ದೀರಿ? ಅದೇ ದುಡ್ಡು ಮಾಡ್ಕೊಳ್ಳುತ್ತೆ ಸರ್. ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲ್ಲ ಅಂತಂದರೆ. ಆಮೇಲೆ ನಾನು ಸೈಡಿಗೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸರ್ ನಂಗೆ ಕೇಳ್ತಾ ಇದ್ದರೆ, ಡೈರೆಕ್ಟ್ರಿಗೆ ಇಲ್ಲಿ ಟೆನ್ಷನ್, ಏನು ಹೇಳ್ಬಿಡ್ತಾವನು ಅಂತಂದ, ನನಗೆ ಬಿತ್ತೋಗುತ್ತೆ ಅಂತಂದ. ಸರಿ, ಪ್ರೊಡ್ಯೂಸರ್ ಹಂಗೆ ಹೋದ ತಕ್ಷಣ, ಸರ್ ಏನಾರು ಹೇಳಿ ಇದು ಮಾಡಿಸ್ಬಿಟ್ಟಿದ್ರಿ ಸರ್, ಬೇಡ, ನನಗೂ ಗೊತ್ತು ಸರ್ ಕತೆ ಚೆನ್ನಾಗಿಲ್ಲ ಅಂತ, ಸ್ವಲ್ಪ ನೀವೇ ಏನು ಮಾಡಿ ಅದಕ್ಕೆ ಏನಾದ್ರು ಒಂದು ಶಕ್ತಿ ಕೊಟ್ಟು ನೀವೇ ಮಾಡಿಕೊಡಿ ಸರ್, ಅದಕ್ಕೋಸ್ಕರ. ಆಮೇಲೆ ಈ ಪ್ರೊಡ್ಯೂಸರ್ನ ಕಳಿಸ್ಬಿಟ್ಟು ಈ ಕಡೆ ಡೈರೆಕ್ಟ್ರನ್ನ ಮೇಂಟೈನ್ ಮಾಡಲ, ಈ ಕಡೆ ಪ್ರೊಡ್ಯೂಸರ್ ಮೇಂಟೈನ್ ಮಾಡಲ, ಈ ಥರ ಇಕ್ಕಟ್ಟಿನ ಪರಿಸ್ಥಿತಿನೂ ಇದೆ, ತಗ್ಲಾಕೊಂಡಿದೆ. ಆಮೇಲೆ ಸಿನಿಮಾ ರಿಲೀಸ್ ಆಗಿ ದುಡ್ಡೆಲ್ಲ ಕಳ್ಕೊಂಡ್ಮೇಲೆ ಆವತ್ತು ನೀವು ಹೇಳಿದ್ರಿ, ನಾ ಕೇಳಲಿಲ್ಲ ಅಂತ ಪ್ರೊಡ್ಯೂಸರು ಬಂದವ್ರೆ ನನ್ನ ಹತ್ರ ಕೇಳಿದ್ದಾರೆ. ಆವಾಗ ನನ್ನ ನಗದ್ಬಿಟ್ರೆ ಇನ್ನೇನೂ ಇಲ್ಲ, ಅಷ್ಟೇ. ಒಂದು ವ್ಯಂಗ್ಯ ನಗನೂ ಅಲ್ಲ, ಒಂದು ಹುಸಿನಾಗೆ ಒಂಥರ ನಗ್ಬಿಟ್ಟ ಅಷ್ಟೇ. ಅದಕ್ಕೊಂದು ಕತೆ ಮಾಡ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಹಾರ್ಶ್ ಆಗಿರ್ಬೋದು. ಹೆಂಗೆ ಅಂತಂದರೆ, ಅದನ್ನ ಹೇಳ್ತೀನಿ ನಿಮಗೆ. ಅಂದರೆ ಮಾಸ್ ಇದರಲ್ಲಿ ಹೇಳ್ತೀನಿ. ಒಬ್ಬ ಬೈಲಲ್ಲಿ ಕಕ್ಕಸ್ಕೋಯ್ತಾ ಚಕ್ಲಿ ತಿಂತಿದ್ದಂತೆ.
ಈ ಥರ ಒಬ್ಬ ಅಂದರೆ ನಿಮ್ಮಂಥವ್ರು ದೊಡ್ಡವ್ರು ವ್ಯಕ್ತಿಗಳ ಕಕ್ಕಸ್ಗೆ ಹೋಗ್ಬಿಟ್ಟು ಚಕ್ಲಿ ತಿನ್ನು, ಇಲ್ಲ ಚಕ್ಲಿ ತಿನ್ಬಿಟ್ಟು ಕಕ್ಕಸ್ಗೆ ಹೋಗು ಅಂತಂದರೆ ಅವನು ಒಂದು ಕ್ಲೋಸಪ್ಪಲ್ಲಿ ಒಂದು ದುಃಖ ಹಾಕ್ಬಿಟ್ಟು ನೆಂಚ್ಕೊಂಡು ತಿಂದಂತೆ. ಅದಕ್ಕೆ ಈ ನೆಂಚ್ಕೊಂಡು ತಿನ್ನೋರ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಅಂತ ನಾನು ಹಂಗೆ ಬರ್ಕೊಂಬಿಟ್ಟಿದ್ದೀನಿ ಅಷ್ಟೇ. ಅದೊಂದು ಕತೆ ಅನ್ಕೊಂಡ್ಬಿಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಬೇರೆ ದಾರಿನೇ ಇಲ್ಲ. ಬೇರೆ ದಾರಿನೇ ಇಲ್ಲ. ಅವನು ಎರಡೂ ಕೇಳಿಲ್ಲ. ನೆಂಚ್ಕೊಂಡು ತಿನ್ನೋರ್ಗೆ ಏನು ಹೇಳ್ತೀರಿ ಸರ್ ಬುದ್ಧಿವಾದ? ಹೇಳೋಕ್ಕಾಗಲ್ಲ ಅಲ್ವಾ? ಎಸ್. ಈಗ ನಾವು ಬಂದು ಮಾತು ಶುರು ಮಾಡಿದಾಗ ಸಾಯಿ ಕೃಷ್ಣ ಅವರ ಬಗ್ಗೆ ನನ್ನ ಒಪಿನಿಯನ್ ಏನಿತ್ತು ಅದು ಪೂರ್ತಿಯಾಗಿ ಬದಲಾಗಿ ಆನೆ ಆರೋಗ್ಯ ಮತ್ತು ನೆಮ್ಮದಿಯಿಂದ ಇದ್ದಾರೆ ಅಂತ ತಿಳ್ಕೊಂಡು ಭಾರಿ ಖುಷಿ ಆಯಿತು. ನಾನು ಫಸ್ಟ್ ಬಂದಾಗ ಒಂದು ಡಿಸ್ಕರೇಜ್ ಮಾಡುವಂಥ ಒಂದು ಮಾತೆಲ್ಲ ಹೇಳಿದ್ದೆ. ಒಂದು ಗಾಡಿ ತೊಗೊಳ್ಲಿಕ್ಕಾಗಿಲ್ಲ, ಒಂದು ಸ್ಕೂಟ್ರ್ ತೊಗೊಳ್ಲಿಕ್ಕಾಗಿಲ್ಲ ಅಂತೇಳಿಲ್ಲ. ಅವರ ಮಾತೆಲ್ಲ ಕೇಳಿದ ಮೇಲೆ ಅದು ಏನೂ ಅಲ್ಲ, ಈ ಆನೆನೇ ಮುಖ್ಯ. ಹೌದು, ಆನೆನೇ ಇರುವಾಗ ಈ ವೆಹಿಕಲ್ ಹಾಕಿ ಇದು ತುಂಬ ಹೃದಯವನ್ನು ಬಿಚ್ಚಿ ಮಾತಾಡಿದ್ದಾರೆ. ತುಂಬ ನನಗೂ ಖುಷಿ ಆಯಿತು. ಆಮೇಲೆ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ವೇ ಅಲ್ಲ ಸರ್, ಅದು ನನಗೊಂದು ಬುದ್ಧಿವಾದ. ಆವತ್ತು ನಾನು ಕೇಳಲಿಲ್ಲ ಅನ್ನೋದೇ ಫೀಲಿಂಗ್ ನನಗೆ ಇವತ್ತು ಇಷ್ಟು ವರ್ಷಗಳ ನಂತರ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ನನಗೆ ತುಂಬ ನಾನು ಆ ಜಾಗದಲ್ಲಿ ಇದ್ನೋ ಇದೆಲ್ಲ ಮಾಡಿದ್ನೋ ಅಂತ ಅನಿಸುವಷ್ಟು ಯೋಚನೆಗೆ ಬಿದ್ದೆ. ಇಷ್ಟು ವಿಷಯ ಸಾಯಿ ಕೃಷ್ಣ ಅವ್ರ ಜೊತೆ ಮಾತಾಡಿ ನಮಗೆ ಸಿಕ್ಕಿದೆ. ನಿಮ್ಗೆ ಏನು ಅನಿಸ್ತೋ ಗೊತ್ತಿಲ್ಲ, ಖಂಡಿತ ಲೈಕ್ ಆಗುತ್ತೆ. ಒಂದು ರೀತಿಯಲ್ಲಿ ಇದು ಬಿಯಾಂಡ್ ಲಿಮಿಟ್, ಅವರ ಯೋಚನಾ ಲಹರಿ ಇದೆಯಲ್ಲ ಅದು ಬಿಯಾಂಡ್ ಲಿಮಿಟ್ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸಾಯಿ. ನಮಸ್ತೆ ಗಣೇಶಣ್ಣ. ನಿಮ್ಮನ್ನು ಅಣ್ಣ ಅಂತ ಕರೆದ್ರೆ ನನಗೆ ಮನಸ್ಫೂರ್ತಿಗೆ ಒತ್ತಾಸೆ ಆಗೋದು. ಯಾಕಂದರೆ ಸಾರ್ ಅಂತಂದರೆ ನೀವ್ಯಾರೋ ಬೇರೆ ಬೇರೆ ಥರ ಕಾಣುತ್ತೆ. ಅಣ್ಣ ಅಂತಂದರೆ ನಮ್ಮದೊಂದು ಸಂಬಂಧಗಳು ಅವಿನಾಭಾವ ಸಂಬಂಧವಾಗಿ ಹಂಗೆ ಮೂಡುತ್ತೆ. ನಮಸ್ತೆ ಗಣೇಶಣ್ಣ, ನನಗೆ ತುಂಬ ಖುಷಿ ಆಯಿತು. ನನ್ನ ಕರೆಸಿ ನನ್ನ ನೋವುಗಳನ್ನೆಲ್ಲ ನಲಿವುಗಳನ್ನೆಲ್ಲ ಕೇಳಿ ಒಂದಷ್ಟು ಸಜೆಷನ್ಸು ಕೊಟ್ಟಿದ್ದೀರಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು.